ಆಮೆನ್. आमेन। ನಿಮ್ಮ ಬಳಿಯಲ್ಲಿ ಬೈಬಲ್ ಇದೆ ಅಂತ ನಾನು मैं ಅನ್ಕೊಳ್ತೀನಿ. विश्वास करता हूँ आपके पास आपका पवित्र शास्त्र है। ನಿಮ್ಮ ಹತ್ರ ನಿಮ್ಮ ಸತ್ಯವೇದ ಇದೆ ಅಂತ ನಾನು ಅನ್ಕೊಳ್ತೀನಿ. मैं विश्वास करता हूँ आपके पवित्र शास्त्र आपके पास है। ಆದ್ರೆ ದೇವರ ಆತ್ಮನ ಚಲಿಸುವಿಕೆ, लेकिन पवित्र आत्मा का जब चलना होता है ಈ ನಮ್ಮ ಮಧ್ಯದಲ್ಲಿ हमारे बीच ಇರೋದ್ರಿಂದ में है, इसीलिए ನಾನು ಕೆಲವು ಕ್ಷಣ मैं थोड़े क्षण के लिए ಇಲ್ಲಿರುವಂತ ವಾತಾವರಣದಲ್ಲಿ यहाँ पर रहने वाले वातावरण में ದೇವರ ಬಲ, परमेश्वर का बल, ದೇವರ ಶಕ್ತಿ, परमेश्वर का शक्ति, ದೇವರ ಪ್ರಸನ್ನತೆ, परमेश्वर का उपस्थिति, ಪವಿತ್ರಾತ್ಮನ ಪ್ರಸನ್ನತೆ, पवित्र आत्मा का ಹರಿದು उपस्थिति ಬರುವಂತೆ बह कर आने जैसे। ನೀವು ಕೂತಲ್ಲಿ ನೀವು ಆತನ ಪ್ರಸನ್ನತೆಯನ್ನು ಅನುಭವಿಸುವುದಾಗಿದೆ. जहाँ पर आप बैठे हैं वहीं पर उनकी उपस्थिति को आप अनुभव करेंगे। तो ಪ್ರಾರ್ಥನೆಯಲ್ಲಿ ಸ್ವಲ್ಪ ಕೆಲವು ಕ್ಷಣ ಅನ್ಯ ಭಾಷೆ ವರ ಇರುವವರು प्रार्थना में थोड़े क्षण जिन्हें अन्य भाषा ನನ್ನ का ಜೊತೆಗೆ वरदान ಅನ್ಯ है, ಭಾಷೆಯಲ್ಲಿ ತೊಡಗುವುದಾಗಿದೆ. हमारे साथ अन्य भाषा में जुड़ेंगे तो ರಕತಲದನ ದರಿಯರ ಶಂದನ ಕಳಲ ಪಾಪ ಪಾಪರಯ ನನಂದಲದನ ಕಳಲ Zandaruria Shikatlaриಯಂದಲೇ ಯಾಲಬ ಶಂದ್ರಳದ ಸಕತ್ರಳದ ಸಂದಲದೆ ರಹಲ ಮಾಮಾರೆ ರಳದ ಶಂತರಾರಿಯ ಸಿಕ್ಕರ ಬರದ ಮೆಂದಯರ ಸ್ಕಿತ್ಲಾರಿಯಂದಲೋ ರಿಯರಳದ ಪಾಪ 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 ಶಂತರೇ ಯರ ಬರ 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 ಕೋರಿಯರಳ ಬರ ಬರ ಬರಳದ ಶಂತರದೆ ರಿಯರಳದ ಅವಶ್ಯಕತ ಕಡದ ಸಾಂದಲಾಳದ ಪಾಪ ಪಾಪ ಶಾಂತರ ಕತ್ತರ ಕಡದ ಶಾಂತರ ಕಡದ ಶಾಂತರ ಕಥ ಜಕಳದ ಮಾಮ ಪಾಪ ರಜಂದಲದನ ಕಡದ ಸಾಂದಲ ಪಾಪ ಪಾಪ ಶಾಂತರ ಕಥ ಜಾಳದ ಶಾಂತರದ ಜಕತ್ರಳದ ಸಂದ ಎದ್ದೇಳಿ ಪ್ರಾರ್ಥನೆ ಎದ್ದೇಳಿ ಕಂದರಿಯ ರಖಲ ಒಬ್ಬರಾದ್ರೂ ಸುಮ್ಮನೆ ತಪ್ಪಗಿರದೆ, ಒಬ್ಬರಾದ್ರೂ ಸುಮ್ಮನಿಗಿರದೆ, कोई एक भी खामोश न रहते हुए, ಒಬ್ಬರಾದ್ರೂ ಸುಮ್ಮನಿರದೆ कोई एक भी खामोश भी न रहे, अपने आवाज़ों को उठाइए। ಒಂದು ವೇಳೆ ಇವತ್ತು अगर आज ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವಾಗ, उनका उपस्थिति जब हमारे बीच में है, ತೊಂದರೆಯಲ್ಲಿರುವಂತಹ ಪ್ರತಿಯೊಬ್ಬರು, तकलीफ में रहने वाले हर एक, ತೊಂದರೆಯಲ್ಲಿರುವ ಪ್ರತಿಯೊಬ್ಬರು, तकलीफ में रहने वाले ಅದು हर एक, ಹಣಕಾಸಿನ ತೊಂದರೆ ಆಗಲಿ, वो आर्थिकता का समस्या हो, ಒಂದು ಪರಿಸ್ಥಿತಿಯ ತೊಂದರೆ या फिर हालात का तकलीफ हो, ರಖಖತೀರ ಜಗಲಾರಿಯ ರಹಿನಾ ಜಂದಲದೆ ಶಖಿ ಖತೋರಬೋ ಶಂದಲಾದ ರಖಲ ರಗಿತ ಹಸಿರಿಯ ನಮಮನ ಕರಲವ ಶಂದಲ, ಅದನ್ನ ಕರ್ತನ ಮುಂದೆ ತರುವುದಾಗಿದ್ರೆ, उसे परमेश्वर के सामने ಈ आप ದಿನ लाएंगे ಕರ್ತನು तो ಬಾಗಿಲುಗಳನ್ನ ನಿಮಗೆ, ಆ ಪರಿಸ್ಥಿತಿಯ ಬಗ್ಗೆ, ಆ ತೊಂದರೆ ಬಗ್ಗೆ ಬಾಗಿಲುಗಳನ್ನ ತೆರೆಲಿಕ್ಕೆ ಹೊರಟಿದ್ದಾರೆ. उस हालात के बारे में, उस तकलीफ के बारे में दरवाजे को वो खोलने वाले हैं। ಸಕಲ ಬಾರಿಯ ರಖೋತೋ ತೋಬಲೋ ಬರೋಬಲೋ ಚಂದ್ರಳ ಜಂದಲ ರೆಹೆದೆನೆ ಸೆದೆರೆಬೆ ಶಖಿಖೋತ್ ರೋಲೋಬೋ ಶಂದಲಾದ ನಗಡಲ ಜಂದಲಾಬ. ಒಂದು ವೇಳೆ ನಿಮಗೆ ತೊಂದರೆ ಇರುವುದಾಗಿದ್ರೆ, अगर आपको तकलीफ है तो, ಕಷ್ಟದಲ್ಲಿ ನೀವು ಇರುವುದಾಗಿದ್ರೆ, आप संकट में हो तो, ಶಾರಿಖಿತಿಸಿರಿ ರಾಖಿತಿರಿಯ ಲಬರ ಶಖಲಬರಬ, ಒಂದು ಪರಿಸ್ಥಿತಿ ನಿಮಗಿರುವುದಾಗಿದ್ರೆ, एक हालात आप में है तो ನೆಂದಲೆಯ ರಬ, ಕರ್ತನನ್ನು ಸ್ವಾಗತಿಸ್ರಿ, परमेश्वर को स्वागत ಕರಗಳನ್ನು आप कीजिए, ಚಾಚಿ, हाथों को उठाइएगा। ರಹಿಮ ರಗದನಾದಲದ ಜಕಲಲಬ ಶಂದಲಬ ರಲಬ ಶಂದಲಾದ ರಗಲಬ ರಬಲಬ ರಖೋತೋ ರೋಬೋ ಶಂದಲಾದಿಯ ರಸಕಲಬ ರಂದನಾದಿಯ ಸಕಲಬ ರಶಕಲಬ ಬಬ 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 ರಕಲ ರಬಲಬರ ರಿಖೆಕೆರಿಯ ಶಂದಲ ರಗದ್ಲರಯಂದಲಾದ ನಖಳಬ ಶಂದಲ ರಸಕತ್ಲರಯಂದ ರಿಖಳದ ಬಬ ಬಬ ರಬಲಬ ರಬಲಬ ರಬಲ ಶಂದ ಕತ್ಲಳದ. ನಿಲ್ಲಿಸಬೇಡಿ, आप मत रोकिए, ಬಾಗಿಲುಗಳು ತೆರೆಯಲ್ಪಡಲಿ, दरवाजे खुल जाए। ದನ್ನ ಕಡದ ಸಂದಲ ಬಳದ ಶಂದಳದ ಶಂದ ಕತ್ರಾಳದ ಸಂದಲ ರಿಯ ನಾಮ ಬಾಪ ಪಾಪ ಪಾಪ ರಖಮಂದ ರಿಯಾಲಬ 2024 2024 ಈ ವರ್ಷ यह साल ಆತನ ವಾಗ್ದಾನ ನೆನಪಿರ್ಲಿ. उनका वायदा याद रहे, ನಾನು ನಿನ್ನೊಂದಿಗಿದ್ದು मैं तुम्हारे संग ನಾನು रहकर, ನಿನ್ನೊಂದಿಗಿರುವೆನು, मैं तुम्हारे संग ನಿನ್ನನ್ನು रहूंगा, मैं ಆಶೀರ್ವದಿಸುವೆನು. तुम्हें आशीष दूंगा। ಬರಯಂದಲದನ ಕಡದ ಸಂದಲಾದೆ ರಿಯಾಲಬ ಶಂದ್ರಿಯ ಸಿಕ್ಕಿರಿಯ ಬರಕಲ ಬರಬಲ ಬಶಂದಲ ಬರಬಲ ಬರಬಲ ಬಳದ ಬಾಬಾ ಬಾಬಾ ರಕಲ ಬರಬಳದ ಬಾಬಾ 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 ಬಾ ರಕಲ ಮನಯಂದಲದನ ಕಡದ ಬಸಂದಲದನ ಕಥ
Rakalaba Shandele Deni Andalaba Sandalaba Balaba Shandalaba Baba Raketete Maraka Rahalaba Shanda ಚಲಿಸಲಿ ಆತನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ರಿಕಲಬ ಶಂದಲದ ನರಳಬ ಜಂದಲಬ ಅನೇಕರ ಕಟ್ಟುಗಳು ಬಿಡಿಸಲ್ಪಡ್ತಾ ಇದೆ. ಜೆಂದರೆಯರಬ ಮಯಳಲಬ ಶಂದೇರಬೋ ಸೆಕೆರ್ ಜಿಕಿರಿ ಬಾಬಾ ಬರೆಯಲ ಮನಂದೇರಿಯರ ಶಂದಲದರದಲದೋ ರಿಯರಬೋ ಶಕಲಬ ಶಖರ ಮಂದೇಯರೆ ಕೆತೆರೆ Ragadana daladaria sakalaba shandalaba Andral mikete bro sokotla rayanda Shakalaba ramandala dana karla baba shandalaba raba Chandrala baba baba rala baba shandalaba rasikikiriya raba Zandala de riara baba shandalaba raba baba Corianda Nandere there sekere beralda baba baba shandaralda zandala barabala baba baba Barukala bashandala barabala shandale berendala baba shandala barabala rakata tarla baba Shamdrale de Rios Kerablo Shandala Diris Katlara Yandala Darla Baba Rakala Barabala Shandalaba Zigara Barabala Manala Shandala Barabala Sendere de Anama Mana Karala Shandala Barabala Baba Mayandale de Sekerela Mashandala Danagarla Bashandala Brayandala Sakarala Baba Zegere Berebela Bashandala Barakatla Rayanda Korandalea Sakala Brayandala the Nardla Zandalaba Oranda Sekreanda Sakuriana Mama Baba Barayandala the Nagadla Zandala Wait upon the Lord. ಕಣ್ಣುಗಳನ್ನು ಮುಚ್ಚಿಕೊಂಡು ಕರಗಳನ್ನು ಚಾಚಿಕೊಂಡು ಕರ್ತನಲ್ಲಿ ಕಾದುಕೊಂಡವರಾಗಿರ್ರಿ. आंखों को बंद करते हुए हाथों को उठाते हुए परमेश्वर में इंतजार आप कीजिए. ನೀನು ಸೇವಿಸುವ ದೇವರು आप सेवकाई करने वाले परमेश्वर ನಿನ್ನೊಡನೆ ಮಾತನಾಡುವ ಕರ್ತನಾತ आपके साथ बात करने वाले परमेश्वर ಆತನು ಇಲ್ಲಿ ಚಲಿಸ್ತಾ ಇದ್ದಾನೆ. वो यहाँ पर कार्य कर रहे हैं. ನೀ ಯಾವುದೇ ಪರಿಸ್ಥಿತಿ ಆಗಿರಲಿ वो चाहे कोई भी हालात ಯಾವುದೇ ಸಂದರ್ಭವಾಗಿರಲಿ या फिर कोई भी संदर्भ वो क्यों ना हो ಅದನ್ನು ಬಿಡಿಸಲಿಕ್ಕೆ ಆತನು ಶಕ್ತನು. उसे गिराने के लिए वो शक्ति सामर्थ्य परमेश्वर है. ರಗದನದದ ರಬ ಶಂದಲದನ ಕರಲಬ ರಖಲಬ ಆತನಿಗೆ ಅಸಾಧ್ಯವಾದ ಪರಿಸ್ಥಿತಿಗಳು ಯಾವುದೂ ಇಲ್ಲ. उनसे असंभव हालात एक भी नहीं है. ಮಾಯಂದರಲಬ ಶಂದಲದೆ ರಿಯಲಬ ಶಂದಲಬ ಬರಬರಬರಬ ಶಕರಿಯನ ಮರಬರಬ ಜಗರಬರಬರಬರ ಸಂದಲದೆ ಇಳಲಬ ಶಂದಲ ರಿಯರಬರಬರಬರಬರಬರಬರಬ ಖಳುಯಂದನಂದರೆ ದೆಲೆಬ ಶಕಳದ ಬಾಬಾ 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 ಬರಬ ಬಲ ಬರಬಲ 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 ಬರ ಶಂದಲ ರಿಯರಬ Rikala baba 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 rabala bashandala ariana nanandara labarabara bashkere labada nagadaraga shakala bara kannirana variswatanath आंसुओं को पोंछने वाले zakiri manayandare riya rabashandala riya labarabala barabara bara kannirana variswatanu at आंसुओं को पोंछने वाले परमेश्वर है. sakala barabala bashandala balabara पुनरुत्थानದ ಕರ್ತು पुनरुत्थान के ಆತನೇ ಪುನರುತ್ಥಾನದ ಸೃಷ್ಟಿಕರ್ತ. वही पुनरुत्थान के रचनाकार ಶಂದರೆ ಮನಕರವ ಶಂದಲದೆ ರಿಯರವ ರಹಿಯಲವ ಶಂದಲದೆ ರಿಯಲವ ಶಂದಲದ ನಗರಳದವ
Ragadana da 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 ra ba ra ba ra ba ra ba ra ba ra ba ra da ba shandere riana ba 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 o riana ನಂದರ da nagadara da ba zandala ba ra ba la ba da ba shandala ba ra ba la ba ಒಂದು ಪ್ರಸನ್ನತೆ ವಾತಾವರಣ ಇಲ್ಲಿ ಆವರಿಸಿಕೊಳ್ತಾ ಇದೆ. एक उपस्थिति का वातावरण यहाँ पर मंडरा रहा है. रियाला बा शंद्र में सेकेरे बेबे रियाला बा सेकेरे रे रे ಒಂದು ಉಜ್ಜೀವನದ ಜಗಲದಿ ರಹಿಯ ಮರ ಕತಲದನಬ ಒಂದು ಹೊಸ ಉಜ್ಜೀವನ एक नया सा जागृति ಓನಾ ಕಿರಿಬಾ ಸೆಕೆರೆರೆ ಎಳಬೆ ಎಳಲಬೋ ಶಂದಲಾಲಾಲಾಬ ಒಂದು ಹೊಸ ಪ್ರಾರಂಭದ ಶಬ್ದವನ್ನು ನಾನು ಕೇಳಿಸ್ಕೊಳ್ತಾ ಇದ್ದೇನೆ. एक नए से प्रारंभ की आवाज को मैं सुन रहा हूँ. ಎಂದರೇರಿ ಯಾರಬ ಶಂದಲಬಲಬಲಬಲಬ ಶಂದಲೋರು ಯಾರಳದ ಬಾಬಾ ಶಂದಳದ ಬಾಬಾ 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 ಬರಗಳದ ಬಾಬಾ ಚಲಿಸಲಿ 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 ಶಂದರಾರ್ ಯಾರಬ ಚಲಿಸಲಿ ಯೆಹೋವನ ಆತ್ಮನು ಚಲಿಸಲಿ. यहोवा का आत्मा यहाँ पर कार्य करे. ಕ್ರಿಸ್ತನ ಆತ್ಮನು ಚಲಿಸಲಿ. मसीह का आत्मा यहाँ पर कार्य ಕರಗಳನ್ನ ಚಾಚಿ अपने हाथों को उठाकर ನಿನ್ನ ಪರಿಸ್ಥಿತಿಗಳ ಮೇಲೆ आपके हालातों के ऊपर ನಿನ್ನ ಪರಿಸ್ಥಿತಿಗಳ ಮೇಲೆ आपके हालातों के ऊपर ಆತನನ್ನು ಸ್ವಾಗತಿಸು. उनको आप स्वागत कीजिए. ಓಮನಯ ದರೋದಯ ಸಕರೆಬ ಶದಲಾರಿಯ ನಮ ಶದಲಾದಿಯ ರಬ ಶದಲಾದಿಯ ರಬ ಕೇರಿಯ ನನನನನನಂದರಬಲಬ ಆತನ ಪ್ರಸನ್ನತೆಯನ್ನ उनके उपस्थिति को ಆತನ ಶಕ್ತಿಯನ್ನ उनके ताकत को ನಿನ್ನ ಪರಿಸ್ಥಿತಿಗಳ ಮೇಲೆ आपके हालातों के ನಿನ್ನ ऊपर ತೊಂದರೆಗಳ ಮೇಲೆ आपके तकलीफों के ಸ್ವಾಗತಿಸು. ऊपर आप स्वागत ಸ್ವಾಗತಿಸು. कीजिए. आप स्वागत ಈ कीजिए. ವರ್ಷ यह साल ನಿನ್ನೊಡನೆ ಏನೋ ಒಂದು ಸಂಗತಿ ಜರುಗಲಿಕ್ಕೆ ಹೋಗ್ತಾ ಇದೆ. आपके साथ कुछ तो एक विषय घटने वाला ಈ है. ವರ್ಷ यह साल ಒಂದು ಮಹತ್ ಕಾರ್ಯ एक ನಿನ್ನ चमत्कार ಜೀವನದ ಮೇಲೆ ಜರುಗಲಿಕ್ಕೆ ಹೋಗ್ತಾ ಇದೆ. आपकी जिंदगी के ऊपर होने वाला है. ಈ ವರ್ಷ यह साल ಒಂದು ಬಲವಾದ ಮಹತ್ ಕಾರ್ಯ एक बलशाली चमत्कार ಇನ್ನು ಕೆಲವರಿಗೆ और थोड़े लोगों को ಇದು ಹೇಗೆ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ये कैसे संभव है कहने तक ನೀನು ನೆನಸದ ರೀತಿಯಲ್ಲಿ आप सोचना भी नहीं उस तरीके ನೀನು से ಅಂದುಕೊಳ್ಳದ ಮಾರ್ಗದಿಂದ आपने नहीं सोचा वैसे रास्ते से ಬಿಡುಗಡೆ छुटकारा ಈ ವರ್ಷದಲ್ಲಿ ನಿನಗೆ ಹರಿದು ಬರ್ಲಿಕ್ಕಿದೆ. इस साल में आपके लिए बहकर आने वाला है. ನಿಮ್ಮಲ್ಲಿ ಅನೇಕರು आप में से कई लोग ಅಯ್ಯೋ अयो ಇಷ್ಟು ದೊಡ್ಡ ಯೋಗ್ಯತೆ ನನಗಿಲ್ಲ ನೀನು ಅಂದುಕೊಳ್ಳುವಾಗಲೇ इतना बड़ा योग्यता मेरा नहीं है कि जब आप सोच रहे हो ದೇವ ಸೇವಕರ ಪ್ರಾರ್ಥನೆಗಳ ನಿಮಿತ್ತವಾಗಿ परमेश्वर के दासों के प्रार्थना के निमित्त ಮಂದ್ರಲ ಸೆಂದರೆ ದೆರೆ ದೆರೆ ದೇವೆ ಶಂದರೆ ದೆರೆ ಓ ರಿಯಾನಾ ನನ ಖದರ ಬಲ ಬರ 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 ಬ ಶಂದಲ ಬದನ ಗಡದ ಸಂದಲದೆ ಕೇರಿಯಾನಾ ಮ ಶಂದಲಬ ರಿಖಾ ನಿಲ್ಲಿಸಬೇಡ. आप मत रुकिए. ನಿಲ್ಲಿಸಬೇಡ. आप मत रोकिए. ಬಲವಾದ ಬೀಗದ ಕೈಯನ್ನ ನೀನು ತರಿತಾ ಇದೀಯಾ. बलशाली ताले को आप खोल रहे हो. ಬಲವಾದ ಬಾಗಿಲನ್ನು ನೀನು ತೆರೆಯ ಮಾಡ್ತಾ ಇದೀಯಾ. एक बलशाली द्वार को आप खोल रहे हो. ಶಂದರ ಲಬರ ಬಲ ಬಲದ ಬಾಬಾ ಶಂದರೆ ರಿಯಾರ ಬಲದ ಬಶ ಕಳದ ಬಾಬಾ 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 ಕೊರೊಂದೋ ನೊಂದೊಳದ ಬಶಂದರೆ ಕೆಲವು ಕ್ಷಣ ಕೆಲವೇ ಕ್ಷಣ थोड़े ही क्षण ಬಂದಿರುವ ಅಭಿಷೇಕವನ್ನ आए हुए अभिषेक को ಹೀರಿಕೊಳ್ಳೋಣ. हम खींच लेंगे. ಸ್ವೀಕರಿಸಿಕೊಳ್ಳೋಣ. अब उसे स्वीकार ಆತನ लेंगे. ಶಕ್ತಿಯನ್ನ उनके शक्ति को ಆತನ ಬಲವನ್ನು उनके बल को ಬರ್ರೆ ಅಂದಲದೊರಬೋ ಶಂದೆಯೇ
bakiaraya sanda. Zedededede riara bababas. Shahere ananandre riarararare. Koralaba shandalaba rabarabarabaraba. Rekekekete. Zakekere yerere yaralaba yaralabo shandalaba. Ziarabanderi alabo shekererebe. ಆತನ ಪವಿತ್ರಾತ್ಮನ ಬೆಂಕಿ उनके पवित्र आत्मा का ನಿನ್ನ अग्नि ಮುಂದೆ ಚಲಿಸುವುದು आपके सामने बहाएगा, ನಿನಗಾಗಿ आपके लिए ನಿನ್ನ ಮುಂದೆ आपके ಅದು सामने ಚಲಿಸುವುದು वो बहेगा। ಯಾರಲ್ಲಿ ನಂಬಿಕೆ ಈ ದಿನ ಬಿಡುಗಡೆ ಆಗ್ತಾ ಇದೆಯೋ जिसमें आज के दिन विश्वास छुटकारा हो रहा है, जिसमें ನಿನ್ನ ಪರಿಸ್ಥಿತಿಯ ಪರವಾಗಿ आपके हालात के ಒಂದು निमित्त ಮಹತ್ ಕಾರ್ಯದ ನಿರೀಕ್ಷೆಯಲ್ಲಿ एक चमत्कार के निरीक्षा नம்பிಕೆ में ಇದೆಯೋ? विश्वास है। ಅಂತವರು ಈಗಲೇ ನಿಮ್ಮ ಕರಗಳನ್ನ ಚಾಚಿ ऐसे लोग अभी ही आपके हाथों को उठाकर ನಿನ್ನ ಮಹತ್ ಕಾರ್ಯ ನಿನಗೆ ಬೇಕಾಗಿರುವಂತ ಮಹತ್ ಕಾರ್ಯವನ್ನ जो चमत्कार आपको चाहिए उसे ನಂಬಿಕೆಯಿಂದ ಸ್ವೀಕರಿಸಿಕೊಳ್ಳ್ರಿ विश्वास के द्वारा स्वीकार ಇವತ್ತು लीजिएगा। ಅದರ ಅಭಿಷೇಕ ಇಳಿದು ಬರ್ತಾ ಇದೆ आज के दिन उसका अभिषेक उतर आ ಆ रहा ಇಳಿದು है, ಬರುವ ಅಭಿಷೇಕ वो उतर आने वाला अभिषेक ನಿನಗಾಗಿ आपके लिए ಆ ಮಹತ್ ಕಾರ್ಯವನ್ನ ಬರುವ ದಿನದಲ್ಲಿ ಭೂಲೋಕದಲ್ಲಿ ಕಟ್ಟಲಿಕ್ಕೆ ಹೋಗ್ತಾ ಇದೆ उस चमत्कार को आने वाले दिनों में इस पृथ्वी पर वो बांधने वाला है। ರಖಲಬ ಶಂದಲ ರಯದನ ಬದನ ಕರಲಬ ಬಬ 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 ಸೆಕೆರೆರೆರೆ ಎದಲೆಬೆ ಶಂದಲ ರಿಯನ ಮಮ ಮಮ ಬಬ ಬಬ ಎಲ್ಲ ಅಡ್ಡ ಗೋಡೆಗಳನ್ನ ಕೆಡವಿ ಹಾಕು सारे रुकावट की दीवारें को आप नाश कर ಪ್ರತಿಯೊಂದು ಅಡ್ಡ दीजिए, ಗೋಡೆಗಳನ್ನ ಕೆಡವಿ ಹಾಕು हर एक रुकावट बनने वाले दरवाजे को आप नाश कर दीजिए। ನೀನು ಪವಿತ್ರಾತ್ಮನ ಯೋಧನು आप पवित्र आत्मा के योद्धा हो, ನೀನು ಪವಿತ್ರಾತ್ಮನ ಯೋಧನು आप पवित्र आत्मा के योद्धा हो। ಶಬ್ದಲಾರಿಯ ನಮ ಜಕೀರ ಬರಬಲಬ ಶಂದಲ ಬರಬಲಬ ಶಂದಲದೆ ಸೋರಿಯ ನಂದರ ಬರಬರ ಶಿಖಿರಿಯ ಲಬದ ಸರ್ವಲ ಮನನ ಕರಳದಬ ಶಂದಲ ಬರಬಲ ಸಿಖತಾರೀನ ರಾಖಿತರೋಬೋ ಬಾರಿಕಾತಲಬ ಶಂದಲೆ ಮಾಕೆರೆ ಬೆಲೆ ಶಿಖಿರಿಯ ರಾಹಿನ ಸಂದಲೆದರೆ ರಾಖೋತೋ ಬಾರೋಕೋತೋ ಶೆಖೆಖೆ ಸಿಹಾರಿಯಾನಾ ದಿಯಾ ರೊಕೊಲೋಬೋ ರೋಬೋ ಶಂದಲ ದಿಯಾ ಕರ್ತನು ಒಬ್ಬರನ್ನಾದರೂ ಬಿಡುವವನಲ್ಲ परमेश्वर किसी एक को भी नहीं छोड़ते, ಒಬ್ಬರನ್ನಾದರೂ ಬಿಡುವವನಲ್ಲ किसी एक को भी वो नहीं छोड़ते। ಪ್ರತಿಯೊಬ್ಬರನ್ನ ಕಟ್ಟಲಿಕ್ಕೆ ಶಕ್ತನು हर एक एक को बांधने के लिए वो सामर्थ्य है। ನಿನ್ನನ್ನ ಕಟ್ಟಿಯೇ ಕಟ್ಟುವನು इन्हें बांधूंगा ही बांधूंगा, he will build you वो आपको बांध देंगे, he will build you वो आपको बांध देंगे, he will build the church ಆತನ ಸಭೆಯನ್ನು ಕಟ್ಟುವವನು वो कलीसिया को बांध देंगे, ಕಟ್ಟಿಯೇ ಕಟ್ಟುವವನು वो बांधेंगे ही बांधेंगे। ಪ್ರತಿಯೊಬ್ಬರ ಸಂಗಡ ಕರ್ತನು ಮಾತನಾಡ್ತಾ ಇದ್ದಾರೆ हर एक के साथ परमेश्वर बात कर रहे हैं, ಪ್ರತಿಯೊಬ್ಬರ ಸಂಗಡ ಕರ್ತರು ಮಾತನಾಡ್ತಾ ಇದ್ದಾರೆ हर एक के साथ परमेश्वर बात कर रहे हैं। ಶಂದರದೆ ಯರರರಬೋ ಶಕರಲಬ ಬಾಯಿರ ಸಂದರೆ ಯರಕಲಮರ ಯದರ
ಕಣ್ಣೀರ ಒರೆಸುವನು, ಬಂಡೆ ಮೇಲೆ ನಿಲ್ಲಿಸುವನು. ಕಣ್ಣೀರ ಒರೆಸುವನು, ಬಂಡೆ ಮೇಲೆ ನಿಲ್ಲಿಸುವನು. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಯೇಸು, ಯೇಸು, यह यीशु ತನ್ನ ಬಲ ಹಸ್ತದಿಂದ ನಿನ್ನನ್ನು ರಕ್ಷಿಸಲಿಕ್ಕಿದ್ದಾನೆ. अपने दाहिने हाथ से वो आपकी रक्षा करेंगे. शाब्रेकेते याराबा ज़गेरेलेबे याराबो शतलालालाबा. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನಾ ಹುಡುಕಿ ಬಂದಾನಯ್ಯ. ರಿಯಾಬಶೋದರೋದು Zarala baba shendre dere dere de zukototorobo zahina ralaba shendele de riana na mama baba nandare sekere bere bere be shandala barabala baraba shahala barandala larayandaro shakalo barobo. ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ యేసయ్య. ಆರಾಧಿಸುವೆ ಆರಾಧಿಸುವೆ యేసయ్య. ಮಹಿಮೆಯೇ ಮಹತ್ವವೇ ನಿನ್ನನ್ನೇನ ಜೀವಿತಾದಿ ನಿನ್ ಕೃಪೆಯೇ ನಿನಗಾಗಿ ನಾ ಜೀವಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನಗಾಗಿಯೇ
Yalaba Shandara Danadaraba Serekete Yaraba Shandarade Rokototo Robo Shandari and the Soklabra and the Lada Renderi Alaba Shandalabra Sakalabrayanda Ricatolobo Shandlari and the Sikri Alaba Zeherebe. You are the King of Kings. Nine Raja di Rajanu Swami. आप ही राजाओं के राजा है पिता, Nine Kartara Kartana. आप ही प्रभुओं के प्रभु Nine हैं, Sarvashaktanu Swami. आप ही सर्वशक्तिमान ನಿನಗೆ परमेश्वर ಅಸಾಧ್ಯವಾದದ್ದು हो। ಒಂದು ಇಲ್ಲದಕ್ಕಾಗಿ ನಿನ್ನ ಕೊಂಡಾಡ್ತೇವೆ, आपको धन्यवाद देते हैं क्योंकि आपसे असंभव कुछ ನಿನ್ನನ್ನೇ नहीं है। ಆರಾಧಿಸ್ತೇವೆ, आप ही की आराधना हम ನಿನ್ನೊಬ್ಬನನ್ನೇ करते ಸ್ತುತಿಸಿ हैं। आप अकेले की हाड़ी स्तुति हरसी, करके गा कर बढ़ाई ಕೊಂಡಾಡ್ತೇವೆ देकर ಸ್ವಾಮಿ. आप ही का गुणगान हम गाते हैं ನಿನ್ನ पिता। ಪ್ರಸನ್ನತೆಯು आपका उपस्थिति, ನಿನ್ನ ಘನತೆಯು आपका आदर ಯಾವಾಗಲೂ ನಿನ್ನೊಬ್ಬನಿಗೆ ಸೀಮಿತವಾಗಿರಲಪ್ಪ. हमेशा सिर्फ आप ही के ಆದ್ರೆ लिए हो ನಿನ್ನ रहे पिता। ಪ್ರಸನ್ನತೆಯನ್ನ लेकिन आपकी ನಮ್ಮ ಮೇಲೆ उपस्थिति ನೀನು को ಸುರಿಮಳೆ ಮಾಡಬೇಕು. हमारे ऊपर आप बरसा दीजिए ಯೇಸುವಿನ ಹೆಸರಿನಲ್ಲಿ यीशु मसीह के नाम में, ಆಮೆನ್. आमीन। ಆಮೆನ್. ಬೆಳಗಿನ ಜಾವದಲ್ಲಿ सुबह के समय में ಕೆಲವರು ನೀವು ಅಂದ್ಕೊಳ್ತಾ ಇರಬಹುದು ನನಗೆ ಯಾವಾಗ ಬಿಡುಗಡೆ ಅಂತ. आप में से थोड़े लोग सोच रहे होंगे मुझे कब छुटकारा ಆದ್ರೆ मिलेगा, ದೇವರ ಆತ್ಮನ लेकिन पवित्र आत्मा ಪ್ರತಿಯೊಬ್ಬರಿಗೂ ಬಿಡುಗಡೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. हर एक को छुटकारा देने के लिए सामर्थ्य है। ಈ ವರ್ಷ यह साल ಬಲವಾದ ಬಿಡುಗಡೆಯ ವರ್ಷವಾಗಿರ್ತದೆ. बलशाली छुटकारे का साल रहेगा। ನಾವು ಸುಮ್ಮನೆ ಕುತ್ಕೊಳ್ಬಾರ್ದು. हमें खामोश बैठना नहीं ಇದು है, ಹೋರಾಡುವ ವರ್ಷ. ये लड़ाई करने वाला साल है। ಆಮೆನ್. आमीन। ಇದು ಸುಮ್ಮನೆ ಕುತ್ಕೊಳ್ಳುವ ವರ್ಷ ಅಲ್ಲ. ये खामोश बैठने वाला साल नहीं है। ಆಮೆನ್. आमीन। ಆಮೆನ್. आमीन। ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೋದು. थोड़ा जोर से क्या आप कहेंगे? ಆಮೆನ್. आमीन। ಸರ್ ಆಮೆನ್. मैंने कहा आमीन। ಕರ್ತನು ಪ್ರಕಟಗೊಳ್ಳುವ, परमेश्वर प्रकट होने ತನ್ನ वाले, ಶಕ್ತಿಯಿಂದ ಪ್ರಕಟಗೊಳ್ಳುವ अपने शक्ति के द्वारा प्रकट ವರ್ಷ होने वाले ಇದಾಗಿರ್ತದೆ. साल यह होगा। ಇದನ್ನು ನಾವು ಹೌರವಾಗಿ ಎಣಿಸಬಾರ್ದು. इसे हमें आसान नहीं गिनना है, ಇದನ್ನು ನಾವು ಹೌರವಾಗಿ ಕಂಡ್ಕೊಳ್ಬಾರ್ದು. इसे हम आसान तरीके से नहीं ಇದನ್ನ देखना है। ಬಲವುಳ್ಳದ್ದು, यह इसे बलशाली ಬಿಡುಗಡೆ ಉಳ್ಳದ್ದು और छुटकारे से भरा ಎಂಬುದನ್ನ हुआ ಗ್ರಹಿಸಿ ऐसे कहकर ग्रहण ಒಂದು कर, ವೇಳೆ अगर ಆ ದಿನ उस दिन ಜಕ್ಕಾಯನು ಅಥವಾ ಆ ದಿನ ಆ ಕುರುಡನು उस दिन वह अंधा ಕೂಗದೆ ಹೋಗಿದ್ರೆ, अगर वो नहीं पुकारता तो, ಕೂಗದೆ ಹೋಗಿದ್ರೆ अगर वो नहीं पुकारता तो ಅವನಿಗೆ ಆ ದಿನ ಕಣ್ಣುಗಳು ಬರ್ತಾ उस ಇರಲಿಲ್ಲ. दिन उसे आंखें नहीं ಆ मिलती। ದಿನ उस दिन ಕೇಳ್ತಾ ಇದ್ದೀರಾ, क्या आप सुन रहे हैं? ದಾವಿದ ಕುಮಾರನೇ दाऊद के पुत्र ಎಂಬುದಾಗಿ ऐसे कहकर ಆತನು ಕೂಗದೆ ಹೋಗಿದ್ರೆ अगर वो पुकारता नहीं था, ಅವನಿಗೆ ಕಣ್ಣುಗಳು ಬರ್ತಾ ಇರಲಿಲ್ಲ. उन्हें आंखें नहीं मिलते। ಈ ವರ್ಷ यह साल ಕೂಗಿಕೊಳ್ಳುವ ವರ್ಷ. पुकारने वाला साल है। ಈ ವರ್ಷ यह साल ಸ್ಲೋ ಆಗಿರುವ ವರ್ಷ ಅಲ್ಲ. धीरे धीरे से रहने वाला साल नहीं ಈ है। ವರ್ಷ यह साल ಬಲಹೀನತೆಗಳನ್ನು ನೋಡಿ बलहीनता को देखकर ಸೋಲನ್ನು ಒಪ್ಪಿಕೊಳ್ಳುವ ವರ್ಷ ಅಲ್ಲ. हार को मानने वाला साल नहीं है। ಕೇಳ್ತಾ ಇದ್ದೀರಾ, क्या आप सुन रहे हैं? ಬಿರುಗಾಳಿಗಳು ಪ್ರಾರಂಭವಾಗಿವೆ, आंधियां प्रारंभ हो चुके हैं, ಆದ್ರೆ लेकिन ಅವು ನಿನ್ನನ್ನ ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. वो आपको डुबा नहीं पाएंगे। ಸೈತಾನನಿಗೆ ಗೊತ್ತಿದೆ, शैतान जानता ಈ है ವರ್ಷ यह साल ನೀನು ನಡು ಕಟ್ಟಿಕೊಂಡು आप हिया बांध कर ಜಯಿಸ್ಲಿಕ್ಕೆ ಸಿದ್ಧನಾಗಿದ್ದೀಯಾ ಎಂಬುದಾಗಿ. जीतने के लिए तैयार हो कह के, ಅದಕ್ಕೆ इसीलिए ಆತನು ಆಗಲೇ उसने पहले ಬಿರುಗಾಳಿಗಳನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದಾನೆ. पहले से ही आंधियों को वो तैयार कर रहा ಆದ್ರೆ है। ನೆನಪಿರ್ಲಿ, लेकिन आप याद रखिएगा, ಯೇಸು ಸ್ವಾಮಿ ಬಿರುಗಾಳಿ ಬರುವುದಿಲ್ಲ ಅಂತ ಹೇಳಿಲ್ಲ. यीशु मसीह ने नहीं कहा कि आंधी नहीं आएगा, ಆದ್ರೆ ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ, लेकिन यीशु मसीह ने क्या कहा? ನೀನು ಬಿರುಗಾಳಿಗಳ ಮೇಲೆ तुम आंधियों के ऊपर ಚಲಿಸ್ತೀಯಾ, चलोगे, ಅವು ಯು ವಿಲ್ ಸೈಲೆನ್ಸ್ ದೆಮ್. तुम उन्हें शांत करोगे। ಬೋಧಿಸಬೇಕು, प्रचार करना है। ಆದ್ರೆ ಇಲ್ಲಿರುವಂತ ವಾತಾವರಣನೇ ಬೇರೆ ಇದೆ. ಇವತ್ತು यहाँ पर रहने वाला वातावरण ही आज अलग ದೇವರ है। ಆತ್ಮನಿಗೆ ನೀವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳೋದು ಇಷ್ಟ ಇಲ್ಲ. पवित्र आत्मा आप ऐसे चुप कर बैठना पसंद नहीं है। ದೇವರ ಆತ್ಮನಿಗೆ ನೀವು ಸೋಲಲ್ಲಿ ಇರುವುದು ಇಷ್ಟ ಇಲ್ಲ. पवित्र आत्मा को आप हार मानना पसंद नहीं है।
ಇನ್ನೊಂದು ಹೆಜ್ಜೆಯನ್ನು ನಾವು ನೋಡ್ಕೊಳ್ಳಿಕ್ಕಿರ್ತೀವಿ. और एक कदम को हम देखने वाले ಇನ್ನೊಂದು हैं ಜಯವನ್ನು ನೀನು ಸಾಧಿಸಿಕೊಳ್ಳಿಕ್ಕಿರ್ತೀವಿ. और एक विजय को आप स्वीकारने वाले हो. ಕೊರತೆಗಳು ಬರ್ಲಿಕ್ಕೆ ನೋಡ್ತದೆ, कमियां आने देखेंगे ಆದ್ರೆ ಅದು ನಿನ್ನನ್ನು ಮುಳುಗಿಸೋದಿಲ್ಲ. लेकिन वो आपको नहीं डुबाएंगे. ಅದು ಹೆಂಗೆ ಬರ್ತದೋ वो जैसे आएंगे ಹಂಗೆ ದೇವದೂತರು ಅದನ್ನ ತಿರುಗಿ ತೋಪ್ತಾರೆ. वैसे ही देवदूत उसे वापस ढकेल देंगे. ನಾನು ನಿನ್ನ ಉತ್ತೇಜನ ಪಡಿಸ್ತಾ ಇಲ್ಲ, मैं आपको उत्तेजित नहीं कर रहा. ಆತ್ಮದಲ್ಲಿ ಕಾಣುವುದನ್ನ ನಾನು ನಿನ್ನ ಜೀವಿತದ ಮೇಲೆ ನುಡಿತಾ ಇದ್ದೇನೆ. आत्मा में जो मैं देख रहा हूँ वो आपके जिंदगी पर मैं घोषित कर ನೀನು रहा हूँ. ಹಸಿದಿರುವ ಹೊಲ ಆಗಿರುವುದಾಗಿದ್ರೆ, अगर आप कच्ची जमीन हो, खेत हो, तो ಬರ್ತಾ ಇರುವಂತ ಈ ಮಳೆಯನ್ನ ಹೀರಿಕೊಳ್ತೀಯಾ? आने वाले इस बारिश को आप स्वीकारेंगे, खींच लेंगे. ಮಶಿಕ್ರಿಯಾ ಮಾಕ್ರಕಿತಿ ಕಿಕೋಬೋಲಯದೀರಾ. ದೆವ್ವಗಳಿಗೆ ಈ ವರ್ಷ ಸ್ಥಳವಿರುವುದಿಲ್ಲ. दुरात्माओं को यह साल जगह नहीं रहेगा. ದೆವ್ವಗಳಿಗೆ ಈ ವರ್ಷ ಸ್ಥಳ ಇರುವುದಿಲ್ಲ. दुरात्माओं को यह साल जगह नहीं रहेगा. ತಿರುಗಿ ನಾನು ನುಡಿತಾ ಇದ್ದೇನೆ, मैं वापस आपको कह रहा हूँ, ದೆವ್ವಗಳಿಗೆ ಈ ವರ್ಷ ಸ್ಥಾನ ಇರುವುದಿಲ್ಲ. दुरात्माओं को यह साल जगह नहीं रहेगा. ರಾಲ್ಮಾಂದೆ ಅಸ್ಕ್ರಿಯಾಬ ಎದ್ದೇಳ್ಬೇಕು ನೀವು. आपको अब जाग उठना है. ಶಬ್ರಕಿತ ಸೊರಬು ಒಂದು ಹೋರ್ ಒಂದು ಒಂದು ಒಬ್ಬ ಒಂದು ಅದನ್ನು ಇನ್ನು ಈ ರೀತಿಯಾಗಿ ಹೇಳ್ಬೇಕಂದ್ರೆ ಯಹೋಶುವನ ಅಭಿಷೇಕ. यहोशुआ का अभिषेक. ಯಹೋಶುವನ ಅಭಿಷೇಕ ಏನಂದ್ರೆ, यहोशुआ का अभिषेक क्या है? ಛಲ ತೊಟ್ಟು जिद में रहकर, ಯುದ್ಧವು ಮುಗಿಯುವವರೆಗೆ युद्ध समाप्त होने तक, ಸೂರ್ಯನೇ सूरज ನೀನು ಚಲಿಸಕೂಡದು. तुम वहां से हिलना नहीं है. ಅಂದ್ರೆ इसका मतलब ಯೆಹೋವನು ನನಗೆ ಜಯವನ್ನ ಕೊಟ್ಟೆ ಕೊಡ್ತಾನೆ, ನಾನು ಹೋರಾಡಿಯೇ ಹೋರಾಡ್ತೇನೆ यहोवा ಅನ್ನುವಂತ ಛಲ. यहोवा मुझे निश्चय ही विजय देगा, मुझे लड़ाई करना ही है कहने वाला जिद. ಸೂರ್ಯ ಮುಳುಗಬೇಕೆಂಬುದಾಗಿ ಆಶಿಸುವವರು, सूरज डूब कर जाना है के आशा रखने वाले, ವಿಶ್ರಾಂತಿಯನ್ನ ಬಯಸುವವರು. वो विश्राम को चाहने वाले हैं. ಆದ್ರೆ ಯೆಹೋಶುವನ ಆತ್ಮ लेकिन यहोशुआ का ಅಥವಾ आत्मा ಯೆಹೋಶುವನ ಅಭಿಷೇಕ या फिर यहोशुआ का अभिषेक ವಿಶ್ರಾಂತಿಗೋಸ್ಕರ ಕಾದುಕೊಳ್ಳುವ ಅಭಿಷೇಕವಲ್ಲ, वो विश्राम के लिए इंतजार करने वाला अभिषेक नहीं है. ಹೊರತು उसके बदले में ಆ ಸೂರ್ಯನಿಗೆ उस सूरज को ನೀನು ಇವತ್ತು ವಿಶ್ರಾಂತಿಗೆ ಹೋಗುವ ಹಾಗಿಲ್ಲ. तुम आज विश्राम में नहीं जाओगे. ಈ ಯುದ್ಧವನ್ನ ನಾನು ಸಾಧಿಸಿಕೊಳ್ಳುವವರೆಗೆ इस युद्ध को मैं जीतने तक. ತಿಳಿತಾ? आप समझ रहे हैं? ಅಂತ ಅಭಿಷೇಕ ನಿಮ್ಮ ಮೇಲೆ ಬರ್ಲಿಕ್ಕಿದೆ. ऐसा अभिषेक आपके उत्तर आने वाला है. ಅದನ್ನು ನೋಡಿ ಭಯ ಪಡಬೇಡ್ರಿ. उसे देखकर मत डरिएगा. ಬರ್ಲಿ. वो आने दीजिए. ಯಾಕೆ? क्यों? ನನ್ನೊಳಗಿರುವ ಆತನ, मेरे अंदर रहने ಈ वाला, ಲೋಕದಲ್ಲಿರುವ इस दुनिया में ಆತನಿಗಿಂತ रहने वाले से भी ಎಷ್ಟೋ ಬಲವುಳ್ಳವನಾಗಿದ್ದೆ ನಮಗೆ कहीं बलशाली है कहने वाला. ನಿನ್ನೊಳಗಿರುವ ಆತನು, आपके अंदर रहने ಹೇಳಿ. वाले कहिए, ನನ್ನೊಳಗಿರುವ ಆತನು ಈ ಲೋಕದಲ್ಲಿರುವ ಆತನಿಗಿಂತ ಎಷ್ಟೋ ಬಲಿಷ್ಠನು. ಆಮೇನ್. ಎಷ್ಟೋ ಆಮೆನ್. ಶ್ರೇಷ್ಠನು. Hallelujah. हालेलुया. ಟೈಮ್ ಪಾಸ್ ಮಾಡ್ತಾ ಇಲ್ಲ, मैं टाइम पास नहीं कर रहा, ಬಂಡೆಗಳನ್ನ ಹೊಡಿತಾ ಇದ್ದೀವಿ. लेकिन चट्टानों को हम फोड़ रहे हैं. ನಾನು ಹೇಳ್ತೇನೆ, ಇವತ್ತು ಬಂಡೆಗಳು ಸೀಳಲ್ಪಡ್ತಾ मैं ಇವೆ. कहता हूँ आज के दिन चट्टान वो गिरेंगे. ಸಂದಲದೆ ರಕಯಲಬ ಶಂದರದ ರೈದನ ಸಂದಲದೀರ ರಕಕತೊಕೊತೊಲಬೋ ರಶಕೆಕೆಕತಿಯ ಜಗಲ. ಚಿಂತೆ ಬೇಡ, चिन्ह नहीं ಚಿಂತೆ चाहिए, ಬೇಡ. चिंता नहीं ನಾನು ಹೇಳಿದೆ चाहिए. ಚಿಂತೆ ಬೇಡ. मैंने कहा चिंता नहीं ನಾನು ಹೇಳಿದೆ चाहिए. ಚಿಂತೆ ಬೇಡ. मैंने कहा चिंता नहीं ನಾನು ಹೇಳಿದೆ चाहिए. ಚಿಂತೆ ಬೇಡ. मैंने कहा चिंता ನಾನು नहीं ಹೇಳಿದೆ चाहिए. ಚಿಂತೆ ಬೇಡ. मैंने कहा चिंता ನಾನು नहीं ಹೇಳಿದೆ चाहिए. ಚಿಂತೆ ಬೇಡ. मैंने कहा चिंता ನಾನು नहीं ಹೇಳಿದೆ चाहिए. ಚಿಂತೆ ಬೇಡ. मैंने कहा चिंता नहीं चाहिए. ನಾನು ಹೇಳಿದೆ ಚಿಂತೆ ಬೇಡ. मैंने कहा चिंता नहीं ಯಾಕಂದ್ರೆ चाहिए, ಕರ್ತನು क्योंकि परमेश्वर ಬಾಲ್ಕ್ರೇಸಿ ಕಿಕಿಥೋಪೋಥೋಥೋರೋ ರಕಥಾಲಯದ ಮಂದರೆ ಸುಖಲಬೋ ಶೆಕೆರೆ. ನಿಲ್ಲಿಸಬೇಡಿ. अब मत रोकिए. ನೀವು ಕೇಳ್ತಾ ಇರುವಾಗಲೂ, आप सुनते ही, ಕಣ್ಣು ತೆರೆದು ಕೇಳ್ತಾ ಇದ್ರು ಚಿಂತೆ ಇಲ್ಲ. अब आंखें खोल कर सुन रहे अन्य तो भी भाषाಗಳು चिंता ನಿಲ್ಲೋದು ಬೇಡ. नहीं, लेकिन अन्य भाषा न रुके.
अन्य ಭಾಷೆಗಳು ನಿಲ್ಲೋದು ಬೇಡ ಅಂದೆ. अन्य भाषा नहीं रुकना चाहिए मैंने कहा. ನಾಯ ರಬ ಶಂದಲ ದರೆ 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 ಶಂದರೆ ಬೆದೆ 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 ಬೆಲೆ ಬೆದರ್ ಯಾರಲ ಬಾಬಾ ಬಾಬಾ. ನಿಮ್ಮಲ್ಲಿ ಎಷ್ಟು ಜನ आप में से कितने ನನ್ನ लोग ಪರಿವಾರ ನನ್ನ ಕುಟುಂಬದಲ್ಲಿ ಬದಲಾವಣೆ ಬೇಕು? मेरे परिवार में बदलाव चाहिए? ಅದನ್ನು ಸ್ವಾಗತಿಸ್ರಿ. उसे आप स्वागत ಆ कीजिएगा. ಬದಲಾವಣೆಗೆ ಈಗ ನಿಮ್ಮ ಸ್ವ ಇಚ್ಛೆಯಿಂದ ಬಾಗಿಲನ್ನು ತೆರೀರಿ. उस बदलाव के लिए आपकी इच्छा के साथ उसे आप दरवाजा खोलिए. ಬಾಯಿ ಬಿಟ್ಟು ಹೇಳಿ, अपने जबान को खोलकर कहिए, ಯೇಸುವಿನ ನಾಮದಲ್ಲಿ, यीशु मसीह के नाम में, ಯೇಸುವಿನ ನಾಮದಲ್ಲಿ यीशु मसीह के नाम ನನ್ನ में, ಕುಟುಂಬದಲ್ಲಿ मेरे परिवार में ಬೇಕಾಗಿರುವ ಬದಲಾವಣೆಗೆ जो बदलाव चाहिए उसके लिए ಸ್ವಇಚ್ಛೆಯಿಂದ, मेरे इच्छा ನನ್ನ से, ಮನಸ್ಸಿನಿಂದ मेरे मन से ನಾನು ಬಾಗಿಲನ್ನು ತೆರಿತೇನೆ. मैं दरवाजे को खोलूंगा. ತಿರುಗಿ ಹೇಳಿ ಅದನ್ನ, उसे वापस दोहराइए, ತಿರುಗಿ ಹೇಳಿ. उसे दोहराइए. 2 ವಾರಗಳಿಂದ 2 हफ्तों से ಬಾಯಿ ಮಾತಿನ ಬಲವನ್ನು ಕೇಳ್ತಾ ಇದ್ದೀರಾ. जबान के बल को आप सुन रहे ಇವತ್ತು ಅದನ್ನು हैं. ಚಲಾಯಿಸಿ. आज उसे चला कर देखिए. ನಿಲ್ಲಿಸಬೇಡ. आप मत रोकिए. ನಿಲ್ಲಿಸಬೇಡ. मत रोकिए. ಶಬ್ರಾಹೀರಾ ಸೆಕೆರೆ ಸಂದ್ರಲಾದಿಯಾ ಸೆಕೆರೆ ಯಾರಾರ ನನಗೆ ಖಚಿತವಾಗಿ ಗೊತ್ತಿದೆ, मुझे निश्चय ही पता है ಗುಣಪಡಿಸುವಿಕೆಗಳು, चंगाइयां, ಬಿಡುಗಡೆಗಳು छुटकारे ಇಲ್ಲಿ ಇಳಿದು ಬರ್ತಾ ಇವೆ. यहाँ पर उतर आ रहे हैं ಖಚಿತವಾಗಿ. निश्चय ही. ದೇವರ ಪ್ರಸನ್ನತೆ ಅನುಭವ ಆಗ್ತಾ ಇದ್ರೆ ಸುಮ್ಮನೆ ಇರಬೇಡಿ. परमेश्वर का उपस्थिति अनुभव हो रहा है तो खामोश मत रहिए. ಒಂದು ಹೊಸ ನಿರೀಕ್ಷೆಯನ್ನ, एक नए से ಒಂದು ಹೊಸ निरीक्षण को, ಕನಸನ್ನ एक नए से सपने को ಸಾಧಿಸಿಕೊಳ್ಳುವುದಕ್ಕೆ ಒಂದು ಹೊಸ ಕನಸನ್ನ ದೇವರು ನಿಮ್ಮಲ್ಲಿ ಇಡ್ತಾ ಇದ್ದಾರೆ. हासिल करने के लिए आपके अंदर नया सा सपना परमेश्वर रख रहे हैं. अभिषेक तूने दिया, प्यासे दिल से करता दुआ. अभिषेक तूने दिया, प्यासे दिल से करता दुआ. अभिषेक से तू भर दे मुझे, कर बाड़े अद्भुत काम. पवित्र आत्मा तू अगुवाई कर, लाखों आत्मा तू दे. अभिषेक तूने दिया, प्यासे दिल से करता दुआ. अभिषेक तूने दिया, प्यासे दिल से
प्यासे दिल से करता दुआ, अभिषेक तूने दिया, प्यासे दिल से करता दुआ. We give you glory, Jesus. Amen. 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 I said amen. ಇನ್ನೊಂದ್ಸಾರಿ ಗಟ್ಟಿ ಹೇಳ್ತೀರಾ ಆಮೇನ್ ಅಂದಾಗಿ? ಆಮೇನ್. Amen. ನಡುವನ್ನ ಕಟ್ಕೊಂಡು हियाव को बांधकर ಯೆಹೋಶುವನ ಹಾಗೆ यहोशुआ के जैसे ಯೆಹೋವನು ಜಯವನ್ನ ಕೊಟ್ಟೆ ಕೊಡ್ತಾನೆ. यहोवा जीत को देंगे ही देंगे. ನಾನು ಸೋಲನ್ನು ಒಪ್ಕೊಳ್ಬಾರ್ದು. मुझे हार नहीं मानना है. ಅದು ಉಪವಾಸ ಆದ್ರೆ ಉಪವಾಸ, उपवास कहना है तो उपवास ಪ್ರಾರ್ಥನೆ ಆದ್ರೆ करना, ಪ್ರಾರ್ಥನೆ, प्रार्थना यानी प्रार्थना, ಸ್ತುತಿಗಳಾದ್ರೆ ಸ್ತುತಿ, स्तुति करना है तो ನಾನು स्तुति. ನಿಲ್ಬಾರ್ದು ಅನ್ನೋಂತ ಮನಸ್ಸೆಂಬ ನಡುಕಟ್ಟನ್ನ ಕಟ್ಕೊಳ್ಬೇಕು. मुझे नहीं रुकना है कहने वाले मन के हियाव को हमें बांधना है. ಕೇಳ್ತಾ ಇದ್ದೀರಾ? क्या आप सुन रहे ಈ हैं? ವರ್ಷ यह साल ನಮ್ಮನ್ನ ಬದಲಾಯಿಸಿಕೊಳ್ಳುವ ವರ್ಷ ಇದು. अपने आप को बदलने वाला साल है. ಅದನ್ನ ನೀವು ಹೌರವಾಗಿ ಬಿಟ್ಕೊಟ್ಟು ಬಿಡಬೇಡ್ರಿ. उसे आसान तरीके से छोड़ मत दीजिएगा, ಯಾಕಂದ್ರೆ क्योंकि ದೇವರು ಚಲಿಸುವಾಗ परमेश्वर जब कार्य करते हैं ನಾವು ಮೈಗಳ್ಳರಾಗಬಾರ್ದು. हमें आलसी नहीं बनना है. ಕೆಲವೊಂದ್ಸಲ ನಾನು ಗದರಿಸಬಹುದು, कई बार मैं आपको डांट सकता ಆದ್ರೆ हूँ, ಅದನ್ನ ಅರ್ಥ ಮಾಡ್ಕೊಳ್ಳಿ. लेकिन उसे आप समझ लीजिएगा. ನಿಮ್ಮಲ್ಲಿ ಯಾರು ಈ ವರ್ಷ आप में से कौन इस साल ಈ ಅವಕಾಶ ಕಳ್ಕೊಳ್ತಿರೋ ನಿಮ್ಮಂತ ಮೂರ್ಖರೇ ಇರೋದಿಲ್ಲ. इस मौके को अगर आप खो देंगे तो आपके जैसा मूर्ख ही कोई नहीं रहेगा. ಮೊಬೈಲ್ ನಿಮಿತ್ತವಾಗಿ मोबाइल की वजह से ಪ್ರಾರ್ಥನೆ ಬಿಟ್ಟು ಮೊಬೈಲ್ ಅಲ್ಲಿ ಕುತ್ಕೊಳ್ತೀರಾ, प्रार्थना छोड़कर मोबाइल में आप बैठते हो, ಹಾಳಾಗ್ತೀರಿ ನೀವು. आप बर्बाद हो जाएंगे. ಅದನ್ನ ಮೊದಲು ಮೂಲೆಗೆ ಒಸಿರಿ. उसे पहले एक कोने में डाल दीजिए. ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೇನ್. आमेन. ಒಂದು ಸಾರಿ एक बार ಬಹಳ ವರ್ಷದಿಂದ बहुत साल पहले ಒಬ್ಬ ಸ್ತ್ರೀಗೆ, एक स्त्री को, ಅವಳು ಮದುವೆ ಆಗಿರ್ಲಿಲ್ಲ ಇನ್ನು, उसका शादी अब नहीं हुआ था, ಅವಳಿಗೆ ದೆವ್ವ ಹಿಡಿದಿತ್ತು. वो दुरात्मा से पीड़ित थी. ಅವಳಿಗೆ ದೆವ್ವ ಹಿಡಿದಿತ್ತು. वो दुरात्मा से पीड़ित थी. ನಾನು ನಮ್ಮ ಪಾಸ್ಟರ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. तब मैं मेरे पासवान जी को ट्रांसलेट करता था. ಅವಳು ಮುಂದೆ ಕುತ್ಕೊಂಡ್ಬಿಟ್ಟು वो सामने बैठकर ನಗ್ತಾವಳೆ. वो हंस रही थी. ಮೆಸೇಜ್ ಪೂರಾ ಡಿಸ್ಟರ್ಬ್ ಮಾಡ್ಲಿಕ್ಕೆ ನೋಡ್ತಾ ಇದ್ದ. पूरा संदेश में हलचल मचाने की कोशिश कर रही है. ನನಗೆ ಒಳಗೆ ಕುದಿತಾ ಇತ್ತು. मुझे अंदर उबल रहा था. ಆದ್ರೆ ಪಾಸ್ಟರ್ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ನಾನು ಸುಮ್ಮನಿದೆ, ಯಾಕಂದ್ರೆ ಬರೀ ಟ್ರಾನ್ಸ್ಲೇಟರ್ ನಾನು. लेकिन पासवान जी कुछ भी प्रतिक्रिया नहीं दिखा रहे थे, इसीलिए मैं खामोश और था. यार ಅಂತ ನಮ್ಗೆ ಗೊತ್ತಿಲ್ಲ. वो कौन है मैं नहीं जानता ಮೊದಲನೇ था. ಸಾರಿ ಅವ್ರು ನೋಡ್ತಾ ಇದ್ದೆ. पहली बार मैं उन्हें देख रहा था. ಮನೆಗೆ ಹೋದ್ವಿ. घर हम वापस गए. ಒಂದು ದಿನ ಬಿಟ್ಟು एक दिन छोड़कर ನನಗೆ ಫೋನ್ ಕಾಲ್ ಬಂತು. मुझे एक फोन आया. ಅವಾಗೆಲ್ಲ ಲ್ಯಾಂಡ್ ಲೈನ್. तब सब लैंडलाइन था. ಸ್ವಲ್ಪ ಮನೆಗೆ ಬರ್ತೀರಾ ಅಂತ. थोड़ा सा हमारा घर ಇನ್ನು आएंगे ಅರ್ಧ क्या? ಮಾತಾಡುವಾಗ್ಲೇ आधा बात करते वक्त ही ಕಟ್ ಆಗ್ಬಿಡ್ತು. फोन कट हो गया. ಸೊ ನಾನು ಎಷ್ಟು ತಿರುಗಾ ನಂಬರ್ಗೆ ಹಚ್ಚಿದ್ರು ವಾಪಸ್ ಗೊತ್ತಿತ್ತು ಯಾರ್ದು ಫೋನ್ ಅಂತ. वापस कितने बार मैं लगा रहा था तो भी मुझे पता फोन था होता किसका इला। कॉल है, लेकिन फोन नहीं जा रहा था. ಫೋನ್ ಹೋಗ್ತಾ ಇಲ್ಲ. फोन नहीं जा रहा था. ಅವ್ರು ಖುದ್ದಾಗಿ ಬಂದು वो खुद आकर, ನನ್ನನ್ನು ತಮ್ಮ, ಅವಾಗೆಲ್ಲ ಇನ್ನು ಚೆನ್ನಾದ ಬೈಕ್ಸ್ ಗಳು ಇರಲಿಲ್ಲ. तभी अच्छी गाड़ियां भी नहीं थे. ಇಂಡ್ ಸುಜುಕಿ, इंड सुजुकी, ಮೊಪೆಡ್ಸ್, ಬಜಾಜ್ ಮೊಪೆಡ್ಸ್. बजाज ಅವ್ರು ತಮ್ಮ मोपेड्स. ಗಾಡಿ ಮೇಲೆ ಬಂದು ನನ್ನ ಕರ್ಕೊಂಡು ಹೋದ್ರು. वो अपने गाड़ी पर आकर वो हमें ले गए. ಮನೆಗೆ ಹೋದ ತಕ್ಷಣ घर जाते ही ಅಲ್ಲಿ ಇನ್ನು ಬಾಗಿಲಲ್ಲಿ ಎಂಟರ್ ಆಗ್ತಾ ಇದ್ದೀವಿ. अभी दरवाजे से हम प्रवेश कर रहे हैं. ಅಲ್ಲಿ ಅದೇ ಸ್ತ್ರೀ ಅವಳು ಅಲ್ಲಿ. वही स्त्री वो थी जो चर्च में ಈ थी. ವ್ಯಕ್ತಿಯ ಸಿಸ್ಟರ್ ಇನ್ ಲಾ, ಅವ್ರ ಹೆಂಡತಿ ತಂಗಿ. इस व्यक्ति के पत्नी की बहन वो है. ನನ್ನ ನೋಡಿ ಹೇಳ್ತಾಳೆ, मुझे देखकर वो कहती है, ನನಗೆ ಗೊತ್ತಿತ್ತು ನೀನು ಕರ್ಕೊಂಡ್ ಬರ್ತೀಯ ಅಂತ. मैं जानता था कि तुम इसे ले आओगे. ಸೈತಾನ್ ಗೊತ್ತೈತೆ. शैतान जानता है. ನೀನ್ ನೋಡ್ಲಿ, ಚರ್ಚಲ್ಲಿ ಚರ್ಚ್ ಬಿಟ್ಟು ಚರ್ಚಲ್ಲಿ ಮಾತಾಡೋದಿಲ್ಲ. ನಿನ್ ಬಗ್ಗೆ आपके बारे में ಈ ಪಕ್ಕ 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 ಮಾತಾಡ್ತಾ ಇರ್ತಾರಲ್ಲ, ये बक 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 जो बात करते हैं ना, ಅವರು ಮೋಸ ಹೋಗ್ಬೋದು. ಅವ್ರ ಕಣ್ಣಲ್ಲಿ ನೀನ್ ಮಣ್ಣು ಹಾಕಿ ಏನೋ ಮಾಡ್ಬೋದು. उनके आंखों में धूल झोंक कर कुछ भी आप कर सकते हैं.
ಆದ್ರೆ ದೆವ್ವಗಳಿದೆ ಅಲ್ಲ, लेकिन ये दुरात्माएं जो है ना, ಎಲ್ಲ ಎಳಿ 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 ನೋಡ್ತಾ ಇದ್ದೇನೆ. सब आपको देख रहे हैं. ಪ್ರತಿ ಸಾರಿ ನೀನು ಮೊಬೈಲ್ ಮೇಲೆ ಕುತ್ಕೊಳ್ಳುವಾಗ ಒಂದು ದುರಾತ್ಮನ ಪ್ರೇರೇಪಣೆಯಿಂದ ಕುತ್ಕೊಳ್ತೀಯ. हर बार जब मोबाइल के साथ आप बैठते हो, एक दुरात्मा के प्रेरेपण से उसे आप करते हो. ನಿನಗೆ ಅನಿಸಬಹುದು ಅದು ಹೆಂಗೆ, आपको लग सकता है ये कैसे है, ನೋಡ್ತಾ ಇಲ್ಲ. मैं तो कुछ बुरा नहीं देख रहा हूँ. ಸೈತಾನನಿಗೆ ನಿನ್ನ ಜೀವಿತದಿಂದ ದೊಡ್ಡ ಲಾಭ ಏನಂತಂದ್ರೆ ವ್ಯಭಿಚಾರ ಅಲ್ಲ. शैतान से आपका जिंदगी से बड़ा लाभ क्या है आप जानते हैं? वो व्यभिचार नहीं है, ನಿನ್ನ ಸಮಯದ ವ್ಯರ್ಥ. आपके समय का व्यर्थ होना. ಅಷ್ಟಾದ್ರೆ ಸಾಕು ಅವನಿಗೆ. उतना होगा तो उसके लिए काफी है, ಯಾಕಂದ್ರೆ ಅವನಿಗೆ ಗೊತ್ತೈತೆ क्योंकि वो जानता है ನಿನ್ನ ಹೋದ ದಿನ ತಿರುಗಿ ಬರೋದಿಲ್ಲ. आपका गुजरा हुआ दिन वापस लौट कर नहीं आएगा. ನಿನಗಿಂತ ಚೆನ್ನಾಗಿ ಅವನಿಗೆ ಗೊತ್ತೈತೆ. आपसे भी अच्छी तरीके से वो जानता है. ಹೆಂಗಾದ್ರೂ ಮಾಡಿ कैसे भी करके ನಿನ್ನ 1 ತಾಸು 2 ತಾಸು ಆದ್ರೂ ಕತ್ಕೊಂಡ್ರೆ ಸಾಕು. आपका 1-2 घंटा तो चुरा लेगा तो उसके लिए काफी है. ಪಾಸ್ಟರ್ ಅದರಿಂದ ಅವನಿಗೆ ಏನು ಲಾಭ? पासवान जी, उससे उसको क्या लाभ है? ಯಾವ ವೈರಿ जो शत्रु ಅವನನ್ನು ಕತ್ತರಿಸಬೇಕು, ಅವನನ್ನು ಕಟ್ಟು ಮಾಡಿ ಹಾಕಬೇಕು, उसे काट डालना है, ಅವನು ತನ್ನ ಕತ್ತಿಯನ್ನ ಕವಚದಲ್ಲಿ ಇಟ್ಕೊಂಡ್ಬಿಟ್ಟು वो अपने तलवार को ಮೊಬೈಲ್ ಅಲ್ಲಿ ಆಡ್ತಾ ಇದ್ರೆ ಯಾರಿಗೆ ಲಾಭ? वो अपने तलवार को कवच में रखकर मोबाइल यूज करते रहेगा तो किसके लिए लाभ है? उसके लिए ही ना. ಅವನು ಹೇಳ್ತಾನೆ ಆಟ ಆಡ್ತಾರೆ. वो कहता है तुम खेलते रहना, ನಾನು ಸ್ವಲ್ಪ ನಿನ್ನ ಮಕ್ಕಳ ಜೊತೆ ಆಟ ಆಡ ಬರ್ತೀನಿ. मैं थोड़ा सा तुम्हारे बच्चों के साथ खेल कर आऊंगा, ನಾನು ಸ್ವಲ್ಪ ನಿನ್ನ ಬಿಸ್ನೆಸ್ ಜೊತೆಗೆ ಆಡ मैं ಬರ್ತೀನಿ. थोड़ा तुम्हारे बिजनेस के साथ खेल कर आऊंगा. ಮೊನ್ನೆ ಇನ್ನೂ ಎಂಟರ್ ಆಗಿಲ್ಲ, अभी घर में मैंने प्रवेश नहीं किया. ಆ ದೆವ್ವ ಏನ್ ಹೇಳ್ತದೆ वो दुरात्मा क्या कहता ಅಂದ್ರೆ ಆ है? ಸ್ತ್ರೀಯೊಳಗಿನ ದೆವ್ವ ಏನ್ ಹೇಳ್ತದೆ? उसका मतलब उस स्त्री में रहने वाला दुरात्मा क्या कहता है? ನನಗೆ ಗೊತ್ತಿತ್ತು ಇವ್ನು ಕರ್ಕೊಂಡ್ ಬರ್ತೀನಿ ಅಂತ. मैं जानता हूँ तुम इसे लेकर आओगे ಅಂದ್ರೆ करके. उसका मतलब ಈ ಜನಗಣತಿ ತೆಗಿತಾರೆ ಗೊತ್ತಾ? ಜನಗಣತಿ जनगणति जनगणति निकालते हैं, आप ಅವ್ರು जानते ಬರೀ हो. ಜನಗಣತಿ ಮಾಡೋದಿಲ್ಲ. वो सिर्फ जनगिनती नहीं करते. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, आपके घर में कितने लोग हैं, ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ ಗೊತ್ತಾ? वो क्या काम करते हैं वो पूछते हैं, आपको पता है? ಅದರಲ್ಲಿ उसमें ಯಾವ ಕೆಲಸ ಹೆಚ್ಚಾದ ಜನರು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ಬಿಡ್ತದೆ. कौन सा काम जितने ज्यादा लोग कर रहे हैं वो पता चलता है. ಇವ್ರಿಗಿಂತಲೂ इनसे भी ಚೆನ್ನಾಗಿ ಜನಗಣತಿ ತೆಗೆಯೋನಂದ್ರೆ ಸೈತಾನ್. अच्छे से जनगिनती करने वाला शैतान है. ಯಾವ ಅಭಿಷೇಕ ಯಾವ ಮೂಲೆಯಲ್ಲಿದೆ ಅಂತ ಗೊತ್ತವನಿಗೆ. कौन सा अभिषेक कौन से कोने में है वो उसे पता है. उसका मतलब ಯಾವ ಮಟ್ಟದ ಅಭಿಷೇಕ ಉಳ್ಳವರು कौन से बनाव में अभिषेक में ಯಾವ रहने वाले, ಮನೆಯಲ್ಲಿ ಇರ್ತಾರೆ, कौन से घर में रहते हैं, ಯಾವ ಓಣಿಯಲ್ಲಿ ಇರ್ತಾರೆ, कौन से कॉलोनी में ಅವ್ರ रहते ಮನೆ हैं, ನಂಬರ್ ಏನು, उनका घर का नंबर क्या है. ಒಬ್ಬನಿಗೆ ದೆವ್ವ ಹಿಡಕ್ಕಿಂತ ಮುಂಚೆ एक इंसान में दुरात्मा आने से पहले, ಕೇಳಿ ನೀವು ಇದನ್ನ, इसे आप सुनिएगा, ಮೊದಲು ಆ ಏರಿಯಾದಲ್ಲಿ ಯಾರಾದ್ರೂ ಅಭಿಷಿಕ್ತರು ಇದಾರ ಸ್ಟಡಿ ಮಾಡ್ತದ. पहले उस एरिया में कोई अभिषिक्त व्यक्ति है क्या, उसे देखता है. ಬರ್ದ್ಕೊಡ್ತೀನಿ ಗ್ಯಾರಂಟಿ ಇದನ್ನ. मैं आपको लिख कर देता हूँ. ಒಂದು ಮದುವೆಯನ್ನ ಮುರಿಯೋಕ್ಕಿಂತ ಮುಂಚೆ एक शादी को तोड़ने से पहले, ಯಾಕೆ ಗೊತ್ತಾ? क्यों आप जानते हो? ಸೈತಾನನಿಗೆ ದೇವರ ವಾಕ್ಯ ಗೊತ್ತಾ? शैतान क्या परमेश्वर के वचन को जानता है? ಚೆನ್ನಾಗಿ ಗೊತ್ತವನಿಗೆ. अच्छी तरीके से जानता है. ಅದನ್ನ ಪಾಲಿಸುವುದಕ್ಕೋಸ್ಕರ ಅವನು ಓದಿದವನಲ್ಲ. उसके अनुसार चलने के लिए वो उसे नहीं पढ़ा है. ನೋ, नहीं. ಹೆಂಗೆ ಅದನ್ನ ತಾನು ಮುರಿಬೇಕು, ಹೆಂಗೆ ಮುರಿಸಬೇಕು. कैसे वो खुद भी तोड़ना है और दूसरों के हाथ से तुड़ाना है. ಒಂದ್ ಚಿಕ್ಕ ಘಟನೆ ಹೇಳ್ತೇನೆ. एक छोटा सा घटना मैं आपको बताता हूँ. ಪೇತ್ರನ ಏನಂದ? पेतरुस ने क्या कहा? ಯೇಸು ಸ್ವಾಮಿ ಕೇಳಿದ್ರು, यीशु मसीह ने पूछा, ಜನ ನನ್ನನ್ನು ಏನಂತಾರೆ? लोग मुझे क्या कह के कहते हैं? ಪೇತ್ರನು पेतरुस ಒಂದ್ ಶಾಟ್ ಗೆ ಏನಂದ? एक शॉट में उसने क्या कह दिया? ದೇವಕುಮಾರನು. परमेश्वर का पुत्र. ಎರಡನೇ ಸಾರಿ ಏನಂದ? दूसरी बार उसने क्या कहा? ಇಂಥದ್ದು ನಿನಗೆ ಆಗಬಾರ್ದು. ऐसा तुम्हें नहीं ಅವಾಗ होना ಯೇಸು ಸ್ವಾಮಿ है. ಏನಂತ तब ಗದರಿಸಿದ್ರು? यीशु मसीह ने क्या कह के कहा? ಎಲ್ಲೇ हे, ಅಂದ್ರೆ ಸೈತಾನ್ ಎಲ್ಲಿದ್ದ? शैतान कहाँ पर था? ಯೇಸು ಸ್ವಾಮಿ ಬೋಧಿಸ್ತಾ ಇದ್ದಾನೆ, यीशु मसीह प्रचार कर रहे हैं, ಸೈತಾನ್ ಕೂತ್ಕೊಂಡು ಕೇಳ್ತಾ ಇದ್ದಾನೆ. शैतान वहां पर बैठकर सुन रहा है. ಕರೆಕ್ಟಾ? सही है. ಅಂದ್ರೆ उसका मतलब ಯೇಸು ಸ್ವಾಮಿ ಪ್ರತಿಯೊಂದು ಬೋಧನೆಯನ್ನ यीशु मसीह के हर एक प्रचार को ಕೂತ್ಕೊಂಡು ಕೇಳ್ತಾ ಇದ್ದಾನೆ. वहां पर बैठकर वो सुन रहा है. ಕೇಳಲಿಕ್ಕೆ ಬಂದಿದ್ದಲ್ಲ ಅವನು. सुनने के लिए वो नहीं आया है. ನಾನು ಹೇಳ್ತೀನಿ, मैं कहता हूँ, ಒಂದು ನಿಮಿಷ ಆತನು ಯೇಸು ಸ್ವಾಮಿಯನ್ನು ಬಿಟ್ಟಾಗಲಿಲ್ಲ. 1 मिनट भी यीशु मसीह को छोड़कर वो हिला नहीं.
ಯಾರಿಂದ ನಿಮಗೆ ಡೇಂಜರ್ ಇದೆಯೋ जिससे आपको खतरा है, ಎಲ್ಲರಿಗಿಂತ ಹೆಚ್ಚಾದ ದೃಷ್ಟಿ ನೀವು ಅವ್ರ ಮೇಲೆ ಇಡ್ತೀರಾ. सबसे ज्यादा नजर आपके उनके ऊपर ही रहेंगे. ನಮ್ಮ ದೇಶ हमारा देश ಅಮೆರಿಕದ ಮೇಲೆ ಗೂಢಚಾರ್ಯ ಮಾಡೋದಿಲ್ಲ. अमेरिका के ऊपर जासूसी नहीं करता. ಯಾಕೆ? क्यों? ಇಬ್ರು ಫ್ರೆಂಡ್ಸ್ ಅವರು, दोनों वो दोस्त है. ಆದ್ರೆ ವೈರಿ ದೇಶದ ಮೇಲೆ लेकिन शत्रु देश के ऊपर ಹಗಲು ರಾತ್ರಿ दिन रात. ಸೈತಾನನ ಗೊತ್ತಿದೆ, शैतान जानता है ಇವನು यह व्यक्ति ಯಾಕೋ ಸರಿ ಕಾಣ್ತಾ ಇಲ್ಲ, क्यों मुझे अच्छा नहीं लग रहा. ಕಣ್ಣು ಹಿಡ್ದೆ ಇರ್ತಾನ, क्या नजर नहीं ಅವನ रखेगा? ಪ್ರತಿಯೊಂದು ಮಾತಿನ ಮೇಲೆ ಅವನ ಕಣ್ಣಿದೆ. उनके हर एक बात पर उसका नजर है. ಹಲೋ, ಅದಕ್ಕೆ ಸೈತಾನನು ಒಂದು ದಿನ इसीलिए शैतान ने एक दिन ಯೇಸು ಸ್ವಾಮಿ ಬಾಯಿಂದ ಈ ಕಥೆಯನ್ನು ಕೇಳಿದಾನೆ. यीशु मसीह की जबान से भी इस कहानी को उसने सुना है. ಏನಂತ? क्या कह के? ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, यीशु मसीह अपने चेलों से कह रहे हैं, ಯಾವನಾದರೂ जो कोई ಯುದ್ಧಕ್ಕೆ ಹೋಗುವುದಾಗಿದ್ರೆ युद्ध को जाएगा तो ಅಂತ ಅರಸನು ऐसा राजा ತಾನು ಹೋಗುವುದಕ್ಕಿಂತ ಮುಂಚೆ वह जाने से पहले ಅವನನ್ನ ಗೆದ್ದುಕೊಳ್ಳೋದಕ್ಕೆ ಆಗುತ್ತೋ ಇಲ್ಲೋ ಅಂತ ಮುಂಚೆ ಲೆಕ್ಕ ಹಾಕ್ತಾನೆ. उसके ऊपर विजय पाएगा या नहीं कह के पहले ही वो गिनती करता अथवा है. या फिर ಒಂದು ವೇಳೆ अगर ಅವನಿಗೆ ಗೆದ್ದುಕೊಳ್ಳಲಿಕ್ಕೆ ಆಗೋದಿಲ್ಲ ಅನಿಸಿದ್ರೆ उसको लगा कि वो नहीं जीतेगा तो ಆ ವೈರಿಯು वह शत्रु ಬರುವುದಕ್ಕಿಂತ ಮುಂಚೆ आने से पहले ही ಅವನೊಂದಿಗೆ ಒಪ್ಪಂದ ಮಾಡಿಕೊಳ್ತಾನೆ. उनके साथ सहमत वो हो जाते हैं. ಹೇಳಿದ್ರೆ ಸ್ವಾಮಿ, क्या यीशु मसीह ने इसे कहा है? ಸೈತಾನ್ ಕೇಳ್ಕೊಳ್ತಾ ಇದ್ದ. शैतान उसे बैठकर सुन रहा है. ಶಿಷ್ಯರನ್ನು ಕಲ್ತ್ಕೊಳ್ಳಿಲ್ಲ, चेलों ने उसे नहीं सीखा, ಈತದನ್ನ ಸಟ್ ಅಂತ ಕಲ್ತ್ಕೊಂಡ. लेकिन इसने उसे जल्दी से सीख लिया. ಹಲೋ, ಇಲ್ಲಿ ಯಾರಾದ್ರೂ ಇದ್ದೀರಾ? यहाँ पर कोई तो है. ಆಮೇನ್. आमेन. ಕೇಳ್ತಾ ಇದ್ದೀರಾ? क्या आप ಅರ್ಥ सुन ಆಯ್ತಾ रहे ನಾನು हैं? आप ಹೇಳೋದು? समझ रहे हैं जो मैं कह रहा हूँ? ನಾನು ಹೇಳೋದು ಅರ್ಥ ಆಯ್ತಾ ನಿಮಗೆ? आपको समझ रहा है जो मैं कह रहा हूँ? ಹಾಗಾದ್ರೆ ऐसा है तो ಇವನು ಯೇಸು ಸ್ವಾಮಿ यह यीशु ಇದನ್ನ मसीह ಹೇಳ್ತಾ ಇದ್ದಾನಂದ್ರೆ इसे कह रहे हैं तो ಕಟ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದವನೆ. बांधने के लिए सब तैयारी वो करके आया ಇವನ್ನೆಲ್ಲ है. ಟ್ರೈ ಮಾಡ್ದ, ये इसने सब कुछ कोशिश सोता। किया. वो हार गया. ಗೊತ್ತಾಯ್ತು उसे पता चला ಇವನು ನುಡಿದು ಸತ್ಯ ಅಂತ. जो ये कह रहा है वो सच है. ಕರೆಕ್ಟಾ? सही है. ಈಗ ಅವನು ಸಿದ್ಧ ಮಾಡ್ಕೊಳ್ತಾ ಇರ್ತಾನ? अब वो बिना तैयारी के रहेगा? ಸಾಧ್ಯನೇ ಇಲ್ಲ. संभव ही नहीं है. ಅವತ್ತಿನಿಂದ ಅವನು ಎಚ್ಚೆತ್ಕೊಂಡ. उस दिन से वो चौकस हो गया. ಆ ಮನೆಗೆ ಹೋಗ್ತಾ ಇದ್ದೀನಿ, उस घर में मैं जा रहा ಆ हूँ. ಯಮ್ಮನಿಗೆ ಹೆಂಗ್ ಗೊತ್ತು वो स्त्री कैसे जानती ಇವ್ರು है ಇವನನ್ನೇ ಕರ್ಕೊಂಡ್ ಬರ್ತಾರಂತ? कि ये जाकर इन्हें ही ले आएंगे? ಯಾಕಂದ್ರೆ क्योंकि ನಿಮ್ ಮನೆಯಲ್ಲಿ ಪೈಪ್ ಹೊಡೆದಿದ್ರೆ ನೀವು ಕಾರ್ಪೆಂಟರ್ನ ಕರ್ಕೊಂಡ್ ಬರೋದಿಲ್ಲ, आपके घर में अगर पाइप टूट जाता है तो आप बड़ी को नहीं ले आते, ನೀವು ಪ್ಲಂಬರ್ನ ಕರ್ಕೊಂಡ್ आप ಬರ್ತೀರಾ. प्लम्बर को ही ले आते हो. ದೆವ್ವಕ್ಕೆ ಚೆನ್ನಾಗಿ ಗೊತ್ತಿದೆ दुरात्मा अच्छी तरीके से जानता ಎಲ್ಲಿ है ಅಭಿಷೇಕ ಇದೆಯೋ ಅವ್ರನ್ನೇ ಕರ್ಕೊಂಡ್ जहाँ पर ಬರ್ತಾರೆ. अभिषेक है उन्हीं को वो ले आएगा कह के. ಒಳ್ಳೆ ಸರ್ವೆ ಮಾಡಿದಾನ ಅವನು. अच्छा सर्वे उसने किया ಯಾವ है. ಏರಿಯಾದಲ್ಲಿ ಎಷ್ಟು ಅಭಿಷಿಕ್ತರಿದ್ದಾರೆ, कौन से एरिया में कितने अभिषिक्त हैं, ಯಾವ ಸಿಟಿಯಲ್ಲಿ ಅವನಿಗೆ ಎಷ್ಟು ಪಾಸ್ಟ್ಗಳಿದ್ದಾರೆ ಬಿದ್ದಿಲ್ಲ ಅವನಿಗೆ. कितने पासवान है उसके बारे में उसको चिंता नहीं है. ಅವನಿಗೆ ಟೆನ್ಷನ್ ಇರೋದು ಅಭಿಷಿಕ್ತರ ಮೇಲೆ ಮಾತ್ರ. उसको चिंता सिर्फ अभिषिक्त लोगों के ऊपर है. ಕೇಳ್ತಾ ಇದ್ದೀರಾ? क्या आप सुन रहे हैं? ಇಫ್ ಯು ಆರ್ ಅನಾಯಿಂಟೆಡ್ ಯು ಆರ್ ಆನ್ ದ ರೇಡಾರ್ ಆಫ್ ಸೇಟನ್. ನೀನು ಅಭಿಷಿಕ್ತನಾಗಿದ್ರೆ ಮಾತ್ರ ಈ ಸುಮ್ಮನೆ ತಲೆನೋವು ಬಂತು, ಮದುವೆಯಲ್ಲಿ ತೊಂದರೆ ಆಯ್ತು, ಪಾಸ್ಟರ್ ಸೈತಾನ್ ನಿನ್ನ ಬಿದ್ದಿಲ್ಲಮ್ಮ, ನೀನೇ ಬಿದ್ಕೊಂಡಿದ್ಯಾ ನಿನ್ನಿಂದೆ. सिर दर्द हो रहा है, शादी में कुछ और शैतान आपके पीछे नहीं गिरा है, आप ही उसमें जाकर गिर चुके हो. ಹುಚ್ಚು ಬುದ್ಧಿಯಿಂದ ನೀನೇ ಬಿದ್ಕೊಂಡಿದ್ಯಾ. आपके पागलपन से आप ही गिरे हो. ಅವ್ನಿಗೆ ಯಾವ ಏರಿಯಾದಲ್ಲಿ ಎಷ್ಟು ಅಭಿಷಿಕ್ತರಿದ್ದಾರೆ ಚೆನ್ನಾಗಿ ಗೊತ್ತು. कौन से एरिया में कितने ಅದು अभिषिक्त ತಾನಾಗೆ है वो अच्छी तरीके ಗೊತ್ತಾಗೋದಿಲ್ಲ. से वो अपने आप ही पता नहीं चलता, ಪ್ರತಿ ದಿನ ಸರ್ವೆ ಮಾಡಿಸ್ತಾನ. लेकिन हर दिन वो सर्वे करवाता है. ಎಲ್ಲಾದ್ರೂ कहीं तो ಅಭಿಷೇಕ ಬೆಳಿಲಿಕ್ಕೆ ಪ್ರಾರಂಭ ಆದ್ರೆ ಗ್ಯಾರಂಟಿ ಗೊತ್ತಾಗುತ್ತೆ ಅವನಿಗೆ. अभिषेक बढ़ने की कोशिश हो रहा है तो वो उसे निश्चय पता चलता है. ಯಾಕೆ? क्यों? ಅಲ್ಲಿ ಅಭಿಷೇಕ ಬೆಳೆದ್ರೆ वहां पर अगर अभिषेक बढ़ेगा ಆ ಓಣಿಯಲ್ಲಿ ಆತನ ಕೆಲಸಕ್ಕೆ ತೊಂದರೆ ಆಗುತ್ತೆ. उस गली में उसके काम में तकलीफ आएगा. ಒಳ್ಳೆ ಸರ್ವೆ ತೆಗೆದಿದ್ದಾನ. अच्छे से सर्वे उसने निकाला है. ಏನ್ ಮಾಡ್ಬೇಕಾಗಿದ್ರೆ ऐसा है तो क्या ಈ करना ವರ್ಷ है? ಸುಮ್ಮನೆ ಕುತ್ಕೊಳ್ಬಾರ್ದು. यह साल हमें खामोश नहीं रहना है. ನಿಮ್ಮ ಮನೆಗಳನ್ನ आपके घरों को ಪವರ್ ಹೌಸ್, ಶಕ್ತಿಯ ಮನೆಗಳನ್ನ ಮಾಡ್ಕೊಳ್ಳಿ. शक्ति के घर में आप बनाइए. ಇಲ್ಲಿ ಚಪ್ಪಲಿ ಹೊಡೆದು यहाँ पर ताली बजाकर ಮನೆಗೆ ಹೋಗಿ ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಬೇಡಿ. घर जाकर मोबाइल लेकर मत बैठिए. ಹಲೋ,
ಕೇಳ್ತಾ ಇದ್ದೀರಾ? क्या आप सुन रहे हैं? ಇಲ್ಲದೆ ಹೋದ್ರೆ नहीं तो ಪ್ರತಿಯೊಂದರ ಮೇಲೆ ದಾಳಿ ಆಗುತ್ತೆ. हर एक के ऊपर आक्रमण होगा. ನಂಬರ್ 1, पहला चीज, ಈ ಇನ್ಸಿಡೆಂಟ್ ನಿಂದ इस घटना से 2 ವಾರದಿಂದ ನಾವು ಕಲಿತಾ ಇರುವಂತ ಭಾಗಕ್ಕೆ ಬರ್ತೀನಿ ಕೇಳಿ. 2 हफ्तों से सीखने वाले भाग तक मैं आऊंगा, सुनिए. ಕೇಳ್ತಾ ಇದ್ದೀರಾ? क्या आप सुन रहे हैं? ಇನ್ನು ಪ್ರವೇಶ ಮಾಡ್ತಾ ಇದ್ದಂಗೆ अभी ही प्रवेश जब वो कर रहे ದೆವ್ವ ಹೇಳ್ತದೆ, थे, ये दुरात्मा कहता है, ಈ ಘಟನೆ ನನ್ನ ಜೀವನದಲ್ಲೇ ಮರೆಯೋದಿಲ್ಲ. इस घटना को मेरे जिंदगी में ही नहीं भूलूंगा. ನನಗೆ ಗೊತ್ತಿತ್ತು ನೀನು ಹೋಗಿ ಇವ್ರನ್ನ ಕರ್ಕೊಂಡ್ ಬರ್ತೀಯ ಅಂತ. मैं जानती थी कि तुम जाकर इन्हें ले ಹೆಂಗೆ आओगे. ಗೊತ್ತಿತ್ತು ಇವ್ರನ್ನೇ ಕರ್ಕೊಂಡ್ ಬರ್ತಾನಂತ? कैसे पता था कि इन्हें ही लेकर आएंगे कह के? ಯಾವ ಏರಿಯಾದಲ್ಲಿ जिस एरिया में ಯಾವ ಮಟ್ಟದ ಅಭಿಷಿಕ್ತರಿದ್ದಾರೆ ಅವನಿಗೆ ಗೊತ್ತಿದೆ. कौन से हाथ के अभिषिक्त है कह के वो पता, उसे पता है. ಅವನಿಗೆ ಇದು ಗೊತ್ತಿದೆ. वो ये भी जानता है, ಯಾವಕ್ಕೆ दुरात्मा को, ಇವ್ರು ಬಂದ್ರೇನೆ ನನಗೆ ತೊಂದರೆ ಆಗುತ್ತೆ ಅಂತ. अगर ये आएंगे तो मुझे तकलीफ होगा, ಬೇರೆಯವ್ರು ಬಂದ್ರೆ ನನಗೆ ಆಗೋದಿಲ್ಲ. दूसरे आएंगे तो तकलीफ नहीं ಯಾಕಂದ್ರೆ ಅವ್ರಿಗೆ ಇನ್ನೂ होगा, ಕೆಪಾಸಿಟಿ ಇಲ್ಲ. क्योंकि अभी उनके अंदर वो क्षमता नहीं है. ಕೇಳ್ತಾ ಇದೀಯಾ? क्या आप सुन रहे हैं? ಈ ತೆಂಗಿನ ಗಿಡಕ್ಕೆ इस नारियल के पेड़ को ಮತ್ತೊಂದೇನೋ ಯಾವ್ದೋ ಒಂದು ಹೆಸರಿದೆ, ಬಹಳ ಚೆನ್ನಾಗಿ ಹೆಸರು, ಏನೋ ಹೆಸರಿದೆ ಅದಕ್ಕೆ, ಕಲ್ಪವೃಕ್ಷ. ಥ್ಯಾಂಕ್ ಯು ಬ್ರದರ್. ಯಾರು ಹೇಳಿದ್ರು? ಅಲ್ಲಿ ಯಾಕೆ ಕುಂತೀರಿ ನೀವು? ಹಿರಿಯರು ಮುಂದಿನ ವಾರದಿಂದ ಇಲ್ಲಿ ಬರಬೇಕು. ಈ ಕಲ್ಪವೃಕ್ಷ ನನಗೆ ಇಲ್ಲಿಂದ ಕೇಳಿಸ್ಬೇಕು, ಅಲ್ಲಿಂದ ಬೇಡ, ಆಯ್ತಾ? ಆಮೇನ್ ಆಮೇನ್ आमेन. ಕಲ್ಪವೃಕ್ಷ ಅಂತಾರೆ ಅದಕ್ಕೆ. उसे नारियल का ಯಾಕೆ पेड़. ಹಂಗಂತಾರೆ ಗೊತ್ತಾ? ಥ್ಯಾಂಕ್ ಯು ಅಣ್ಣ. ಆ ಶಬ್ದನೇ ಅಳಕ್ ಹೋಗುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ವರ್ಡ್. ಕಲ್ಪವೃಕ್ಷ ಯಾಕಂತಾರೆ ಗೊತ್ತಾ? क्यों उसे वैसे कहते हैं आप ಅದು पता है? ಕಲ್ಪಿಸಿದ್ದನ್ನು ಕೊಡ್ತದೆ ಅಂತದಕ್ಕಲ್ಲ. जो कल्पना करेंगे उसे वो देता है कि ಅದ್ರ कैसे नहीं ಒಂದು कहते, ಭಾಗನೂ ವ್ಯರ್ಥವಾಗಿ ಹೋಗೋದಿಲ್ಲ. लेकिन उसका एक भाग भी व्यर्थ नहीं होता. ಅದ್ರ ನೀರು उसका पानी ಲಾಭ, उस लाभदायक ಅದ್ರ है, ಕೊಬ್ಬರಿ उसका कोबरा लाभ है। वो लाभदायक है. ಏನಂತಾರೆ? ಕೊಬ್ಬರಿನೇ ಅಂತಿರಲ್ಲ. ಆ ಕೊಬ್ಬರಿಯನ್ನು ಮುಚ್ಚಿರೋ ಏನಂತಾರೆ? ಚೆಪ್ಪು, ಸೊಟ್ಟು, उसके ऊपर रहने वाला ಅದು छिलका लाभ है। वो भी लाभदायक ಅದ್ರ है. ಮೇಲಿರುವಂತ ಹಸ್ಕ್ ಏನಂತೀವಿ ಅದಕ್ಕೆ? ಸಿಪ್ಪೆ, उसके ಅದು ऊपर लाभ रहने है। वाला वो भी लाभदायक ಅದರಿಂದ है. ಕೋಕೋಪೀಟ್ ಮಾಡ್ತಾರೆ. ಕೋಕೋಪೀಟ್ ಅಂದ್ಬಿಡಮ್ಮ, उसे ಹಿಂದಿಯಲ್ಲಿ ಅದಕ್ಕೆ कोकोपीट ಕೋಕೋಪೀಟ್ बनाते हैं ಗಿಡಗಳನ್ನ ಹಚ್ಚಲಿಕ್ಕೆ. पौधों को लगाने ಅದರ के लिए. ನಾರಿನಿಂದ उसके बाहर के छिलके ಹಗ್ಗ से ಮಾಡ್ತಾರೆ. रस्सी बनाते हैं. ಅದರ ಬಡ್ಡಿಯಿಂದ उसके तन ಕೆಲವರು से ಕಂಬಗಳನ್ನು ಮಾಡ್ಕೊಳ್ತಾರೆ. थोड़े लोग कंबाओं को बनाते हैं ಇನ್ನು ಕೆಲವರು ಅದರಿಂದನೂ और थोड़े लोग उससे भी ನಾರನ್ನ ತೆಗೆದು उसे निकाल ಹಗ್ಗ ಮಾಡ್ತಾರೆ. रस्सी बनाते हैं. ಅದರ ಎಲೆಗಳನ್ನ उसके पत्तों को ಹಂಚಿನ ಮೇಲೆ ತಂಪಾಗಲಿ ಅಂತ ಹಾಕೊಳ್ತಾರೆ. वहां पर ठंडा रहे कि छत ಅದರ पर डालते ಕಡ್ಡಿಗಳನ್ನ हैं. उसके सारे ಕಸ್ಬರ್ಗಿ लकड़ियों को ಮಾಡ್ಕೊಳ್ತಾರೆ. वो झाड़ू बनाते ಒಂದು हैं. ವ್ಯರ್ಥ ಆಗೋದಿಲ್ಲ उसमें ಅದ್ರದ್ದು. से एक भी व्यर्थ नहीं ಒಂದು होता है. ತೆಂಗಿನಕಾಯಿಗೆ ಆತನ ಅಷ್ಟು ಕಲ್ಪಿಸಿದ್ರೆ एक नारियल को उतना ನಿನ್ನ उन्होंने कल्पित ಪಾದಗಳು किया ಎಷ್ಟು है ಶ್ರೇಷ್ಠ, तो आपके चरण कितने ನಿನ್ನ श्रेष्ठ ಕಾಲುಗಳು हैं, ಎಷ್ಟು ಶ್ರೇಷ್ಠ. आपके पैर कितने ಒಂದು श्रेष्ठ ನಿಮಿಷ, हैं. एक मिनट, ಅವುಗಳನ್ನು ಎಲ್ಲಿ ಹಾಕ್ತಾ ಇದ್ದೀಯಾ? उनको आप कहाँ पर डाल रहे हो? ಯಾವ ತಾಳಕ್ಕೆ ಅವನು ಕೊಡ್ತಾ ಇದ್ದೀಯಾ? आप कौन से काम में उसे डाल रहे हो? ನಿನ್ನ ನಾಲಿಗೆ ಎಷ್ಟು ಶ್ರೇಷ್ಠ. आपका जबान कितना श्रेष्ठ है. ನಿನ್ನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಾನಂದ್ಮೇಲೆ आपको उनके स्वरूप में ನಿನ್ನ उन्होंने रचा है तो ಭಾಗಗಳನ್ನು ಅಭಿಷೇಕಿಸಿ आपके हर एक भाग को अभिषेकित ಅವುಗಳನ್ನು कर ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನಾತ. उनको इस्तेमाल करने के लिए वो सामर्थ्य है. ಅವುಗಳನ್ನ ಹೊಲೆಯ ಮಾಡ್ಕೊಳ್ಬೇಡ. उन्हें आप मैला मत कीजिएगा. ಅವುಗಳನ್ನ ಸ್ವಂತಕ್ಕೂ ಉಪಯೋಗಿಸಬೇಡ. उनके लिए उन्हें खुद के लिए भी इस्तेमाल ನನಗೆ मत ಗೊತ್ತು. कीजिए. मैं जानता हूँ ಎಲ್ರಿಗೂ ಇಲ್ಲದೆ ಹೋದ್ರೂ ಸಹ सबको नहीं है तो भी ಯಾರಿಗೆ ನೇಮಿತವಾಗಿದೆ ಅವ್ರ ಹೃದಯದಲ್ಲಿ ಕರ್ತನು ಮಾತಾಡ್ತಾ ಇದ್ದಾನೆ. जिसके लिए ये नियमित है उनके हृदय में परमेश्वर बात कर रहे हैं. ಕೇಳ್ತಾ ಇದ್ದೀರಾ? क्या आप सुन रहे हैं? ಅವ್ರ ಹೆಂಡತಿ ಕೇಳಿದ್ಲು, उनके पत्नी से वो पूछते हैं, ನಿನಗೆ ಹೆಂಗ್ ಗೊತ್ತು? तुम कैसे जानते हो? ಆ ಹೆಣ್ಮಗಳು और उस स्त्री ने ನಾನು ನೋಡಿ ಸ್ಮೈಲ್ ಮಾಡಿ ಹೇಳ್ತಾಳೆ, मुझे देखते हुए मुस्कुराते ಅವ್ರು हुए ಯಾರಂತ कहती ಗೊತ್ತಿಲ್ಲ है, ನನಗೆ. वो कौन है भी मैं नहीं जानता. ಒಂದ್ ಪಟ್ಟಣದಲ್ಲಿ ಅವಾಗಿನ ಕಾಲದಲ್ಲಿ ಈಗ ಮೊಬೈಲ್ ಇಲ್ಲ, ಅವಾಗ ಲ್ಯಾಂಡ್ ಲೈನ್. उस समय में तब मोबाइल नहीं था, लैंडलाइन ನಮ್ಮನೆ था. ಲ್ಯಾಂಡ್ ಲೈನ್ ಇತ್ತು. हमारे घर में लैंडलाइन था. ನಾನು ಒಂದು ಏರಿಯಾದಲ್ಲಿ ಅಥವಾ ಅಷ್ಟೊಂದು ಇಡೀ ಪಟ್ಟಣದಲ್ಲಿ उतने पूरे शहर में ಎಷ್ಟು ಲ್ಯಾಂಡ್ ಲೈನ್ ಇರಬಾರ್ದು कितने लैंडलाइन हो सकते हैं? ಅಲ್ವಾ? सही है. ನೂರಾರಲ್ಲ, 100 नहीं, ಸಾವಿರಾರು ಇರ್ತದೆ. ಇಲ್ಲ हजारों में रह सकते हैं ना. ಯಾರಿಗಾದ್ರೂ ಲಾಭ ಆಗ್ತಾ ಇದೆ? ನಾನು ಕೇಳ್ತಾ ಇರೋದು ಅರ್ಥ ಆಗ್ತಾ ಇದೆ? जो मैं कह रहा हूँ किसी को लाभदायक हो रहा है. ಸಾವಿರಾರು ಇರ್ತದೆ. ಇಲ್ಲ हजारों हो सकते हैं ना.
ಈ ದೆವ್ವ ಹೇಳ್ತದೆ ये दुरात्मा कहता ಈ है ಘಟನೆ ನಾನು ಜೀವನದಲ್ಲೇ ಮರೆಯೋದಿಲ್ಲ. इस घटना को मेरे जिंदगी में ही मैं नहीं भूलूंगा। ಈ ದೆವ್ವ ಹೇಳ್ತದೆ ये दुरात्मा कहता है ನನಗೆ ಗೊತ್ತಿತ್ತು मैं जानती थी ನೀನ್ ಹೋಗಿ ಇವ್ರನ್ನ ಕರ್ಕೊಂಡ್ ಬರ್ತೀಯ तुम ಅಂತ. जाकर इन्हें ले आओगे ಅದಕ್ಕೆ इसीलिए ನಿನ್ನೆನೆ कल ही ಅಂದ್ರೆ ಸಂಡೇ ಚರ್ಚ್ ಬಿಟ್ಟ ತಕ್ಷಣ उसका मतलब संडे चर्च खत्म होने के बाद ಮನೆ ಬರೋದಕ್ಕೆ ಮುಂಚೆನೆ घर आने से पहले ही ಅದ್ ಹೇಳ್ತದೆ वो कहती हैं ನಿಮ್ ಮನೆ ಲ್ಯಾಂಡ್ ಲೈನ್ ಅನ್ನ ನಾನು ಡೆಡ್ ಮಾಡಿದ್ದೇನೆ. ಅವಾಗೆಲ್ಲ ಲ್ಯಾಂಡ್ ಲೈನ್ ಡೆಡ್ ಆಗ್ತಾ ಇದ್ವಿ, ಫೋನ್ ಡೆಡ್ ಆಗಿದೆ ಅಂತಿದ್ರು, ನೆನಪಿದೆಯಾ ನಮ್ಮವ್ರಿಗೆ? तुम्हारे घर के 90s लैंडलाइन को दौर मैंने के, फोन डेड dead कर ಆಗೈತೆ. दिया। फोन डेड हुआ है। ಅದನ್ನ ಕೇಳಿದ ತಕ್ಷಣ ಅವ್ರು ಹೇಳ್ತಾ ಹೇಳಿದ್ರು, उसे सुनते ही उनकी पत्नी ने कहा ಸಂತೋಷ್ संतोष 2 ದಿನದಿಂದ ನಮ್ಮ ಮನೆ ಲ್ಯಾಂಡ್ ಲೈನ್ ಡೆಡ್ ಐತೆ. 2 दिन से हमारे घर का लैंडलाइन डेड है। ಹೆಂಗ್ ಗೊತ್ತಾಗ್ತಿದಕ್ಕೆ ಇವರು ಸಹಾಯಕ್ಕೆ ಕೂಗು ಕೊಡ್ತಾರಂತ? कैसे इसे पता चला कि मदद के लिए पुकारेंगे ಅದು कहके? ಬಿಡಿ, वो छोड़िए, ಹೆಂಗ್ ಗೊತ್ತಾಗ್ತಿದಕ್ಕೆ इसे कैसे पता चला ಇವ್ರು ಸಹಾಯಕ್ಕೆ ಇವ್ನ ನಂಬರ್ ಗೆ ಡಯಲ್ ಮಾಡ್ತಾರಂತ? कि मदद के लिए इनका नंबर ही वो इस्तेमाल करेंगे ಬಹಳ कहके? ನಾಜೂಕಾಗಿ ನೀನ್ ಯಾರ ಜೊತೆ ಕ್ಲೋಸ್ ಇದ್ದೀಯಾ, बहुत नाजुक से आप किसके साथ निकट ಯಾರನ್ನ नजदीक हो, ನಂಬುತ್ತೀಯಾ, जिससे आप भरोसा करते ಯಾವ हो, ಸೇವಕನ ಮೇಲೆ ನಿನಗೆ ನಿರೀಕ್ಷೆ ಇದೆ, जिस परमेश्वर के दास पर आपको निरीक्षा है, ಎಲ್ಲ ಗೊತ್ತು ಅವನಿಗೆ. सब वो जानता है। ಅವನೇನು ಅಂತರ್ಯಾಮಿ ಅಲ್ಲ, वो अंतर्यामी नहीं है, ಆದ್ರೆ ಒಂದೊಂದು ನಾಯಿಯನ್ನ ಒಂದೊಂದು ದುರಾತ್ಮವನ್ನ लेकिन एक एक कुत्ते को एक एक दुरात्मा ನಿನ್ನ को ಹಿಂದೆ ಗಾರ್ಡ್ ತರ ಬಿಟ್ಟು आपके पीछे एक गार्ड के जैसे ಅದಕ್ಕೆ छोड़कर, ಫ್ಯಾಮಿಲಿಯರ್ ಸ್ಪಿರಿಟ್ ಅಂತೀವಿ. उसको हम फेमिलियर स्पिरिट कहते ನಿನ್ನನ್ನ हैं, ಸ್ಟಡಿ ಮಾಡ್ಲಿಕ್ಕೆ ಹಚ್ಚಿರ್ತಾನ ಆತ. आपके ऊपर अभ्यास करने के लिए वो छोड़ देता है। ಯಾಕೆ ನಾವು ನಂಬಿದವರೇ ಬಿದ್ದು ಹೋಗ್ತಾರೆ? क्यों हम विश्वास करने वाले ही गिर जाते हैं? ಯಾಕಂದ್ರೆ ಅವ್ರ ಅವ್ನ ಟಾರ್ಗೆಟ್ ಅಲ್ಲ, क्योंकि वो उनका मंजिल नहीं है, ನೀನ್ ಅವ್ರ ಮೇಲೆ ಬಿಟ್ಟಿಯಲ್ಲ ಭರವಸೆ, ಅದು ಅವ್ನ ಟಾರ್ಗೆಟ್. लेकिन जो भरोसा आपने उन पर रखा है ना, वो उसका मंजिल है। ಅವ್ರಿಗೆ ಗೊತ್ತಿದೆ वो जानता है ಅವರಿಂದ ನಿನಗೆ ನೋವಾದ್ರೆ ಇನ್ನು ಯಾರನ್ನು ನೀನು ನಂಬೋದಿಲ್ಲ ಅಂತ. उनसे आपको दर्द होगा तो किसी पर आप भरोसा नहीं करेंगे कह के। ಹಾಗಿದ್ರೆ ಜವಾಬ್ದಾರಿ ಯಾರ್ದು? ऐसा है तो जिम्मेदारी किसका है? ನಿನ್ನ ಮನಸ್ಸು, आपका मन, ನಿನ್ನ ಮನೆ, आपका घर, ನಿನ್ನ ಮಕ್ಕಳು, आपके बच्चे, ನಿನ್ನ ಕುಟುಂಬ. आपका परिवार। ಬೇಲಿಯನ್ನು ಹಾಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ. भाड़ा डालने वाला वो आपका जिम्मेदारी है, ಕರ್ತವ್ಯ. वो आपका जिम्मेदारी है। ಯೋಬನು ಅದನ್ನ ಸಕ್ಷಮವಾಗಿ ಮಾಡ್ಕೊಂಡಿದ್ದ. आयुब ने उसे निर्दिष्टता से किया था। ಸೈತಾನ್ ಹೇಳ್ತಾನೆ, शैतान कहता ಹೆಂಗ್ है ಮುಟ್ಲಿ, ಹೆಂಗೆ ಮುಟ್ಲಿ, कैसे मैं छूं, ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. नजदीक भी मैं नहीं जा सकता। ಅವನ ಸುತ್ತಲೂ ಬೇಲಿ ಹಾಕಿದ್ಯಾ, वहां पर उसके इर्द गिर्द तुमने भाड़ा ನಿನ್ನ डाल रखा है। ಪಾದಗಳು, तुम्हारे चरण, ನಿನ್ನ ಕಾಲು, तुम्हारे पैर, ನಿನ್ನ ಬಾಯಿ, तुम्हारा जबान, ನಿನ್ನ ಕಣ್ಣು, आपके नजरें, ನಿನ್ನ ಕೈ, आपके हाथे, ಅವು ಯಾವಾಗ ಪ್ರತಿಷ್ಠೆಗೊಳ್ತದೋ वो जब प्रतिष्ठा किया जाते हैं ಆವಾಗ ಆ ಬೇಲಿ ಬರ್ತದೆ. तब वो भाड़ा उतर आता है। ಪ್ರತಿಷ್ಠೆ ಅಂದ್ರೆ ಗೊತ್ತಾ? प्रतिष्ठा यानी आप जानते हो? ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ ಇದೆ? कितने लोग ये समझ पा रहे हैं? ತಿಳುವಳಿಕೆ ಅರ್ಥ ಆಗ್ತದೆ? आपको ये समझ आ रहा है? ಪ್ರತಿಷ್ಠೆ ಅಂದ್ರೆ ಗೊತ್ತಾ? प्रतिष्ठा यानी आप जानते हो? ಪ್ರತಿಷ್ಠೆ ಅಂದ್ರೆ प्रतिष्ठा यानी ನಾನು ಇವರಿಗೆ ಸೀಮಿತ. मैं सिर्फ इनका हूँ। ನಮ್ ಗೋವಾದಲ್ಲಿ ಸಿಸ್ಟರ್ ಹೇಳ್ತಾರೆ, हमारे गोवा में बहन कहती हैं, ನನಗಿಂತ ಸ್ವಲ್ಪ ಚಿಕ್ಕವರು, मेरे से थोड़ी छोटी हैं, ನನಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. मेरे लिए ट्रांसलेट करती हैं। ಅವ್ರು ಹೇಳ್ತಾ ಇರ್ತಾರೆ, वो कहती रहती हैं, ಯಾರಾದ್ರೂ ಬೇರೆಯವ್ರ ಪ್ರೀಚರ್, ಬೇರೆದವ್ರ ಪ್ರೀಚಿಂಗ್ ಇದ್ರೆ अगर किसी और का प्रीचिंग ಈ है ಅಮ್ಮ तो ಹೇಳಲಿಕ್ಕೆ ಮನಸ್ಸು ಮಾಡೋದಿಲ್ಲ. ये अम्मा उठने के लिए ही मन नहीं करती। ಯಾಕೆ? क्यों? ಅವ್ರು ಏನ್ ಹೇಳ್ತಾರಂದ್ರೆ, वो क्या कहती ಪಾಸ್ಟ್ರೆ, है? पासवान जी, ನನಗೆ मुझे ನಿಮಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ आपको ट्रांसलेट करने के लिए ಆತ್ಮದಲ್ಲಿ ಬಿಡುಗಡೆ ಇದೆ, आत्मा में छुटकारा है, ಅದಕ್ಕೆ ಪ್ರತಿಷ್ಠೆ ಅಂತೀವಿ. उसे हम प्रतिष्ठा कहते हैं। ಬೇರೆ ಜೊತೆಗೆ ಆಗೋದಿಲ್ಲ. दूसरे लोगों के साथ वो नहीं होता ಅರ್ಥ है। ಆಯ್ತಾ? आप समझ ನಿನ್ನ रहे हैं? ಜೀವನಕ್ಕೆ आपकी जिंदगी के लिए ಯೇಸುವಿನ ತಾಳ ಮಾತ್ರ, सिर्फ यीशु मसीह का रिश्ता ही, ತಾಳ, ರಿದಮ್. ಅರ್ಥ ಆಯ್ತಾ? ನೀನು ಹಾಡಿದ್ರೆ ಅವನಿಗೆ, आप गाएंगे ಈ तो उसके ಪ್ರತಿಷ್ಠೆನ लिए। ನೀನು ಮುರಿದ್ರೆ अगर इस प्रतिष्ठा को आप ನಿನ್ನ तोड़ेंगे ಕೈಯಾರೆ तो ನೀನೇ ಬೇಲಿಯನ್ನು ಮುರಿದು ಬಿಡ್ತೀಯ. आपके हाथों से आप ही उस भाड़े को तोड़ देंगे। ಆಮೇಲೆ ದೇವ್ರು ಯಾಕೆ ಹಿಂಗ್ ಮಾಡಿದ? परमेश्वर ने ऐसा क्यों किया? ಇನ್ನ ಬೇಲಿ ಹರ್ಕೋ, ಇದ್ದಿದ್ದೆಲ್ಲ ಬೇಲಿ ಹರ್ಕೊಂಡ್ಬಿಡ. रहने ಎಲ್ಲ वाले भाड़े को ಚೆನ್ನಾಗಿರ್ತದೆ. फाड़ दीजिए, अच्छा सब रहेगा। ಅಯ್ಯೋ ಹುಚ್ಚ, ಈ ಬೇಲಿ ನಮ್ಮಿಂದ ಹಾಕೊಳ್ಳಕ್ ಸಾಧ್ಯನಾ? क्या ये भाड़ा हम खुद ढाल सकते हैं? ಅವನು ಹಾಕಿರುವಾಗ ಕಾಯ್ಕೊಂಡಾದ್ರೂ ಕಾಯ್ಕೊಳ್ಬೇಕು. अगर उन्होंने डाला है तो उसका रखवाली तो हमें करना है। ಮನೆಯಲ್ಲಿ घर में ಕ್ರಿಸ್ತನ ಹಾಡುಗಳು ಮೊಳಗ್ಲಿ, मसीह के गाने वो गूंजे, ಮನಸ್ಸಲ್ಲಿ मन में ನನ್ನ ಹೃದಯದ ಧ್ಯಾನವು मेरा हृदय का ध्यान
ಒಟ್ಟಿಗೆ ಒಪ್ಪುವಂತೆ. आपको सहमत रहने जैसे। ಬೆಳಿಗ್ಗೆ ಕತ್ಲಿರ್ತದೆ, सुबह अंधकार रहता है। ಸೈಕ್ಲಿಂಗ್ ಹೋಗ್ತಾ ಇರ್ತೀನಿ ಒಮ್ಮೊಮ್ಮೆ, एक एक बार साइकिलिंग पे मैं जाता ಏನೇನೋ हूँ, ಚಿಂತೆಗಳು ಬರ್ಲಿಕ್ಕೆ ನೋಡ್ತದೆ. क्या क्या चिंताएं आने लगते ಯಾಕಂದ್ರೆ हैं ಕತ್ಲಿದೆ, क्योंकि अंधकार है, ಏನು ಕಾಣೋದಿಲ್ಲ. कुछ भी नजर नहीं ಲೈಟ್ आता, ಅಲ್ಲಿ ಬರೀ ರೋಡ್ ಮಾತ್ರ ಕಾಣ್ತಾ ಇರ್ತದೆ. लाइट में सिर्फ रोड नजर आता ಸೊ है। ಏನು ಕಾಣ್ಲಿಲ್ಲ ಅಂದ ಕೂಡಲೇ इसीलिए जब कुछ नहीं दिख रहा ಕಾಣದೇ है ಇರೋ तो ವಿಚಾರಗಳು ಸ್ಟಾರ್ಟ್ ಮಾಡ್ತದೆ ಗಿರಣಿ. अंधे की विचार वो सब आने लगते हैं। ಹೌದಲ್ಲ? सही है या नहीं? ಎಲ್ಲ ಗೋಲ್ಡನ್ ಥಾಟ್ ಎಲ್ಲಿ ಬರ್ತದೆ? सारे सुनहरे सोच कहाँ पर आते ವಾಶ್ರೂಮ್ ಅಲ್ಲಿ हैं? ಕೂತಾಗ. बाथरूम में जब बैठते हैं तब। ಕೆಲಸ ಮುಗ್ದೆ ಅನ್ನೋದು ಮರ್ತು ಬಿಟ್ಟಿರ್ತೀರಿ. काम खत्म हो गया उसे भी हम भूल जाते हैं। ಹೊರಗಡೆಯಿಂದ ಆತೋ ಇಲ್ಲೋ, बाहर से हुआ या नहीं? ಅವ ಹಾ ಬಂದೆ 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 ಚಿಂತೆ. ಹಲೋ ಪಾಪ ಎಷ್ಟು ಮುಗ್ಧರಾಗಿದ್ದಾರೆ ನೋಡ, ಜೀವನದಲ್ಲದೆ ಇಂಥದ್ದು ಮಾಡಿಲ್ಲ. जिंदगी में ही ऐसे नहीं किया है। ಹಲೋ ಕರೆಕ್ಟ್? सही है। ನನ್ನ ಹೃದಯದ ಧ್ಯಾನ मेरे हृदय का ध्यान ನಿನಗೆ ಸಮರ್ಪಕವಾಗಿರಲಿ. आपके लिए वो समर्पित ಯಾಕೆ? रहे। क्यों? ಅದು ಸರಿ ಇಲ್ಲ ಅಂದ್ರೆ अगर वो ठीक नहीं है तो ಏನು ಸರಿ ಇರೋದಿಲ್ಲ. ಹಣ ಸರಿ ಇರೋದಿಲ್ಲ, कुछ भी ठीक नहीं रहेगा, मदुवे पैसा सही ठीक नहीं रहती रहेगा, शादी ठीक नहीं रहेगा, ಆರೋಗ್ಯ ಸರಿ ಇರೋದಿಲ್ಲ. सेहत ठीक नहीं रहेगा। ಕೇಳ್ತಾ ಇದ್ದೀರಾ? क्या आप सुन रहे हैं? ಕ್ರಿಸ್ತನಿಗೋಸ್ಕರ ತಮ್ಮ ಆರೋಗ್ಯವನ್ನ ಸವಿದವರುಂಟು. मसीह के लिए अपने सेहत को खोने वाले हैं। ಅದು ಪಾಪದ ನಿಮಿತ್ತವಾಗಿ ಬಂದಂತ ಅನಾರೋಗ್ಯ ಅಲ್ಲ, वो पाप के वजह से आया हुआ बीमारी नहीं है, ಕ್ರಿಸ್ತನಿಗೋಸ್ಕರ ಸವೆದು ಹೋಗಿದ್ದಕ್ಕಾಗಿ ಬಂದದ್ದು. मसीह के लिए खोने वाले खोया है ಆದ್ರೆ इसीलिए वो आया है। ಮೂರ್ಖತನದಿಂದ लेकिन मूर्खता से ಪಾಪದ ಬಾಗಿಲೆಂಬುದನ್ನ ತೆರೆದು ಅನಾರೋಗ್ಯಕ್ಕೆ ತುತ್ತಾದವರು ಉಂಟು. पाप नामक दरवाजे को खोलकर बीमारी का मोहरा बनने वाले भी हैं। ಕೇಳ್ತಾ ಇದ್ದೀರಾ? क्या आप सुन रहे हैं? ಇವತ್ತು ಆಶೀರ್ವಾದ ಆಗ್ತದೆ आज के दिन आपको आशीष हो रहा है या फिर समझ आ रहा है? ನಿನ್ನ ಹೃದಯದ ಧ್ಯಾನ. आपके हृदय का ध्यान। ಪಾಸ್ಟರ್ ನಾನು ಅಂತದೇನು ಯೋಚಿಸೋದಿಲ್ರಿ. पासवान जी ऐसा कुछ भी मैं नहीं Simple उदाहरण सोचता, ಹೇಳ್ತೀನಿ. आसान सा उदाहरण बताता हूँ। ಹಲೋ ಪಾಸ್ಟರ್ ಎಲ್ಲ ಡೀಟೇಲ್ಸ್ ಬ್ಯಾಡ್ರಿ, ಮುಂದ್ ಬಿಡ್ರಿ ಗಾಡಿ. पासवान जी ये सब विवरण नहीं चाहिए, आगे जाइए, आगे जाकर क्या करेंगे? एक्सीडेंट हो ಒಂದ್ जाएगा। ಬೇರಿಂಗ್ ಹೋಗೈತೆ ಅಂತ ಹೇಳ್ತಾ ಇದ್ದೀನಿ, ಮೊದಲು ಬೇರಿಂಗ್ ಸರಿ ಮಾಡ್ಕೊಂಡ್ಬಿಟ್ರಿ ಇನ್ನೂ ಫಾಸ್ಟ್ ಹೋಗ್ಬೋದು. पहले बेरिंग ठीक कीजिए और भी शीघ्र आप जा सकते ಹೌದಾ हैं। ಅಲ್ಲ? सही है या नहीं? ಹೌದಲ್ಲ? सही है या नहीं? ಹೌದಲ್ಲ? सही है या नहीं? ಆಮೆನ್ आमेन ಆಮೆನ್ आमेन ಆಮೆನ್ आमेन ಆಮೆನ್ आमेन ಆಮೆನ್ आमेन ಆಮೆನ್. ಹalleluya. हालेलुया। ನೀವು ಅದಕ್ಕೆ ಬರ್ತೀನಿ, ಮತ್ತೆ ಬರ್ತೀನಿ, उसके पास वापस आऊंगा। ಇದನ್ನ ನನ್ನ ತಲೆ ಯೋಚನೆ ಬಂತು, मेरे सिर में एक विचार आया, ಇದಕ್ಕೆ ಫೋನ್ ಡೆಡ್ ಮಾಡೋದು ಗೊತ್ತಾ? इसे फोन डेड करना भी पता है। ನಾನೇ ನಿಮ್ ಫೋನ್ ಡೆಡ್ ಮಾಡಿ ಅಂದ್ರೆ उसका मतलब ಫೋನ್ ಡೆಡ್ ಮಾಡ್ಲಿಕ್ಕೆ ಬರೋದು, ಮದುವೆ ಡೆಡ್ ಮಾಡದೇ ಇರ್ತದ. फोन डेड करना जो जानता है शादी डेड नहीं कर ಫೋನ್ सकता। ಡೆಡ್ ಮಾಡೋದು ಹಣವನ್ನು ಡೆಡ್ ಮಾಡದೇ ಇರ್ತದ. जो फोन बंद कर सकता है डेड कर सकता है, पैसों को डेड नहीं कर सकता है। ಫೋನ್ ಡೆಡ್ ಮಾಡೋದು ಗಾಡಿ ಡೆಡ್ ಮಾಡದೇ ಇರ್ತದ. फोन जो डेड कर सकता है आपका गाड़ी नहीं डेड कर सकता। ಅದು ಕಾರಣ ಏನ್ ಹೇಳ್ತಾ ಇದೆ? वो कारण क्या बता रहा है? ನೀನು ಅಭಿಷಿಕ್ತನನ್ನ ಅಭಿಷೇಕವನ್ನ ಮನೆಗೆ ತರ್ತೀಯ ಅಂತ ನಾನು ಕಟ್ ಮಾಡಿದೆ. तुम अभिषिक्त को अभिषेक को घर ले आओगे के मैंने उसे काट दिया। ಅದರ ಅರ್ಥ उसका मतलब ಫೋನ್ ಲೈನ್ ಕಾಯ್ಕೊಳ್ಬೇಕಲ್ಲ ನಾವು, फोन लाइन का ख्याल हमें रखना है ना, ಮದುವೆ ಕಾಯ್ಕೊಳ್ಬೇಕಲ್ಲ ನಾವು, शादी का रखवाली हमें करना है, ನಮ್ಮ ಮಕ್ಕಳನ್ನ ಕಾಯ್ಕೊಳ್ಬೇಕಲ್ಲ, हमारे बच्चों का रखवाली हमें करना है। ಕರೆಕ್ಟಾ? सही है। ನೀವು ಆ ಡೀಟೇಲ್ಸ್ ಮತ್ತೊಮ್ಮೆ ಹೋಗ್ತೇನೆ. ಇದು ನಾಲಿಗೆ ಬಗ್ಗೆ ಇದೆ, ಅಲ್ಲಿಗೆ ಬಂದು ಮುಟ್ತೀನಿ ಮೊದಲು. ये जबान के बारे में है, पहले उसके बारे में मैं आपको बताऊंगा। ತಲೆ ಕೆಡ್ತ ನನಗೆ. मेरा दिमाग खराब हो गया। ಫಸ್ಟ್ ಟೈಮ್ ಜೀವನದಲ್ಲಿ पहली बार ಯಾವ ಬೈಬಲ್ जिंदगी ಸ್ಕೂಲ್ में, ಅಲ್ಲಿ ಹೇಳಿಲ್ಲ कौन से बाइबल स्कूल में नहीं कहा ಯಾವ गया ಫೋನ್ ಕಟ್ ಮಾಡ್ತಾವಂತ. कि दुरात्माएं फोन कट करते हैं कि ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಸ್ ದ ಗ್ರೇಟೆಸ್ಟ್ ಸ್ಕೂಲ್. ಪ್ರಾಯೋಗಿಕವಾಗಿ ಏನ್ ಜೀವನದಲ್ಲಿ ಕಲಿತೀವಲ್ಲ, ಅದಕ್ಕಿಂತ ದೊಡ್ಡ ಶಾಲೆ ಇಲ್ವೇ ಇಲ್ಲ. प्रायोगिकता से जो हम सीखते हैं उससे बड़ा स्कूल कुछ भी नहीं है। ಆಮೇನ್. ಹಲೋ ಎಷ್ಟು ಬೇಗ ಸುಂದ ಆಗ್ಬಿಡ್ತೀರಿ. इतना जल्दी आप सुन हो जाते ನಮ್ಮ हैं। ಮಂದಿ ಹೆಂಗ್ ಗೊತ್ತೇನ್ರಿ? ನಮ್ಮ ಮಂದಿ ಹೆಂಗ್ ಗೊತ್ತೇನು? हमारे लोग कैसे हैं आप जानते हो? ಭಯಂಕರ ಅಭಿಷೇಕ ಬರ್ಬೇಕು ನಮಗೆ, भयंकर सा अभिषेक आना है, ಅವಾಗ ನಾವು ಎದ್ದೇಳ್ತೇವೆ. तब हम उठ जाते हैं। ಹಂಗೆ ಸಮಾಧಿ ಸೇರ್ತೀನಿ, ನೀನು ಹೊರತು ಹೇಳಂಗಿಲ್ಲ. ऐसे ही कब्र में आप पहुंच जाएंगे, नहीं तो आप नहीं उठेंगे। ಯಾಕೆ ಅಭಿಷೇಕ ಬರೋದಿಲ್ಲ ಅಂತಲ್ಲ, अभिषेक नहीं आएगा कि नहीं, ನೀನು ತಪ್ಪಾದದನ್ನ ಕಾಯ್ಕೊಂಡಿರೋದ್ರಿಂದ. जो गलत है उसका रखवाले आपने ಸಭೆಯಲ್ಲಿ किया, ಅಭಿಷೇಕಕ್ಕೋಸ್ಕರ ಕಾಯ್ಕೋಬೇಡ. कलीसिया में अभिषेक के लिए आप इंतजार मत ಸಭೆಯಲ್ಲಿ कीजिए। ನೀನು ತಂದಿರುವಂತ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕಾಗಿ ಎಚ್ಚರಗೊಳ್ಳ. कलीसिया में जो धन्यवाद आप लाए हो उसे अर्पित करने के लिए आप ಅಭಿಷೇಕ चाहिए। ತಾನಾಗೆ ಬರ್ತದೆ. अभिषेक जो है अपने ನೀನು आप ही ತಂದಿರುವ आएगा। ಆರಾಧನೆಯನ್ನು जो ಅರ್ಪಿಸೋದಕ್ಕಾಗಿ ಬಾ. आराधना आप लाए हो उसे अर्पित अभिषेक करने के ತಾನೇ लिए आइए। ತುಂಬಿಕೊಳ್ಳಿಕ್ಕೆ ಪ್ರಾರಂಭ अभिषेक ಮಾಡ್ತದೆ. अपने आप ही
ही भरने लगेगा। हालेलೂಯಾ, हालेलुया, ಆಮೆನ್, आमेन, ಆಮೆನ್. आमेन। ಸ್ವಲ್ಪ ಎಣ್ಣೆ ಕೊಡ್ರಿ ಅಂದೆ. थोड़ा तेल देना एण्णे क्योंकि मैंने कोट्ರು. पूछा, उन्होंने तेल दिया। ಹೋಗಿ ತಲೆ ಮೇಲೆ ಕೈ ಇಟ್ಟು ರಮ್ ಅಂತ ಬಿತ್ತು. जाकर उनके सिर पर मैंने हाथ रखा, वो नीचे गिर गई। ದೆವ್ವ ಬಿಟ್ಟು ಹೋಗ್ಲಿಲ್ಲ. दुरात्मा छोड़कर नहीं गया। ಬಿದ್ದಿದ್ ನೋಡಿ ನನಗೆ ಖುಷಿ ಆಯ್ತು. वो गिरते हुए देख मुझे खुश हुआ। ಮನುಷ್ಯ ಬಿದ್ದಿಲ್ಲ ಅಂದ್ರೆ ದೆವ್ವ ಬಿತ್ತಲ್ಲ, ಮನುಷ್ಯರು ಬೀಳಲಿಲ್ಲ ಅಂದ್ರೆ ದೆವ್ವಾದ್ರೂ ಬಿತ್ತಲ್ಲ. मनुष्य नहीं गिरा तो क्या हुआ, दुरात्मा तो गिर गया। ಓಹ್ ಒಳ್ಳೇದ ಅನಿಸ್ತು. अच्छा लगा। 2 ನಿಮಿಷದಲ್ಲಿ ಎದ್ದು ಕೂತ್ಕೋತ. 2 मिनट में वापस वो उठ गई। 2 ನಿಮಿಷದಲ್ಲಿ ಎದ್ದು ಕೂತ್ಕೋತ. 2 ही मिनट में वापस उठ गई। ಏನ್ ಮಾಡ್ರಿ ನನ್ನ ಅಂತ. क्या किया कि उसने ಅಲ್ಲ, पूछा, ನನ್ನ ಏನಂತ ತಿಳ್ಕೊಂಡಿದ್ದೀರಿ? तुमने मुझे क्या सोचा है? ನಾನು ಹಿಂದೆ ಮುಂದೆ ನೋಡಲಿಲ್ಲ, ದೆವ್ವ ಅಂತ ತಿಳ್ಕೊಂಡಿದ್ದೀನಿ. मैंने आगे पीछे नहीं कहा दुरात्मा के मैंने ಮತ್ತೆ सोचा है। ರಮ್ ಅಂತ फिर से वो नीचे गिर गई। ಕೇಳ್ತಾ ಇದ್ದೀರಾ? क्या आप सुन रहे हैं? ಪ್ರೊಸೆಸ್ ಸ್ಟಾರ್ಟ್ ಆಯ್ತು. वहां पर वो प्रोसेस जो है प्रारंभ हुआ। ಒಂದನೇ ದಿನ ಗುದ್ದಾಡ್ದ್ವಿ. पहले दिन बहुत संघर्ष हमने किया। ಎಷ್ಟು ಪ್ರಾರ್ಥನೆ ಗೊತ್ತಿ, ಎಲ್ಲ ಪ್ರಾರ್ಥನೆ ಮಾಡಿದ್ವಿ. जितना प्रार्थना जानता था सब प्रार्थना हमने कर ಬೀಳ್ತೈತೆ, दिया। ಹೇಳ್ತೈತೆ, ಅಳತೈತೆ, ಕುಣಿದಾಡ್ತೈತೆ, ಅದು ಹೊರಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. वो गिरता है, उठता है, नाच रहा है, चीख रहा है, चिल्ला रहा है, लेकिन बाहर ಆ नहीं जा रहा। ದಿನಗಳಲ್ಲಿ उन दिनों में ನನಗೆ ಒಂದರಲ್ಲಿ ಡಜನ್ ಗಟ್ಟಲೆ ತುಂಬಿಕೊಳ್ತೇವೆ ಅನ್ನೋದು ಗೊತ್ತಿರ್ಲಿಲ್ಲ. मुझे एक इंसान में ही डजन भर वो भरते हैं कि नहीं पता था। ಬಿಕಾಮ್ ಓದ್ತಾ ಇದ್ವಿ ನಾವು. हम बीकॉम पढ़ रहे थे। ರಕ್ಷಣೆ ಒಂದು 4 ವರ್ಷ ಆಗಿತ್ತು. तारण पाकर एक 4 ही साल ಇನ್ನು हुआ ತಿಳುವಳಿಕೆ ಇಲ್ಲ. था। अभी उसके बारे में समझ नहीं था। ಒಂದೇ ಗೊತ್ತು, एक ही पता था, ರಬ ಲಬ ಶಂದಲ ರಬ ಲಬ ರವ. अन्य भाषा में प्रार्थना करना, ಬೈಬಲ್ ಓದೋದು. बाइबल पढ़ना। ಹಲೋ, ಇವೆರಡಿದ್ರೆ ಸಾಕು. ये 2 है तो काफी ಬಾಳ है। ಮೇಲೆ ಹೋಗ್ತೀರಾ? आप बहुत ऊपर जाएंगे। ಕೇಳಿದ್ರ? आपने सुना? ಸೊ ಅವಾಗ तब ಮನೆಗೆ ಹೋದೆ. मैं घर गया। ನಾ ಹೇಳಿದ, ಅಣ್ಣ ನಾಳೆ ಮತ್ತೆ ಬರ್ತೀವಿ. ಅವ್ರ ಅಣ್ಣ ತಿರ್ಕೊಂಡ್ರಿ ಈಗ. मैंने कहा ना हम कल आएंगे, वो गुजर गए हैं। ಮೆಥಡಿಸ್ಟ್ ಅಲ್ಲಿ ಪಾಸ್ಟರ್ ಆಗಿದ್ರು ಸ್ವಲ್ಪ ವರ್ಷ. थोड़े साल मेथोडिस्ट में वो पासवान थे, ಕೆಲವು ವರ್ಷಗಳಿಂದ ತೀರ್ಕೊಂಡ್ರು. थोड़े साल पहले ही वो गुजर गए। ಅಣ್ಣ ನಾಳೆ ಮತ್ತೆ ಬರ್ತೀವಿ. हमने कहा ना हम फिर वापस रात कल में आएंगे। नींद ಇಲ್ಲ. रात में नींद नहीं, ಪ್ರಾರ್ಥನೆ ಮಾಡ್ತಾ ಇದ್ದೆ. प्रार्थना कर रहा हूँ, ದೇವರೇ परमेश्वर ಅಭಿಷೇಕಿಸಪ್ಪ. अभिषेक आप दीजिए। ಒಂದೇ ತಲೆಯಲ್ಲಿ वो ಅಭಿಷೇಕ. एक ही सिर में है अभिषेक। ಮಾರನೇ ದಿನ अगला दिन ಬೆಳಿಗ್ಗೆ ಎದ್ದು ಹೋದ್ವಿ. सुबह उठकर हम गए। ಇವಳು ಕರಿ ಬಟ್ಟೆ ಹಾಕೊಂಡು ಕುತ್ಕೊಂಡವಳೆ. ये काले कपड़े पहनकर बैठी हैं। ಆದ್ರೆ ಮಾರನೇ ದಿನ लेकिन अगला दिन ಏನೋ ಒಂದು ಬದಲಾವಣೆ ಆಯ್ತು. कुछ तो एक बदलाव हुआ। ಇಲ್ಲೇ ಇದ್ದೀರಾ? क्या आप यहीं पर है? ಮಾರನೇ ದಿನ ನಾನು ಒಳಗಡೆ ಹೋಗ್ತಾ ಇದ್ದಂಗೆ अगले दिन जैसे मैं अंदर जा रहा था, ಎದ್ದು ನಿಂತ್ಕೊಂಡ್ಲು. वो उठ खड़ी हो गई, ಕಿಟಕಿಯಲ್ಲಿ ಕುತ್ಕೊಂಡಿದ್ಲು. खिड़की में बैठी थी, ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು. खिड़की से बाहर देख ನಾವು रही ಮುಂದೆ ಬಂದು थी। ನೋಡ್ಲಿಕ್ಕೆ ರೆಡಿ ಇಲ್ಲ. आगे आकर देखने के लिए वो खिड़की से तैयार ಹೊರಗಡೆ नहीं ನೋಡ್ತಾ थी। ಇದ್ದಾಳೆ. खिड़की से बाहर वो देख रही थी। ಅವಳು, ನಾನು ಹೋಗಿ ಕಿಟಕಿಯಿಂದ ಏನ್ ನೋಡ್ತಾ ಇದ್ದ ಅಂತ ಬಗ್ಗೆ ನೋಡಿದೆ. ಕಿಟಕಿ मैं जाकर खिड़की से क्या देख रहे कि झुक कर मैंने ಕಿಟಕಿಯಿಂದ देखा। ಸ್ಟ್ರೇಟ್ ನೋಡಿದ್ರೆ उस खिड़की से सीधे ಆ देखते ಮನೆ हैं तो ಮುಂದೆ ನಿಲ್ಗಿರಿ ಫಾರೆಸ್ಟ್ ಇದೆ. उस घर के सामने नीलगिरी जंगल है। ಇಷ್ಟೇ ನೆನಪಿಟ್ಕೊಳ್ಳಿ, ಇಲ್ಲಿ ತಿರುಗಿ ಬರ್ತೀನಿ. सिर्फ इतना ही याद रखिए, वापस उसके पास में ನಾನು आऊंगा। ಪ್ರಾರ್ಥನೆ ಮಾಡೋಣ ಅಂದೆ. इसलिए मैंने कहा हम प्रार्थना करेंगे। ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. प्रार्थना करने के लिए हमने ಈಗ प्रारंभ ನಾನು किया। ದೇವ ಏನೇನ್ ಮಾಡ್ತದೆ ಅಂತ ಹೇಳೋದಿಲ್ಲ. अब दुरात्मा क्या क्या करता है ಅದನ್ನ कि मैं ಹೇಳ್ತಾ ಇಲ್ಲ नहीं ನಾನು. उसे मैं नहीं कह रहा, ದೇವರ ಆತ್ಮನ ಏನ್ ಮಾಡ್ತಾನೆ ಅನ್ನೋದನ್ನ ಹೇಳಿಕ್ लेकिन ಹೋಗ್ತೀನಿ. पवित्र आत्मा क्या करेंगे कि उसे मैं बताने वाला अर्थ हूँ। आयता? आप समझ रहे हैं? ಯಾಕಂದ್ರೆ ಇವನು ನಾವು ಇದು ಹಳೆ ಕಾಲದಲ್ಲಿ क्योंकि पुराने जमाने में ಆಕ್ಟರ್ಸ್ अभिनेत्री जो है ತಮ್ಮನ್ನ ಪರಿಚಯ ಮಾಡ್ಕೊಳ್ಳುವಾಗ ನಾವು ನಾಟಕಕ್ಕೆ ಬಣ್ಣ ಹಚ್ಕೊಳ್ಳೋರು ಅಂತ ಪರಿಚಯ ಮಾಡ್ಕೊಳ್ತಾ ಇದ್ರು. ಅಂದ್ರೆ ನಾವು ಬಣ್ಣ ಹಚ್ಕೊಂಡು ನಾಟಕ ಮಾಡೋರು ಅಂತ. हम रंग लगाकर नाटक करने वाले के अपने आप का पहचान वो I बता respect देते them. हैं। मैं उनका इज्जत ಆದ್ರೆ करता ಬರೀ हूँ, ಒಂದು ಉದಾಹರಣೆ ತಗೊಳ್ತಾ ಇದ್ದಾರೆ. लेकिन सिर्फ एक उदाहरण में ले रहा ಅವ್ರು हूँ। ಬೇರೆ ಬೇರೆ ಪಾತ್ರಗಳನ್ನ ಧರಿಸ್ತಾ ಇದ್ರು. वो अलग अलग पात्रों को पहनते थे। ಕರೆಕ್ಟ್. ಈಗನು ಆಕ್ಟರ್ಸ್ ಎಲ್ಲ ಬೇರೆ ಬೇರೆ ಪಾತ್ರ ಮಾಡ್ತಾರಲ್ಲ. अभी भी एक्टर्स जो है अलग अलग रोल्स वो करते हैं। ಇವು ಹಂಗಲ್ಲ. ಇವು ये ऐसे नहीं है, ಇವು ಬಣ್ಣ ತೊಟ್ಕೊಳ್ಳೋದಿಲ್ಲ. ಇವು ये रंग नहीं डालते। ಆ ಪಾತ್ರಕ್ಕೆ ತಕ್ಕಂಗೆ ಮಾರ್ಪಾಟ್ ಆಗ್ಬಿಡ್ತವೆ. वहां पर उस पात्र के अनुसार वो अपने आप को बदल देते हैं। ಅದಕ್ಕೆ ನೀನೇನಾದ್ರೂ ಪಾಸ್ಟರ್ ಹೇಳಿದ್ರೆ ಹಿಂಗ್ ಮಾಡ್ತದ ಅಂತ ಹೋದೆ ಅಂದ್ರೆ इसलिए पासवान जी ऐसे करेगा कि आप जाएंगे तो ಬೇರೆನೇ ಆಗ್ಬಿಡ್ತದ. वहां पर वो अलग ही हो जाएगा। ಅದಕ್ಕೆ इसीलिए ಪವಿತ್ರಾತ್ಮನು ಬೇಕೇ ಬೇಕು. पवित्र आत्मा चाहिए ही चाहिए, ಯಾಕಂದ್ರೆ ಪವಿತ್ರಾತ್ಮನು ಮಾತ್ರ ಕರೆಕ್ಟ್ ಆಗಿ ಅವ್ರನ್ನ ಹಿಡಿಲಿಕ್ಕೆ ಸಾಧ್ಯ. क्योंकि सिर्फ पवित्र आत्मा ही ठीक तरीके से उन्हें पकड़ सकते हैं। ಕೇಳಿದ್ರ? क्या आपने सुना? ಇಂಟ್ರೆಸ್ಟಿಂಗ್. ये दिलचस्प है। ಸೊ ಎಲ್ಲ ಕಟ್ ಮಾಡಿ ಪಾಯಿಂಟಿಗೆ ಬರ್ತೀನಿ. सब कुछ काट कर पॉइंट ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ प्रार्थना करते ही ಯಥಾ ಪ್ರಕಾರ जैसे चल रहा है ಚೀರಾಟ वैसे ही ಓಡ್ದಾಡ್ ಜಿಗದಾಡೋದು ಎಲ್ಲ ಸ್ಟಾರ್ಟ್ ಆಯ್ತು. चीखना चिल्लाना नाचना सब प्रारंभ हो गया। ಸಡನ್ಲಿ अचानक से ನನ್ನ ಮನಸ್ಸಲ್ಲಿ, मेरे मन में, ನನ್ನ ಆತ್ಮದಲ್ಲಿ मेरे आत्मा में ದೇವರೊಂದು ಯೋಚನೆ ಕೊಟ್ಟರು. परमेश्वर ने एक विचार दिया। ಅಂದ್ರೆ ಯೋಚನೆ ಅನ್ನೋದಕ್ಕಿಂತಲೂ ಪ್ರೇರೇಪಣೆ.
विचार कहने से भी एक प्रेरेपण उन्होंने ಭಯಂಕರ दिया, ಪವರ್ಫುಲ್. बहुत ही ಇದನ್ನ बलशाली. ಯಾರು ನನ್ ಕಲ್ಸಿರ್ಲಿಲ್ಲ, इसे किसी ने मुझे नहीं ಯಾರು ಅದನ್ನ सिखाया ಮಾಡೋದನ್ನು ನಾನು ನೋಡಿರ್ಲಿಲ್ಲ, और किसी ये करते हुए भी मैंने किसी को नहीं ಅಥವಾ देखा, ಯಾರು ಅದರಲ್ಲಿ ನನಗೆ ತರಬೇತಿ ಕೊಟ್ಟಿರ್ಲಿಲ್ಲ. या फिर किसी ने मुझे उसमें ट्रेनिंग भी नहीं दिया था. ಕೇಳಿದ್ರ? क्या आपने सुना? ಒಂದೇ ಒಂದು ತರಬೇತಿ ಬೇಕು ನಮಗೆ. एक ही एक ट्रेनिंग हमें ಅದೇನಂದ್ರೆ चाहिए. ದೇವರ ಪವಿತ್ರಾತ್ಮನ ಧ್ವನಿಯನ್ನ ಗುರುತಿಸೋದು. वो क्या है कि पवित्र आत्मा के आवाज को पहचानना. ಹಂಗಂದ್ರೆ ಸುಮ್ಮನೆ ನಿಂತ್ಕೊಂಡು ಅಲ್ಲಿ ಏನೋ ಡಾರ್ಕ್ನೆಸ್ ಐತೆ, ऐसे ನಿನ್ ಜೀವನದಲ್ಲಿ ಹಂಗ ಅದಲ್ಲ. ऐसे ही रुककर वहां पर अंधकार है तुम्हारे जिंदगी में, ये वो नहीं. थोड़ा ದೇವರು इंतजार ಬೇರೆಯವ್ರ कीजिए. ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೊದಲು ನಿನ್ನ ಬಗ್ಗೆ ಮಾತಾಡ್ತಾರೆ. परमेश्वर दूसरों के बारे में बात करने से पहले आपके बारे में वो बात करते हैं. ಅರ್ಥ ಆಯ್ತಾ? आप समझ So रहे ಅದಕ್ಕೆ ಅದನ್ನ हैं? ಅಲ್ಲಿಗೆ ಇಟ್ಕೊಳ್ಳಿ. इसीलिए वहीं So पर उसे रखिए. ನಾನು ಅವ್ರ ತಲೆ ಮೇಲೆ ಕೈ ಇಟ್ಟ ತಕ್ಷಣ उनके सिर पर हाथ रखते ही ಬಿದ್ದೋದ್ಲು, वो गिर ಮತ್ತೆ गई, ಬಿದ್ದೋದ್ಲು. फिर से गिर गई. ಅವಾಗ ದೇವರ ಆತ್ಮ ನೋಡಿದ್ರು, तब पवित्र आत्मा ने बात किया. ಕೇಳಿ, सुनिए, ಅವಳು ಈ ಸಾರಿ ಅವಳು ಎದ್ದ ಮೇಲೆ इस बार वो उठने के बाद ಅವಳ ತಲೆ ಮೇಲೆ ಕೈ ಇಟ್ಟು उसके सिर पर हाथ रखकर ಅವಳ ಶರೀರಕ್ಕೆ ಮಾತಾಡು. उसके शरीर के ऊपर बात करना. ಯಾರಾದ್ರೂ ಮಾತಾಡು, कोई तो कहिए बात ಅವಳ करना. ಶರೀರಕ್ಕೆ ಮಾತಾಡು. उसके शरीर से बात करना. ಏನಂತ? क्या कह के? ಆ ಶರೀರದ ಮೇಲೆ ಕೈ ಇಟ್ಟು उस शरीर पर हाथ ಈ रखकर ಶರೀರದಲ್ಲಿ इस शरीर में ದೇವರಿಂದ ಅಲ್ಲದ परमेश्वर से जो नहीं है ಎಲ್ಲಾ ಸಂಗತಿ सारे चीजें ಮತ್ತು और ದುರಾತ್ಮನಿಂದ ಇರುವ दुरात्मा से रहने ಎಲ್ಲಾ वाला ಸಂಗತಿ सारे चीजें ಯೇಸುವಿನ ಹೆಸರಿನಲ್ಲಿ यीशु मसीह के नाम ಹೊರಗೆ में ಹಾಕಂತ ಹೇಳು. बाहर जाके कि तुम के हो, ಕ್ಲಿಯರ್. स्पष्ट तरीके से. ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಫಸ್ಟ್ ಏನೆಲ್ಲ ಹೇಳ್ತಾ ಇದ್ದೀರಿ? ಇದು ಏನ್ ಕನೆಕ್ಷನ್ ಅರ್ಥ ಆಗ್ತಲ್ಲ? ಅರ್ಥ पासवान जी ಸ್ವಲ್ಪ क्या क्या कह ತಾಳ್ಕೊಳಮ್ಮ. रहे हैं, इसका संपर्क क्या है? थोड़ा धीरज ಸ್ವಲ್ಪ रखिए, समझ ತಾಳ್ಕೊಳ್ಳಿ. जाएंगे. थोड़ा धीरज आप रखिए. ದೇವರು ಮೋಶೆಗೆ ಹೇಳಿದ್ರು, परमेश्वर ने मूसा से ಮೋಶೆ कहा, ಹೇಳ್ದ, मूसा ने ಇವತ್ತು कहा, ನಾನು ವಚನಗಳನ್ನ ತೆರಿತಾ ಇಲ್ಲ, आज के दिन वचनों को मैं खोल नहीं रहा ಯಾಕಂದ್ರೆ हूँ ಇವತ್ತು ಸ್ವಲ್ಪ ಆರಾಧನೆ ಪ್ರಾರ್ಥನೆ ತಗೊಂಡೆ, ಸಮಯ ಮುಗಿತಾ क्योंकि ಬರ್ತಾ थोड़ा ಇದೆ. प्रार्थना आराधना में हम जा चुके हैं, इसलिए समय कम ಕೇಳಿದ್ರಾ? है. क्या आपने सुना? ಇಂಟ್ರೆಸ್ಟಿಂಗ್. क्या ನಾವು दिलचस्प ಬರೀ है? ಅಭಿಷಿಕ್ತ ಸಭೆ ಅಲ್ಲ, ಜ್ಞಾನಿಯಾದ ಸಭೆಯಾಗಿ ಮಾರ್ಪಡ್ಬೇಕು. हम सिर्फ अभिषिक्त कलीसिया नहीं लेकिन ज्ञानी कलीसिया में बदलना है. ಆಮೆನ್. आमेन. ಲೋಕದ ರೀತಿಯಲ್ಲಿ ಜ್ಞಾನಿ ಅಲ್ಲ, दुनिया के तरीके से ज्ञानी नहीं, ಆತ್ಮ ಮಂಡಲದಲ್ಲಿ ನೋಡುವಂತ ಜ್ಞಾನ, ದೇವರ ಆತ್ಮನಿಂದ ಬರುವ ಜ್ಞಾನ. आत्मिक क्षेत्र में देखने वाला ज्ञान, पवित्र आत्मा से आने वाला ज्ञान. ಕೇಳಿದ್ರಾ? क्या आपने सुना? ದೇವರು ಮೋಶೆಗೆ ಹೇಳಿದ್ರು, परमेश्वर ने मूसा से कहा, ಇದಕ್ಕೆ ಹೊಳ ಬರ್ತೀನಿ ನಾನು इसके पास ದೇವಕ್ಕೆ. मैं वापस लौट आऊंगा दुरात्मा के पास. ಮೋಶೆ ಹೇಳ್ದ, मूसा ने कहा, ಅಯ್ಯೋ ಸ್ವಾಮಿ, परमेश्वर ನನಗೆ ಮಾತಾಡೋದಕ್ಕೆ ಬರೋದಿಲ್ಲ, मैं बात ही नहीं कर सकता, ನನಗೆ ಮಾತು ಬರೋದಿಲ್ಲ. मुझे बात नहीं आते. ಕನ್ನಡ ಬೈಬಲ್ ಅಲ್ಲಿ कन्नड़ा बाइबल में ವ್ಯತಿರಿಕ್ತವಾಗಿ ವ್ಯತಿರಿಕ್ತವಾಗಿ ಅಲ್ಲ, ನಿರ್ದಿಷ್ಟವಾಗಿ निर्दिष्टता से ನಾನು ವಾಕ್ ಚಾತುರ್ಯವಿಲ್ಲದವನು ಅಂತ ಹೇಳ್ತಾನೆ. मैं हकलाने वाला व्यक्ति हूँ कह के वो कहता ಅದರ है. ಅರ್ಥ, उसका मतलब ನನಗೆ ಮಾತಾಡುವ ಪರಿಜ್ಞಾನ ಇಲ್ಲ. मुझे बात करने वाला ज्ञान नहीं है. ಒಂದ್ಸಾರಿ एक बार ಈಗ ನಮ್ದು ಒಬ್ಬ ಸಿಸ್ಟರ್ एक बहन, ಕೆಳಗಡೆ ನಿಂತಿದ್ವಿ, वो हम नीचे रुके थे. ಬಹಳ ಇಂಟ್ರೆಸ್ಟಿಂಗ್ ಕೇಳಿ. बहुत दिलचस्प है, सुनिए. ಸ್ವಲ್ಪ ಒಂದು 10 ನಿಮಿಷ, ಇನ್ನು ಟೈಮ್ ಆಗಿಲ್ಲ, ನನ್ನ ಟೈಮ್ ಐತೆ, ಇನ್ನು अभी मेरा समय ಸಮಯ ಮುಗಿಸೋ है, ಟೈಮ್ ಆಗಿಲ್ಲ. कलीसिया समाप्त करने वाला समय नहीं हुआ ಸ್ವಲ್ಪ ಮಂದಿ है. ಆಲ್ರೆಡಿ ಮನೆಗೆ ಹೋಗ್ಬಿಟ್ರು. थोड़े लोग अभी घर जा चुके हैं. ಹಲೋ, ಈ ರೀತಿಯ ಆತ್ಮದ ಪ್ರಯಾಣ ಬೇಡ. इस तरीके के आत्मा का सफर नहीं चाहिए. ತಿರುಗಿ ಬನ್ನಿ. वापस आ ಯಾರಾದ್ರೂ जाइए. ಇಲ್ಲಿದ್ದವ್ರು ಆಮೇನ್ ಅಂತ कोई तो ಹೇಳ್ತೀರಾ? यहाँ पर रहने वाले आमीन कहेंगे. ಅವರು वह लोग ಒಂದು ಬಿಸ್ನೆಸ್ ಅನ್ನು ಶುರು ಮಾಡಿದ್ರು एक बिजनेस को उन्होंने प्रारंभ ಆ ಕಡೆ किया ಸೌತ್ ಗೋವಾದ ಬೆಳಗಾವದಲ್ಲಿ. साउथ बेलगाम में. ಅವಾಗ ಅವ್ರು ಮುಂಚಿದಂತ ಇಲ್ಲಿಯವರು ये पहले यहाँ पर रहने ಅವ್ರು वाले ನೋಡ್ಲಿಕ್ಕೆ ಬಂದ್ರಂತೆ. उनको देखने के लिए वो ಅವ್ರು आए ಯಾರೋ थे. ಹೇಳಿದ್ರು, उन्होंने उनसे कोई किसी ने कहा, बिजनेस खोला उधर, वो वहाँ पर सही बिजनेस business. उन्होंने खोला है. तुमसे भी बड़ा कतार उधर लगा है, तुमसे भी बड़ा खाता वहाँ पर लगा ನಿನ್ಕಿಂತ है. ದೊಡ್ಡ ಪಾಳೆ ಅಲ್ಲಿ ಹತ್ತೈತೆ, तुमसे भी बड़ा खाता वहाँ ಅಲ್ಲಿ पर ಪಾಳೆ लगा है. ಹತ್ತಿದ ಕೂಡ ಇಲ್ಲಿ ಬೆಂಕಿ ಹತ್ತೈತೆ. वहाँ पर खाता लगते ही यहाँ पर आग लगता है. ಅದಕ್ಕೆ इसीलिए ನನ್ನ ಮನಸ್ಸಿನ ಧ್ಯಾನ, मेरे मन के ध्यान को, ಇದನ್ನ ನಾನು ಹೇಳ್ತಾ ಇದ್ದೆ. इसे ही मैं कह ಇದು रहा ಬರೀ हूँ. ಒಂದು ಎಕ್ಸಾಂಪಲ್. ये सिर्फ एक ही उदाहरण है. ಕೇಳಿದ ತಕ್ಷಣ सुनते ही ಮೊದಲು ನಿನ್ನ ವಿಚಾರಗಳು पहले आपके विचार ಆತನಿಗೆ ಸಮರ್ಪಿಸು. उनसे समर्पित कीजिए. ದೇವರೇ, परमेश्वर, ಪಕ್ಷಪಾತ ಮಾಡೋಣಲ್ಲ, आप पक्षपात करने वाले नहीं हो. ಏನಾದ್ರೂ ನನಗೂ ಸಹಾಯ ಮಾಡಪ್ಪ. कुछ भी मुझे भी मदद कर ಅದನ್ನ दीजिए. ಬಿಟ್ಟು उसे छोड़कर ಎಲ್ಲದಿ ಸ್ವಾಮಿ, ಅವ್ರಿಗಾದ್ರೆ ಎತ್ತಿದಿ ಸ್ವಾಮಿ, कहाँ पर हो उनको आपने ದೇವರಿಗೆ ಅದು उठाया. ಮೆಚ್ಚುಗೆ ಆಗೋದಿಲ್ಲ. परमेश्वर से प्रसन्न नहीं होते. ಇವತ್ತವರೆಗೂ आज तक ಯಾರಾದ್ರೂ ಇಲ್ಲಿಂದ ಬೇರೆ ಕಡೆ ಹೋದ್ರೆ ನಾನು ಅವ್ರಿಗೂ ಫೋನ್ ಮಾಡಿಲ್ಲ, ಅವ್ರ ಪಾಸ್ಟರ್ಗೂ ಫೋನ್ ಮಾಡಿಲ್ಲ, ಯಾಕೆ ಹೋದ್ರಿ, ಯಾಕೆ ತಗೊಂಡ್ರಿ ಅಂತ ಕೇಳಿಲ್ಲ. ಯಾಕೆ? अगर कोई यहाँ से गए हैं तो उनको भी ಯಾವನಾದ್ರೂ मैंने ನಿನ್ನ फोन किया ಮೇಲಂಗಿ उनके ಕಿತ್ಕೊಂಡ್ರೆ पासवर्ड. ಒಳಂಗೇನು ತೆಗೆದುಕೊಡು. ಯಾಕೆ? ನಾನಿದ್ದೀನಿ. अगर किसी ने आपके ऊपर के वस्त्र को पूछा, ಒಂದು अंदर के वस्त्र ಖಾಲಿ को भी ಇರ್ಲಾರ್ಗೆ दो. ನಾನು ನೋಡ್ಕೊಳ್ತೀನಿ. ಅರ್ಥ ಆಯ್ತಾ? ನನ್ನ ಹೃದಯದ ಧ್ಯಾನ, मेरे हृदय का ध्यान,
ನನ್ನ ಮನಸ್ಸಿನ ಯೋಚನೆಗಳು मेरे मन के योजनाएं ನಿನಗೆ ಸಮರ್ಪಕವಾಗಿ. ನಾನು ಹೇಳಿದ್ನಲ್ಲ आपके ಟಚ್ लिए ಮಾಡ್ತೀನಿ ಅಂತ, समर्पित ಸಮಯ ಬಂದಾಗ ಟಚ್ ಮಾಡ್ತೀನಿ. समय जब आएगा तब मैं उसे ವ್ಯತ್ಯಾಸ छूऊंगा। ಅರ್ಥ ಆಗ್ತಾ ಇದೆಯಾ? व्यत्यास आप समझ पा रहे हो? ಕೆಲವೊಬ್ರು ಮನಸ್ಸು ನೋಡ್ಬೇಕು. थोड़े लोगों का मन आपको ನಮಗೆ देखना ಅರಿವೇ है। ಇರೋದಿಲ್ಲ, ಹಿಂಗೆ ಹಿಂಗೆ ಕೈ ಮಾಡಿ ಮಾತಾಡ್ಬಿಡ್ತೀವಿ. ಪಾಸ್ಟರ್ ನನ್ನ ಕಡೆಗೆ ಕೈ ಮಾಡಿದ್ರು, ನಾನು ಕೇಳ್ತೀನಿ ನೀನಲ್ಲಿ ಯಾಕೆ ಕೂತ್ಕೊಂಡಿದ್ದೆ? ಇಲ್ಲ, ನಿನ್ ಗೊತ್ತಿತ್ತು ನಾ ಎಲ್ಲಿ ಕೈ ಮಾಡ್ತೀನಿ ಅಂತ ಬೇಕಂತ ಕೂತ್ಕೊಂಡಿದ್ದೆ ನೀನು. कुछ पता था मैं कहाँ पर हाथ दुखाऊंगा, वहीं पर आप बैठे थे। ಇದು ಸಮರ್ಪಕನ ಈ ಯೋಚನೆ? ये विचार क्या समर्पित है? 24 ಬೇಡ, 24 में वो नहीं चाहिए। ಕೇಳಿದ್ರ? क्या आपने सुना? ನಾನು ಮಾತಾಡಕ್ ಬರೋದಿಲ್ಲ. ಕೆಳಗಡೆ ನಿಂತಿದ್ವಿ, ಅದು ಬಿಸ್ನೆಸ್ ಶುರು ಆಯ್ತು, ಮಾತಾಡ್ತಾ ಇದ್ವಿ ಕೆಳಗಡೆ. हम नीचे रुके थे, बात कर रहे थे, बिजनेस प्रारंभ हुआ। ಆ ಬ್ರದರ್ ಇನ್ನಿಲ್ಲ, ಅವರು वो भाई अभी ಆ नहीं ಬ್ರದರ್ है। ನಿರಾಶೆ ಆಗ್ಬಿಟ್ಟಿತ್ತು. वहाँ पर वो भाई जो है निराशा में चले ಇಬ್ರು गए। ಗಂಡ ಹೆಂಡತಿ ನಿಂತ್ಕೊಂಡು ಹೇಳಿದ್ರು, नीचे दोनों पति पत्नी रुककर वो पास्टर। कहते, पासवान जी, ಅವ್ರಿಗೆ ಎಸೆದೋಯ್ತಂತೆ, उनको खबर पहुंचा है ವ್ಯಾಪಾರ ನಮ್ದು ಚೆನ್ನಾಗಿ ನಡೆದಿದೆ ಅಂತ. कि हमारा व्यापार अच्छा गया है। ನೋಡಿ ಪಾಸ್ಟರ್ ಏನಂತವ್ರೆ, देखिए पासवान जी वो क्या ಏನಂದ್ರು? कहते हैं, उन्होंने क्या कहा? ಹೇಳ್ತವ್ರೆ, वो कहते हैं ಹುಷಾರಿರು ನೋಡು, ಒಂದಿನ ಬಂದು ಕಲ್ಲು ಹೋಗಿತೀನಿ ಅಂತ. चौकस रही, एक दिन आकर मैं पत्थर मारूंगा कह के। ನನಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ. मैं सह नहीं पाया। ನಾನು ಹೇಳಿದೆ ನೀವ್ಯಾಕೆ ಸುಮ್ಮನಿದ್ರಿ? मैंने कहा तुम क्यों चुप थे? ಹೇಳ್ಬೇಕಿಲ್ಲ, कहना था ना, ಹೋಗಿತ್ತು ಹುಷಾರ್ ಹೋಗಿಪ್ಪ, ಎಲ್ಲಾದ್ರೂ ಹೊಳ್ಳಿ ನಿನಗೆ ಬಿದ್ದಿತ್ತಂತ. मारना तो मारना है, अच्छे से मारो, नहीं तो आपको ही वापस लगेगा कह के। ರಿಬಾಂಡ್ ಅದನ್ನ ಒಂದ್ ನಿಮಿಷ, ಅದನ್ನ ಕೇಳಿದ ತಕ್ಷಣ उसे सुनते ही ಅವ್ರ ಹೆಂಡತಿ ಅಂತಾರೆ, उनकी पत्नी कहती है, ಎಲ್ಲಿಂದ ಬರ್ತಾನೆ ನಿಮಗೆ? मास्टर ये कहाँ से सोच आपको आते हैं? ಪವರ್ಫುಲ್ बहुत बलशाली। ಅಲ್ವಾ? ನಮ್ದಲ್ಲ. वो हमारा नहीं है। ಮೋಶೆಗೆ मूसा को ಕೇಳಿದ್ರ, आपने सुना, ತಿರುಗಿ ಕಲ್ಲು ಹೋಗಿ ಅಂತ ಹೇಳ್ಬಾರ್ದು, वापस ಹುಷಾರಾಗಿ ಹೋಗಿಪ್ಪ. चौकस रहकर पत्थर मारना। ಒಗದ್ರೆ ಎಲ್ಲಾರು ಬೇರೆ ಕಡೆ ಬಡದ್ ನಿನಗೆ ತಲೆ ಹೊಡೆದಿತ್ತು. मारने के बाद कहीं तो दूसरी गुरी जगह शरीर लगकर बने। वापस तुम्हें ही ಯಾಕೆ ನನಗೆ लगेगा, ಗೊತ್ತೈತೆ, क्योंकि मैं जानता हूँ ನನ್ನ ಮುಂದೆ ಯಾರು ನಿಂತಿದ್ದಾರೆ, मेरे सामने कौन ನನ್ನ खड़े ಹಿಂದೆ हैं, ಯಾರಿದ್ದಾರೆ, मेरे पीछे ನನ್ನ कौन ಪಕ್ಕದಲ್ಲಿ है, ಯಾರಿದ್ದಾರೆ, मेरे बगल में ನನ್ನ कौन ನಡುಗಡೆಯಲ್ಲಿ है, ಯಾರಿದ್ದಾರೆ, मेरे दाहिने और कौन है, ಅವ್ರು ಎಂತ ದೂತರು. वो कैसे दूत है, ನನಗೆ ಗೊತ್ತೈತೆ. मुझे पता है। ನಾನ್ ಕಲ್ಲು ಹೋಗಿದ್ರೆ ನಾನು ಬಿಟ್ಟು ಹೋಗ್ಬಿಡ್ತಾರ ಅವ್ರು. अगर मैं पत्थर मारूंगा मुझे छोड़कर वो चले जाएंगे। ನೀನ್ ಹೋಗದೆ ಅಂದ್ರೆ अगर आप मारेंगे तो ಹೆಂಗೆ ಶೀಲ್ಡ್ ಇಷ್ಟು ಗುರಿಯಾಗಿ ಶೀಲ್ಡ್ ಹಿಡಿತಾರೆ ಅಂದ್ರೆ ಅದು ಬಡ್ದು ಮತ್ತೆ ಹೊಳೆ ಬರ್ಬೇಕು. वो इतने अच्छी तरीके से कवच को क्या पकड़ते क्या? हैं, उसे मारकर वापस आप ही को लगना है। क्यों? ಕತ್ತಿ ಹಿಡಿದವನು ಕತ್ತಿ ಇದ್ದರೆ ಸಾಯಿ. जो तलवार पकड़ते हैं वो तलवार ಅಲ್ವಾ? से ही ನಾನು मरते ಹೇಳಿದ್ರೆ हैं। मैंने नहीं कहा। ಆಮೇನ್. ಆಮೇನ್. ಯಾರೋ ಸ್ವಲ್ಪ ಗಟ್ಟಿಯಾಗಿ, कोई तो थोड़ा जोर से। ನನಗೆ ಯಾಕೋ ಸಂಡೇ ಅನಿಸ್ತಾ ಇಲ್ಲ, ಕಾನ್ಫರೆನ್ಸ್ ಅನಿಸ್ತಾ ಇದೆ. आज के दिन मुझे संडे नहीं लग रहा, कॉन्फ्रेंस लग रहा है। ಯಾರಿಗಾದ್ರೂ ಅನಿಸ್ತಾ ಇದೆ? क्या कोई ऐसे लग रहा ಕೇಳಿದ್ರಾ? है? क्या आपने सुना? ಅದಕ್ಕೆ ವಾಕ್ ಚಾತುರ್ಯ ಅಂತೀವಿ. उसे हम ज्ञान से क्या कहते हैं? ವಾಕ್ ಚಾತುರ್ಯ. ಅವ್ರನ್ನ ಮಾತಾಡಕ್ ಗೆಲ್ಲಕ್ ಆಗುದಿಲ್ರಿ ಪಾಸ್ಟರ್. उनके साथ बात में हम जीत नहीं सकते ಅದಕ್ಕೆ ವಾಕ್ पास्टर जी। ಚಾತುರ್ಯ ಅಂತಾರೆ. उसे हम ज्ञान से ಅದರ बात ಅರ್ಥ करते थे। उसका मतलब ಮೋಶೆ ಬರೀ ತೊದಲ್ ನುಡಿಯೋನು ಆಗಿರ್ಲಿಲ್ಲ, मूसा सिर्फ हकलाने वाला नहीं था, ಪೆದ್ದ. ಅದು ಸರಿಯಾದ ಶಬ್ದ, ಪೆದ್ದ. लेकिन वो ಪಾಸ್ಟರ್ ಸುಮ್ನ ಅನಿಸ್ಕೊಂಬಂದಾಳ ನೋಡ್ರಿ. पास्टर जी ಈಕಿ ऐसे ಜಗದಾಗ सुनकर ನಂದು हुआ है। ಸಾರಿ ಸುಮ್ನ ಅನಿಸ್ಕೊಂಬಂದಾನ ನೋಡ್ರಿ. ऐसे ही ಇವನ್ ಜಗದಾಗ सुनकर आया ತಮ್ಮ है। ಇದ್ದಂದ್ರೆ ಕೊಟ್ಟು ಬರ್ತಿದ್ದಾರೆ. इसके जगह में इसका भाई होता तो उन्हें दो लगा कर ಪೆದ್ದ आता। ಅಂತೀವಲ್ಲ, उसे हम पेद कहते हैं ना। ಮೋಶೆ ಹೇಳ್ತಾ ಇದ್ದಾನೆ, मूसा कह रहा ನಾನು है ವಾಕ್ ಚಾತುರ್ಯ ಇಲ್ಲದವ. मेरे अंदर उतना ज्ञान नहीं ಯಾಕೆ है। ದೇವ್ರಿಗೆ ಗೊತ್ತಿರ್ಲಿಲ್ವಾ? क्यों परमेश्वर नहीं जानते ಇವನಿಗೆ ಮಾತಾಡಕ್ ಬರ್ದಿಲ್ಲ थे ಅಂತ? कि ये बात नहीं कर सकता ಅಂದ್ರೂ कह ಬಂದ के? ನನ್ ಮೇಲೆ. फिर भी आए हैं ಏನೋ ಇರ್ಬೇಕಲ್ಲ? तो कुछ तो रहना ಯಾಕೆ है ದೇವ್ರಿಗೆ ना? ಗೊತ್ತಿರ್ಲಿಲ್ವಾ? क्यों परमेश्वर नहीं ನೀನು जानते ಪೆದ್ದ थे ಅಂತ? कि आप पेद ಯಾಕೆ हो? ದೇವ್ರಿಗೆ क्यों ಗೊತ್ತಿರ್ಲಿಲ್ವಾ? परमेश्वर नहीं जानते थे ನಿನಗೆ ಶಕ್ತಿ ಇಲ್ಲ ಅಂತ? कि आप में शक्ति नहीं ಅಂದ್ರೂ है ನಿನ್ನನ್ನು कह के? ಆರಿಸ್ಕೊಂಡಿದ್ದಾನೆ लेकिन ಮೇಲೆ. फिर भी आपको ಅವ್ನಿಗೆ चुना है तो ಗೊತ್ತಿರ್ಬೇಕಲ್ಲ, वो ಏನೋ जानते ಮಾಡ್ಲಿಕ್ಕೆ हैं ना कि ಇದೀನಂತ. कुछ तो कर रहे हैं। ಏನೋ ಮಾಡ್ಲಿಕ್ಕೆ ಇದೀನಂತ ಅವ್ನಿಗೆ ಗೊತ್ತಿದೆ ಅಲ್ಲ. वो जानते हैं ना कि कुछ तो अरे करने वाले एद्धेळु. हैं। हिम्मत से रहिए, एद्धेळु. आप उठ जाइए। ನಡು ಕಟ್ಟಿಕೋ. अपने हियाव को बांध ಮೋಶೆಯ लीजिए। ದೇವರು ನಿನ್ನ ದೇವರು. मूसा का परमेश्वर आपके परमेश्वर है। ಹalleluya, हालेलुया, ಆಮೆನ್. ಆಮೆನ್. ವಾಕ್ ಚಾತುರ್ಯ ಇಲ್ಲ ಅಂದ. उसे ज्ञान नहीं है बात अवाग करने, देवर उसने कहा ಹೇಳಿದ್ರು, तब परमेश्वर ने कहा ಪಾ ಮಾರಾಯ ಏನನ್ನ ಹೇಳಿ ನಿನಗೆ? मैं क्या कह के तुम्हें बताऊं? ಯಾರು ಬಂದಾರ? ಯಾರ? कौन आए हैं? ನಾನ. मैं ಹಲೋ, ನಮ್ದು ಆಳಬ ಸ್ಟೈಲ್ ಹೇಳ್ದೆ ನಾನು. मैं ದೇವರು ಬಂದೇನೋ ಮಾರಾಯ. परमेश्वर आया हूं। ಹಲೋ, ಅವಾಗ ದೇವರು ಮಾತಾಡಿದ್ರೆ ಏನು तब ಗೊತ್ತಾ? परमेश्वर ने एक बात कहा, क्या कहा आप जानते हो? ಬಾಯನ್ನ ಕೊಟ್ಟವನು, मुंह को देने वाले, ಮೂಕರನ್ನ ಮಾಡಿದವನು, गूंगे को बनाने वाले, ಕಣ್ಣು ಕೊಟ್ಟವನು, आंखों को देने ಕಣ್ಣು वाले, ಕಾಣದಂತೆ ನೋಡವನು आंखों नहीं दिखाई देने जैसे यार। करने वाले, वो कौन है? ನಾನಲ್ವಾ? मैं ही हूं ना। ಅದರ ಅರ್ಥ उसका मतलब ಕೇಳಿ, सुनिए, ಬಾಯಿದೆ, मुंह है ಮಾತಾಡೋ ಶಕ್ತಿ ಇಲ್ಲ. लेकिन बात करने वाला बल नहीं Correct है। है? सही है। ಕಣ್ಣು
ಇದೆ, आंख है ಕಾಣ್ತಾ ಇಲ್ಲ. लेकिन सीधा दिखाई नहीं दे रहा, ಕಾಣುವಂತೆ ಮಾಡೋನು, दिखाई देने जैसे ಇದ್ದು करने ಸಹ वाले, ಕಾಣದಂಗೆ ಇಡೋನು, रह कर भी नहीं दिखाई देने जैसे करने ಮಾತಾಡುವಂತೆ वाले, ಮಾಡೋನು, बात करने जैसे करने ನಾಲಿಗೆ वाले, ಇದ್ರು जबान रहने के बाद ಅದನ್ನ भी ಮಾತಾಡ್ದಂಗೆ ನಿಲ್ಲಿಸೋನು. उसे बिना बात करे रोकने ನಾನು वाले, ಅಂತ ಹೇಳ್ತಾ ಇದ್ದಾನೆ. मैं कह के वो ಅದರ कह रहे ಅರ್ಥ, हैं। उसका मतलब ನಿನ್ನ ಬಾಯಿ ಇದೆ, आपको जबान ಆ है, ಬಾಯಿಗೆ उस जबान में ಸೂಪರ್ ನ್ಯಾಚುರಲ್ ಅತಿ ನೈಸರ್ಗಿಕ ಬಲ ಕೊಡೋನು, अति नैसर्गिक बल देने वाले, ಕೊಡದೇ ಇರೋನು नहीं देने वाले ನಾನು. मैं हूँ। ಅರ್ಥ ಆಯ್ತಾ ಆ ಮಾತಿನ ಅರ್ಥ? उस बात का समझ आपको समझ आया? ಹೇಳ್ತೀನಿ, ಇನ್ನೂ ಈಸಿ ಆಗುತ್ತೆ. और भी आसान ತಿಳಿಸ್ತಾನೆ. बताता हूँ, आपको समझाता हूँ। ಎಷ್ಟು ಜನಕ್ಕೆ ಅರ್ಥ ಆಯ್ತು? कितने ಸುಮ್ನೆ लोग ये ಕೇಳ್ಬೇಡಿ. समझ पा रहे ಪ್ರಶ್ನೆ हैं? ಕೇಳ್ತೀನಿ ಮತ್ತೆ ನಾನು. मैं आपको सवाल ये पूछ अर्थ आया दूंगा। था? आपको क्या समझ आया? ಬಾಯಿ ಇದೆ, जबान है ಆದ್ರೆ ಪರಲೋಕ ಶಕ್ತಿ ಇಲ್ಲ. लेकिन स्वर्ग का शक्ति नहीं ಕೊಡೋನು है। ತೆಗಿಯೋನು ಯಾರು? देने वाले निकालने वाले कौन है? वो परमेश्वर है। ನಾನಂತ ಹೇಳ್ತಾನೆ. मैं कह के वो कह रहे हैं। ಅಂದ್ರೆ उसका मतलब ಈ ವರ್ಷ यह ಈ साल ಬಾಯಿ ದೇವರ ಆತನಿಗೆ ಹೇಳ್ತಾನೆ, परमेश्वर से कहते ನಾನು हैं मैं ನಿನ್ನ ಬಾಯಿಯೊಂದಿಗಿದ್ದು, तुम्हारे जबान के साथ रहकर, ವಾವ್, ನಾನು ನಿನ್ನ ಬಾಯಿಯೊಂದಿಗಿರ್ತೀನಿ. मैं तुम्हारे मुंह के साथ ಐ रहूंगा, ವಿಲ್ ಬಿ ವಿತ್ ಯೋರ್ ಟಂಗ್. मैं तुम्हारे जबान के I साथ will be with रहूंगा, your mouth. मैं तुम्हारे मुंह के साथ रहूंगा। ಅದರ ಅರ್ಥ? उसका मतलब ಅದರ ಅರ್ಥ उसका ಏನಂದ್ರೆ, मतलब क्या है? ನೀನ್ ನುಡಿತೀಯ, आप कहेंगे ಅದಾಗ್ತದೆ. और वो होगा। ನೀನ್ ನುಡಿತೀಯ, आप कहेंगे ಅದಾಗ್ತದೆ. और वो होगा। ನೀನ್ ನುಡಿತೀಯ, आप कहेंगे ಅದಾಗ್ತದೆ. और वो होगा। ನಾನು ನಿನ್ನ ಬಾಯಿಯೊಂದಿಗಿದ್ದು. मैं तुम्हारे मुंह के साथ रहकर। ಆಮೆನ್. आमेन। ಆಯ್ತಪ್ಪ, ठीक है पिता। ಹೋದ ಇವನು ये गया, ದೇವರ ಬಾಯಿ ಜೊತೆಗಿದ್ದಾನೆ. परमेश्वर उसके मुंह के साथ ಹೌದಾ? है। वो ಆಮೆನ್. गया, ಹೋದ. वो गया। ಫರೋನೆ, फिरौन, ಫರೋನೆ, फिरौन, ನಾನು ಹೇಳ್ದಂಗೆ ಹೇಳಮ್ಮ, ಫರೋನೆ. फिरौन, ವೆರಿ ಗುಡ್. ಫರೋನೆ, ಓಕೆ, ಫರೋನೆ, फिरौन, ನನ್ನ ಜನರ ಹೋಗಗೊಡಿಸು. मेरे लोगों को छोड़ देना। ಯಾರ ಬಾಯಿ? किसका मुंह है? ಮೋಶೆ ಬಾಯಿ. मूसा का मुंह है। ಭಾಷೆ भाषा ದೇವರ ಭಾಷೆ. परमेश्वर का ಬಾಯಿ भाषा। ಯಾರ್ದು? मुंह ಮೋಶೆ किसका है? ಬಾಯಿ. मूसा का मुंह है। ಬಲ बल ದೇವರ ಬಲ. परमेश्वर का ಈ बल ವರ್ಷ है। यह साल ಬಾಯಿ ನಿಂದು, मुंह आपका, ಬಲ ಆತಂದ लेकिन बल उनका होगा। ಆ ರೀತಿ ಅದನ್ನ उस ಶುದ್ಧಿಪಡಿಸಿಕೊ. तरीके से उसे आप आ शुद्ध कर रीति ಅದನ್ನ लीजिए, ಸಿದ್ಧಪಡಿಸಿಕೊ. उस तरीके से उसे आप तैयार ಯಾರಾದ್ರೂ ಇಲ್ಲಿ कीजिए। ಇದ್ದಾರೆ? ಆಮೆನ್ कोई ಅಂತ यहाँ ಹೇಳಿ. पर है तो एक बार ನಾನು आमेन आप ಮುಗಿಸ್ಲಿಕ್ಕೆ ಬರ್ತಾ कहिए। ಇದ್ದೇನೆ, मैं ಕೇಳಿ. समाप्त करने के लिए आया हूँ, सुनिए। ಆಮೆನ್. आमेन। ಅದರಿಂದ ಒಂದಾದ್ರೂ ಕೋಪದ ಮಾತು ಬರೋದು ಬೇಡ. उसमें एक भी गुस्से का बात ಯಾಕೆ? नहीं आना चाहिए। ಅದು क्यों? ಪ್ರತಿಷ್ಠಿತ. वो प्रतिष्ठित जबान है। ನಿನ್ನ ಒಂದೊಂದು ಅಂಗ ಪ್ರತಿಷ್ಠಿತ. आपका हर एक एक अंग वो प्रतिष्ठित आमेन। है। अर्थ आता है, आमेन। 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 आप समझ रहे हैं तो एक बार आमेन कहिए। ಕಲಿತಾ ಇದೀವಾ? हम सीख रहे ಬರೀ हैं, ಕಲಿಯುವುದಲ್ಲ, सिर्फ सीखना ಅದನ್ನು नहीं, ಸಾಧಿಸಿಕೊಳ್ಳಲಿಕ್ಕಿದ್ದೀವಿ. लेकिन उसे हासिल हम करने वाले ಏನ್ हैं। ಹೇಳ್ತಾನೆ? वो क्या कहते हैं? ಫರೋನೆ, फिरौन, ಕೇಳು, सुनो, ನನ್ನ ಜನರನ್ನು ಹೋಗಗೊಡಿಸು. मेरे लोगों को जाने दे, ಇಲ್ದೆ ಹೋದ್ರೆ नहीं तो ನಾಳೆ ಬೆಳಿಗ್ಗೆ कल सुबह ಕಪ್ಪೆಗಳು ಬರುವು. मेंढक आएंगे। ಬಂದ್ವಾ? वो आए, ಮಾರನೇ ದಿನ अगले दिन ಎಲ್ಲಿ ನೋಡ್ತೀರ? कहाँ देखा तो वहां पर मेंढक है। ಏನಂತ ಹೇಳ್ದ? क्या कह के उसने नाले, कहा? कल ಬೆಳಿಗ್ಗೆ सुबह ಕಪ್ಪೆಗಳು मेंढक ಬರುವವು. आएंगे। ಯಾರು ಹೇಳಿದ್ರು? किसने कहा? मूसा ने कहा। ಹೇಳಿದ ತಕ್ಷಣ कहते ही ಸ್ಟಾರ್ಟ್ ಆಯ್ತು. वहां पर प्रारंभ हो ಯಾಕೆ? गए। क्यों? ದೇವರು ಆತನ ಬಾಯೊಂದಿಗೆ. परमेश्वर उसके मुंह के साथ है। ಅದರ ಅರ್ಥ, उसका मतलब ನೀನು ದೇವರನ್ನು ನಿನ್ನ ಬಾಯೊಂದಿಗೆ ಗಳಿಸಿಕೊಳ್ಳೋದಾಗಿದ್ರೆ, अगर आप परमेश्वर को आपके मुंह के साथ भेजेंगे तो, ಗಳಿಸಿಕೊಳ್ಳೋದಾಗಿದ್ರೆ, हाजिर करेंगे तो, ಕಮಾಲೆಗೆ कमा लेंगे तो, ಸಮಥಿಂಗ್ ಲೈಕ್ ದಟ್, ನೀನು ಗಳಿಸಿಕೊಳ್ಳೋದಾಗಿದ್ರೆ, अगर आप परमेश्वर के मुंह को आपके साथ ಎಲ್ಲವನ್ನ ತ್ಯಜಿಸಿ, कमाएंगे तो सब कुछ जीत कर ಏನೋ ಒಂದು ಸಂಗತಿ ಜೀವನ ಮೇಲೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. जिंदगी में कुछ तो एक चीज होने ಆಯ್ತಪ್ಪ, लगेगा। ठीक है, ಒಳ್ಳೇದು. अच्छा ಇವನು है। ಕಪ್ಪೆ ಬರ್ತಾವ, ಕಪ್ಪೆ ಬಂದ್ವು. इसने कहा मेंढक आएंगे, मेंढक आ गए। ಆದ್ರೆ ಕಪ್ಪೆ ಐಡಿಯಾ ಯಾರು ಕೊಟ್ಟಿದ್ರು? लेकिन मेंढक का आइडिया किसने दिया? ಗೊತ್ತಿದೆ ನಿಮಗೆ? ಸರಿಯಾಗಿ ಹೇಳ್ತಾ ಇದ್ದಾರೆ, ಹೇಳ್ರಿ. ಅವನಿಗೆ ಗೊತ್ತಿತ್ತಾ? क्या वो जानता था? ಒಂದ್ ದಿವಸ ಕನಸು ಬಿತ್ತ, ನಾಳೆ एक दिन उसे सपना आया। ಫರೋನ್ ಮೇಲೆ ನಾಳೆ ಕಪ್ಪೆ ಬಿಡು ಅಂತಡಿ ಅಂದ್ಕೊಂಡ. कल फिरौन के ऊपर मेंढक छोड़ेंगे क्या उसने सोचा? नहीं, ಇಲ್ಲ, नहीं, ದೇವರು ಯೋಚನೆ ಕೊಟ್ಟ. परमेश्वर ने योजना दिया। ದೇವರು ಯೋಚನೆ ಕೊಟ್ಟ. परमेश्वर ने योजना दिया। ಏನಂತ? क्या कह के? ಮೋಶೆ, मूसा, ನೀನು ನುಡಿ, तुम कहना ನಾನು ಕಳಿಸ್ತೀನಿ, मैं भेजूंगा, ನಾಳೆ ಇವ್ರ ಮೇಲೆ ಕಪ್ಪಿ ಹಾಕೋಣ. कल इनके ऊपर मेंढक हम डालेंगे। ಇದು ನಿಮಗೆ ಅರ್ಥ ಆದ್ರೆ ಕಿರ್ಚಾಡ್ಬಿಡ್ಬೇಡ. ये आपको समझ आए तो आप अर्थ चीखते आಯ್ತಾ? चिल्लाते, आप समझ आइडिया रहे यार हो? ಕೊಟ್ರು? आइडिया किसने दिया? ದೇವರು ಕೊಟ್ಟ. परमेश्वर ने दिया। ಯಾಕೆ ಗೊತ್ತಾ? क्यों आप जानते हो? ಬೈಬಲ್ ಅಲ್ಲಿ ಹೇಳ್ತದೆ, बाइबल में कहता है, ನಾನು ನಿನಗೆ
ನುಡಿದದ್ದನ್ನ मैंने जो तुमसे कहा ನೀನು है ಫರೋನಿಗೆ ನುಡಿ. तुम फिरौन से जाकर ಅದರ ಅರ್ಥ, कहना. उसका मतलब ನಿನ್ನ ಜೀವನದಲ್ಲಿ आपकी जिंदगी में ಏನು ಬೇಕನ್ನೋದು जो चाहिए वो ಪವಿತ್ರಾತ್ಮನಿಗೆ ಗೊತ್ತಿದೆ. पवित्र आत्मा जानते हैं. ಅವನು ನಿನಗೆ ಐಡಿಯಾ ಕೊಡ್ತಾನೆ. वो आप में आइडिया ಏನು डालेंगे ಅರಿಕೆ ಮಾಡ್ಬೇಕಂತ. कि क्या घोषित ನೀನು ಒಬ್ಬ करना है. ಬೋಧಕನನ್ನ ನೋಡ್ಬಿಟ್ಟು, आप एक प्रचारक को देखकर, ಅವರ ಕಾರನ್ನ ನೋಡ್ಬಿಟ್ಟು, उनके कार को ಅವರ देखकर, ಜೀವಿತ ನೋಡ್ಬಿಟ್ಟು, उनके जिंदगी को ಆ देखकर, ಅಪ್ಪ ಒಬ್ರು ಅಮ್ಮ ಅಪ್ಪ एक माता ಒಬ್ರು पिता, ಅಮ್ಮ एक ಒಂದಿನ स्त्री, ಆಫೀಸ್ಗೆ ಹೋದೆ. एक दिन उनके ऑफिस में सेवकರು. गया था. वो सेवक है. ಸುಮ್ಮನೆ ಅಮ್ಮ ಅಂದಿದ್ದಕ್ಕೆ ಯಾರ್ಯಾರ್ದು ಹೆಸರು ತಗೋಬೇಡಿ ನೀವು. ऐसे ही अम्मा का है, इसीलिए किसी किसी का नाम ನಿಮ್ಮ मत ಹೃದಯದ लीजिए. ಧ್ಯಾನ आपके हृदय का ध्यान ಎಚ್ಚರ. चौकस रहिए. ಹಲ್ಲೆಲೂಯಾ. हालेलुया. ಅರ್ಥ ಆಗ್ತದೆ ನಾನು आप ಹೇಳೋದು. समझ रहे जो मैं कह रहा हूँ. ಅವ್ರ ಮನೆ ಗೋಡೆ ಮೇಲೆ उनके घर के दीवार के फोटो ऊपर इत्तु. एक फोटो था. ಬ್ರ್ಯಾಂಡ್ ನ್ಯೂ ಕಾರ್, वो नया कार, ಏನೋ ಪೇಪರ್ ಇತ್ತು. एक पेपर था. ಸಿಸ್ಟರ್ मैंने कहा बहन ಕಾರ್ ತಗೊಂಡ್ರಾ? आपने कार लिया है? ಅವ್ರು ಹೇಳಿದ್ರು, उन्होंने कहा ಪಾಸ್ಟ್ರೇ, पासवान जी ಇಲ್ಲ, नहीं, ನಂಬಿಕೆಯಿಂದ ವಿಶ್ವಾಸ के ಶೋರೂಮ್ಗೆ ಹೋಗಿ शोरूम में जाकर, ಹೊಂಟ್ರು ನೋಡಿ ಶೋರೂಮ್ಗೆ ಇವರು. ನಂಬಿಕೆಯಿಂದ ವಿಶ್ವಾಸ ಶೋರೂಮ್ಗೆ ಹೋಗಿ शोरूम में जाकर ಅಲ್ಲಿ ಬ್ರೋಷರ್ ತಗೊಂಡು वहाँ पर brochure ನನ್ನ लेकर, ಆಫೀಸಲ್ಲಿ ಹಚ್ಚವನೆ. मेरे ऑफिस में मैंने रखा है. ನಂಬಿಕೆಯಿಂದ विश्वास के ದೇವರು साथ ನನಗೆ ಇದನ್ನ ಕೊಡ್ತಾನೆ. परमेश्वर मुझे ये 13 देंगे. ವರ್ಷ ಆಯ್ತು. 13 साल बीत चुके हैं. ಕಾರ್ ಔಟ್ಡೇಟ್ ಆತು, ಬರ್ಲಿಲ್ಲ. कार आउटडेट हो गया लेकिन नहीं आया. ಅದಕ್ಕಿಂತ ಹೊಸ ಮಾಡೆಲ್ ಬಂದು उससे भी अच्छे मॉडल आए. ಬಂದಾತು. वो मॉडल बंद ನಾನು हो ಅದಕ್ಕೆ गया. ಜೀವಂತ ಸಾಕ್ಷಿ. मैं उसके लिए जिंदा कार गवाही ಬರ್ಲಿಲ್ಲ. हूँ. कार नहीं आया है. ದೇವರು परमेश्वर ಬೇರೆಯವರ ಆಶೀರ್ವಾದವನ್ನ ಕಾಪಿ ಮಾಡಂತ ಹೇಳಿಲ್ಲ. दूसरों के आशीष को कॉपी करना के उन्होंने नहीं कहा है. ದೇವರು ಏನು ಹೇಳಿದಾನೆ? परमेश्वर ने क्या कहा है? ಅಬ್ರಹಾಮನ ಸಂತಾನವಾಗಿ ಮಾಡಿದ್ದೀನಿ. अब्राहम का संतति तुम्हें मैंने बनाया है. ದೇವರು ನಿನ್ನ ಜೀವನದ ಆಶೀರ್ವಾದಗಳ ಬಗ್ಗೆ परमेश्वर आपकी जिंदगी के आशीष के बारे ನಿನಗೆ में ಯೋಚನೆ ಕೊಡ್ತಾನೆ. आप ही को योजना देंगे. ಕನಸಲ್ಲಿ, सपने में, ವಾಕ್ಯದಿಂದ वचन से. ಏನಾದ್ರೂ ಅರ್ಥ ಆಗ್ತೈತಾ ಇಲ್ಲ? आपको कुछ समझ आ रहा है या नहीं? ಕೇಳಿದ್ರ? आपने सुना? ನಾನು ಜೀವಂತ ಸಾಕ್ಷಿ. मैं उसके लिए जिंदा गवाही हूँ. 13 ವರ್ಷ ಆಯ್ತು. 13 साल बीत चुके. ಆಫೀಸ್ ಹೋಯ್ತು, ऑफिस चला गया, ಪೋಸ್ಟ್ರು ಹೋಯ್ತು, पोस्ट भी चला गया, ಸೇವೆನೂ ಎರಡಾಯ್ತು. सेवकाई भी दुबारा हो ಹೊಸ गया. ಸೇವೆ ಉಟ್ಕೊಂಡಿದೆ. अब नया सेवकाई ಆ आया है, ಕಾರ್ ಮಾತ್ರ ಬರ್ಲಿಲ್ಲ. लेकिन वो कार नहीं आया. ಇವತ್ತು ನೋಡತ್ತೀನಿ ನಾನು. आज भी मैं देख रहा हूँ. ನಾನು ಕೇಳ್ತೀನಿ, मैं पूछता हूँ ಏನ್ ತಪ್ಪೋಯ್ತು? क्या गलती हो गया? ಸಿಂಪಲ್. आसान है. ದೇವ್ರ ಮೋಶೆಗೆ ಹೇಳಿದ, परमेश्वर ने मूसा से कहा, ನೀನ್ ದೇವ್ರಿಗೆ ಹೇಳದಲ್ಲ, तुम परमेश्वर से कहना ಸ್ವಾಮಿ नहीं. ನಾಳೆ ಏನ್ ಕಳ್ಸಿದ್ರೆ ಹೆಂಗೆ? ಏನು परमेश्वर कल जू भेजेंगे तो क्या होगा? ಬರೋದಿಲ್ಲ. वो नहीं आएंगे. ದೇವರ ಆತ್ಮನ ಹೇಳ್ಬೇಕು. पवित्र आत्मा उसे कहना मोशे, है, मूसा ಸ್ವಲ್ಪ ಬಾಯಿ ಬೇಕಿತ್ತಪ್ಪ. थोड़ा तुम्हारे मुंह का जरूरत था. ಹಲೋ, ಹಲೋ. ಗೋವಾದಲ್ಲಿ ಒಬ್ರು ಮನೆಗೆ ಹೋದೆ. गोवा में एक व्यक्ति के घर हम ಇದನ್ನ गए. ಹೇಳ್ಬೇಕು ಬೇಡ ಗೊತ್ತಿಲ್ಲ, ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಮನೆಯಲ್ಲಿ ಪ್ರಾಣಿಗಳು ಸಾಕೊಂಡಿರ್ತೀರ. इसे कहना है नहीं, मैं नहीं जानता. आपके ये घरों में भी देखा, प्राणी गोवा आपने मने पाला गोदे। है. गोवा में एक व्यक्ति के घर हम ಮುಂದೆ ಎರಡು गए. ನಾಯಿ, आगे 2 ಮನೆ कुत्ते. ಒಳಗಡೆ ಹೋದ್ರೆ ಮನೆ ಒಳಗೆ ಎರಡು ನಾಯಿ. घर जाते हैं तो अंदर 2 कुत्ते हैं. ಕೂತ್ಕೊಂಡೆ. मैं बैठा. ನಾನು ಕೂತ್ಕೊಂಡು ಹಿಂಗ್ ಪಕ್ಕದಲ್ಲಿ ಕೈ ಇಟ್ಟೆ. मैं बैठकर बगल में हाथ कई मैंने गेनो रखा. हत्तु. हाथ को कुछ तो ತಗೊಂಡು लगा. ನೋಡಿದ್ರೆ ಕೂದಲುಗಳು. देखता हूँ तो वो बाल थे. ಇಟ್ಕೊಂಡಿದ್ರೆ ಕ್ಲೀನ್ ಆಗಿ ಇಟ್ಕೊಳ್ಳಿ, ನಾ ಬೇಡ ಅಂತ ಹೇಳ್ತಾ ಇಲ್ಲ. अगर रखना है तो अच्छे तरीके से ಕೂದಲುಗಳು रखिए. sister. वहाँ पर बाल थे. ನೀರ್ ತಗೊಂಬಂದ್ರು, वो पानी ले आए. ಅದು ಕ್ಲೀನ್ ಐತೆ, वो क्लीन ಆದ್ರೆ है, ನನಗೆ ಕೂದಲೇ ಕಾಣ್ತೈತೆ. लेकिन मुझे बाल ही नजर आ रहे हैं. ಕೆಳಗಿನ ಮೇಲೆ ಬರ್ತೈತೆ, ಮೇಲಿನ ಕೆಳಗೆ ಹೋಗ್ತೈತೆ, नीचे ಕೆಳಗಿನ से ಮೇಲೆ ऊपर ಬರ್ತೈತೆ, आता है, ಕೆಳಗಿನ ऊपर से ಕೆಳಗೆ नीचे ಹೋಗ್ತೈತೆ. जा ಏನ್ रहा ಮಾಡೋದು है. ತಿಳಿತಾ ಇಲ್ಲ. क्या करना है समझ नहीं ಅಯ್ಯೋ है. ಪಾಸ್ಟರ್, उन्होंने कहा, praise the पास्टर Lord जी. ಅಂತಾರೆ. ನನಗೆ ಅಲ್ಲಿ ವಾಸನೆ ತಗೊಳ್ಳಿಕ್ಕೆ ಆಗ್ತಾಯಿಲ್ಲ, praise the Lord ಅನ್ನೋದಿಲ್ಲ. वो प्रेज द लॉर्ड कहते हैं, ಇಲ್ಲ, लेकिन ನಾನು वहाँ रहने ಸಾಕು वाले ತಪ್ಪು बास ಅಂತ को भी ಹೇಳ್ತಾ मैं ಇಲ್ಲ, नहीं ले रहा. ಶುಚಿಯಾಗಿ ಇಟ್ಕೊಳ್ರಿ. मैं पालना गलत नहीं कह रहा हूँ, लेकिन अच्छे से पालिएगा. ಆಮೇನ್. आमेन. ಉದಾಹರಣೆ ಕೊಡ್ತಾ ಇದ್ದೀನಿ. उदाहरण दे रहा हूँ. ಅವ್ರಿಗೆ ಕೊಡೋದಕ್ಕೆ ಮನಸ್ಸೈತೆ. उन्हें देने के लिए मन है. ನನಗೂ ದಾಹ ಆಗೈತೆ. मुझे भी प्यास लग रहा है, ಕುಡಿಲಿಕ್ಕೆ ಆಗ್ತದ? लेकिन क्या पी सकते हैं? ಅವನಿಗೆ उनको ಉಪಯೋಗಿಸೋದೈತೆ. इस्तेमाल करना है. ನಿನಗೂ आपको ಉಪಯೋಗಿಸಲ್ಪಡ್ಬೇಕಂತ ಆಸೆ ಐತೆ. इस्तेमाल किया जाना है कि क्या आशा है. ಕ್ಲೀನ್ ಇಲ್ಲ ಅಂದ್ರೆ ಹೆಂಗ್ ಉಪಯೋಗಿಸೋದು? लेकिन शुद्ध नहीं रहेगा तो कैसे वो इस्तेमाल करेंगे? ಉಪಯೋಗಿಸೋದು ಕ್ಲೀನ್ ಇಲ್ಲ ಅಂದ್ರೆ शुद्ध नहीं है तो कैसे वो इस्तेमाल करेंगे? ಕ್ಲೀನ್ ಮಾಡ್ಕೊಳ್ಳಿ. शुद्ध कर लीजिए. ಅವನಿಗೆ ಕೊಡೋದೈತೆ. उनको देना है. ಟೈಮ್ ಮುಗೀತು, ಬೇಗ ಮುಗಿಸ್ತೀನಿ ಕೇಳಿ. समय खत्म हो रहा है, जल्दी खत्म आमेन. करना चाहिए. आमेन. ಆಮೇನ್. आमेन. ಕಪ್ಪೆಗಳ ವಿಚಾರ ಕೊಟ್ಟಿದ್ದು ದೇವರು, मेंढक के विचार देने वाले ಆದರೆ ನುಡಿದಿದ್ದು परमेश्वर,
ಮೋಶೆ. लेकिन कहने वाला मूसा ಸೊ है। ದೇವರು ನನಗೆ ಅವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಯೋಚನೆ ಕೊಟ್ಟಿದ್ದು ದೇವರು. इसीलिए उसके सिर पर हाथ रखने के लिए विचार देने वाले ಏನು परमेश्वर है। ನುಡಿಬೇಕಂತ ಯೋಚನೆ ಕೊಟ್ಟಿದ್ದು ದೇವರ क्या ಆತ್ಮನು. कहना है वो भी परमेश्वर की पवित्र आत्मा ने बताया। क्या कह ನುಡಿ के ಆ कहना, ಶರೀರಕ್ಕೆ ಆಜ್ಞೆ ಕೊಡು. उस शरीर को आज्ञा देना, ಬೇಡಾಗಿದ್ದನ್ನೆಲ್ಲ ಹೊರಗೆ ಹಾಕಂತ. जो नहीं चाहिए वो सब कुछ बाहर डालने के ಅದನ್ನ लिए। ಕೇಳಿದ ತಕ್ಷಣ उसे सुनते ही ಎಲ್ಲಿಂದ ಧೈರ್ಯ ಬಂತು कहाँ ಗೊತ್ತಿಲ್ಲ. से हिम्मत आया मुझे ದೇವರ पता ಆತ್ಮನು नहीं। ಮಾತಾಡುವಾಗ पवित्र आत्मा जब बात ಅದ್ರ करते ಜೊತೆಗೆ ಧೈರ್ಯ हैं ಬರ್ತದೆ. उसके साथ हिम्मत आता है। ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೇಲೆ ನೀವು ಯೋಚಿಸಿದ್ರೆ उसके बाद जब मैं सोचता हूँ ಹೆಂಗ್ ಮಾಡಿದೆ ನಾನು, मैंने कैसे ಸ್ವಲ್ಪ से कर ಎಡವಟ್ಟಾಗಿದ್ರೆ दिया, अगर थोड़ा गलती हो ಸತ್ತು जाता ಹೋಗ್ತದೆ ಅಂತ ಭಯ मैं मर ಆಗುತ್ತೆ ही ಆಮೇಲೆ. जाता था क्योंकि बाद ಆದ್ರೆ में ಆ डर लगता था। ಗಳಿಗೆಯಲ್ಲಿ लेकिन उस समय ದೇವರ में ಆತ್ಮನು पवित्र आत्मा ಪ್ರೇರೇಪಣೆ ಕೊಡ್ತಾನೆ. वो प्रेरेपण देते हैं। ಕೇಳ್ತಾ ಇದ್ದೀರಾ? क्या आप सुन रहे ನಾನು हैं? ಹೇಳಿದೆ, मैंने कहा, ತಲೆ ಮೇಲೆ ಕೈ ಇಟ್ಟು ಹೇಳಿದೆ, सिर पर हाथ रखकर मैंने जोर से कहा, ಶರೀರ ದೆವ್ವ ಅನ್ಲಿಲ್ಲ ನಾನು. मैंने दुरात्मा नहीं See, कहा, see, ದೆವ್ವ ಅನ್ಲಿಲ್ಲ मैंने ನಾನು. दुरात्मा नहीं ನಾನು कहा, ಎಲೆ ಶರೀರವೇ. मैंने कहा है शरीर। ದೇವರ ಆತ್ಮನಿಗೆ ಗೊತ್ತು पवित्र आत्मा जानते ಆ हैं ದೆವ್ವಕ್ಕೆ उस दुरात्मा को ನಂಟು ಆ, ಎಲ್ಲಿದೆ वो कहाँ से चिपका है, ಅವನಿಗೆ ಗೊತ್ತು वो जानते हैं ಎಲ್ಲಿ ಕತ್ರಿ ಹಾಕ್ಬೇಕು, कहाँ पर चाकू ಎಲ್ಲಿ डालना है, ಕಟ್ ಮಾಡಬೇಕು, कहाँ पर काटना ಅದು है, ನಿನಗೆ ಗೊತ್ತಿಲ್ಲ. वो आप नहीं जानते ಅರ್ಥ ಆಯ್ತಾ? हैं। आप समझ ಇವತ್ತು ಏನ್ रहे ಬೋಧಿಸ್ತಾ हैं? ಇದ್ದೀನಿ ಅಂದ್ರೆ, आज मैं क्या प्रचार ನಿನ್ನ कर रहा हूँ? ನಾಲಿಗೆಗೆ आपके जबान को ಬಲ, बल, ನಿನ್ನ ನಾಲಿಗೆಗೆ आपके जबान को शक्ति, ನಿನ್ನ ನಾಲಿಗೆಗೆ आपके जबान को ಅಭಿಷೇಕ अभिषेक ಎಲ್ಲಿಂದ ಬರ್ತದೆ ಅಂತ ತೋರಿಸ್ತಾ कहाँ ಇದ್ದೀನಿ. से आएगा क्योंकि मैं ಎಲ್ಲಿಂದ दिखा रहा हूँ ಬರ್ತದೆ? वो कहाँ से आता है। ಯೆಹೋವನಿಂದ ಹೊರಡುವ ಯೋಚನೆಯಿಂದ ಬರ್ತದೆ. यहोवा से आने वाले विचारों से वो आता ನಿನ್ನ है। ಯೋಚನೆಗೆ ನುಡಿಯುವಾಗ ಅದಕ್ಕೆ ಬಲ ಇಲ್ಲ. आपके विचार से जब कहते हैं तो उसमें बल नहीं ಅದಕ್ಕೆ है। ಇಷ್ಟೆಲ್ಲ ಮಾಡ್ತಾರೆ, ಇವ್ರು ಯಾಕೆ ಸಾಯ್ತಾ ಇಲ್ಲ ಅಂದ್ರೆ ಅವ್ರು ಸಾಯ್ತಾ ಇಲ್ಲ. इतना सब कुछ होने के बाद भी क्यों नहीं मर रहे, फिर ನೀವು भी वो ಹೋಗುವಾಗ नहीं ನಿನ್ನ मरते। ಕಾಲ ಮುರಿತೆ ತಂದ್ರು ಅವ್ನು ಮುರಿಲಿಲ್ಲ. तुम जाओ तुम्हारा पैर टूटेगा कहने से भी वो नहीं टूटा। ನೀನ್ ಹೆಂಗ್ ಮ್ಯಾಲ್ ಬರ್ತಿ, ದೇವ್ರ ನಿನ್ ಮ್ಯಾಲ್ ಬರಕ್ ಬರ್ಲಿಲ್ಲ ಅಂದ್ಕೂ ನಿನ್ಕಿಂತ ಮ್ಯಾಲ್ ಹೋಗ್ಬಿಟ್ರು. तुम कैसे ऊपर आओगे, परमेश्वर नहीं उठाएंगे कहने के बाद भी आपसे ऊपर ಯಾಕೋ वो ಯಾರು जाते ಹೇಳ್ತಾ हैं। ಇಲ್ಲ, ಯಾಕೆ? क्यों? ನಿನ್ನ ಯೋಚನೆಯಿಂದ ಬರುವ ಮಾತಿಗೆ ಬಲ ಇಲ್ಲ. आपके विचारों से आने वाले बातों में बल ಆದ್ರೆ नहीं है। ದೇವರ ಆತ್ಮನಿಂದ ಯೋಚನೆ ನಿನ್ನಲ್ಲಿ ಬಂದು ನೀನು ನುಡಿಯುವಾಗ ನೀನು ನುಡಿದದ್ದನ್ನ ದೇವರ ಆತ್ಮನು ಬಲವಾದ ರೀತಿಯಲ್ಲಿ ನೆರವೇರಿಸುವುದಕ್ಕೆ ನಿನ್ನ ನಾಲಿಗೆ ಮೇಲೆ ಅಭಿಷೇಕವನ್ನು ಹಾಕ್ತಾನೆ. लेकिन जब पवित्र आत्मा के विचार आपके अंदर आते हैं और जब आप बात करते हैं तब जो आप बात करते हैं उसके ऊपर परमेश्वर का बल उतर आता है। ಕಪ್ಪೆ एक मेंढक ಮೋಶೆ ಯೋಚನೆ ಅಲ್ಲ, मूसा का विचार नहीं ಕಪ್ಪೆ है, मेंढक ದೇವರ ಯೋಚನೆ. वो परमेश्वर का ನಿನ್ನ योजना ನಾಲಿಗೆ है। आपका जबान ದೇವರ ಯೋಚನೆಯನ್ನು ನುಡಿಯುವುದಕ್ಕಾಗಿ ನೀನು ಪ್ರತಿಷ್ಠಿಸಬೇಕು. परमेश्वर के योजना को कहने के लिए आपको प्रतिष्ठा कर कर रखना है। ಕೊನೆ 5 ನಿಮಿಷ ದಾಟಿದೆ. आखिरी 5 मिनट पार हो बड़े चुके आइटम से हैं। तो मुगस्तिन सिर्फ खेले। 5 मिनट लेकर मैं बताता हूँ, सुनिए Interesting ಇದೆ ये ಇಲ್ಲ? दिलचस्प है या नहीं, ಅದಕ್ಕೆ ಇದಕ್ಕೆ ಬೀಗ ಹಾಕ್ಬೇಕು. इसीलिए इस पर ताला डालकर रखना ಯಾಕೆ है। ಗೊತ್ತಾ? क्यों आप जानते ಅವ್ರಿಗೆ हो, ಬೇಕಾದಾಗ ಅದು ತೆಗೆದ್ರೆ जब वो चाहते तब आप खोलेंगे ನೀನು तो ಹೇಳಿದ್ದದ್ದು ನೆರವೇರ್ತದೆ. आप जो कहेंगे वो पूरा होगा। ನಿನ್ನ ಮಕ್ಕಳ ಮೇಲೆ आपके बच्चों के ಅವರ ऊपर ಯೋಜನೆಯನ್ನು ಪಡ್ಕೊಳ್ಬೇಕು, उनके योजना को पाना है, ನಂತರ ನುಡಿಬೇಕು. उसके बाद कहना है। ಆಮೇನ್. ಆಮೆನ್. ಒಂದು ವಿಡಿಯೋ ತೋರಿಸಬೇಕಿದ್ದು ನಾನು ಸಿದ್ಧ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ SSFS ಅಲ್ಲಿ ಆ ವಿಡಿಯೋ ತೋರಿಸ್ತೀನಿ. SSFS में वो वीडियो मैं आपको दिखाऊंगा। ಫೆಬ್ರವರಿ ಫಸ್ಟ್ ವೀಕ್ ಅಲ್ಲೇ SSFS ಇರ್ತದೆ, ರೆಡಿ ಮಾಡ್ಕೊಳ್ಳ್ರಿ. फरवरी के पहले हफ्ते में FFSS ಈ रहेगा, उसे ಸಾರಿ देखिए। ಭಯಂಕರ ಇಂಟ್ರೆಸ್ಟಿಂಗ್ ಇರ್ತದೆ. इस बार बहुत ही दिलचस्प ಫಸ್ಟ್ ವೀಕ್ रहेगा। ಅಲ್ಲಿ पहले हफ्ते में ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. उसे मत चुकाइएगा, ಭಯಂಕರ ಇಂಟ್ರೆಸ್ಟಿಂಗ್ ये ಇರ್ತದೆ. बहुत ही दिलचस्प रहेगा। ಹಾಲೆಲೂಯಾ. हालेलुया। ಮುಂದಿದ್ದವ್ರು ಅಲ್ಲೆಲ್ಲೋ ಹೇಳ್ತಾರೆ, ಹಿಂದಿದ್ದವ್ರು ಮಜಾ ನೋಡ್ತಾರೆ. ಹೇಳಿದ್ರಪ್ಪ ಇಡನ್ ಪರವಾಗಿ ಅವ್ರು ಹೇಳ್ಬಿಟ್ಟು ಬಿಡು, ನಮ್ದು ನೀವೇ ಹೇಳ್ಬಿಟ್ರು. ಹಲೋ, ಸ್ವಲ್ಪ ಹಿಂದಿದ್ದವ್ರು ಒಂದ್ಸರಿ ಗಟ್ಟಿಯಾಗಿ. पीछे रहने वाले जोर से ಥ್ಯಾಂಕ್ ಯು. ಆಮೇನ್. आमेन ಆಮೇನ್. ಆಮೆನ್. ಆ ತಲೆ ಮೇಲೆ ಕೈ ಇಟ್ಟು उस सिर पर हाथ ದೇವರ रखकर ಧ್ವನಿಯನ್ನು ಕೇಳಿ परमेश्वर के आवाज को ಅದರ सुनकर ಶರೀರಕ್ಕೆ ಆಜ್ಞೆ ಕೊಟ್ಟಿದ್ದೆ ತಡ. शरीर पर आज्ञा देते ಇನ್ನು ही ಕೊಡೋದಕ್ಕಿಂತ ಮುಂಚೆನೆ अभी ही देने से पहले ही ಎಷ್ಟು ಭರವಸೆ ಅಂದ್ರೆ इतना भरोसा है ಅವ್ರು ಹೇಳಿದೆ, कि उनसे मैंने कहा ಹೋಗಿ ಬಕೆಟ್ ತಗೊಂಬರ್ರಿ. जाकर बकेट लेकर आना। ಈಗ ಬಿಡಿಸುವಾಗ ಹೇಳ್ತೀವಲ್ಲ ಹಂಗಲ್ಲದು. आप छुड़ाते वक्त कहते ಆ वैसा ಭರವಸೆನೇ नहीं, ಬೇರೆ. लेकिन वो भरोसा ही अलग ಆ है, ಬಲವೇ ಬೇರೆ. वो बल ही अलग ಯಾಕೆ है। ಗೊತ್ತಾ? क्यों आप जानते ಆತನ हो, ಧ್ವನಿಯನ್ನು ಕೇಳಿದ್ದೀಯಾ? उनके आवाज को आपने सुना है। ನಾನು ಹೇಳಿದೆ ಬಕೆಟ್ मैंने ತಗೊಂಬರ್ರಿ. कहा बकेट ले बकेट आइए, ತಗೊಂಬಂದ್ರು. बकेट वो ले आए, ನೀರು ಕುಡಿಸಿದ್ವಿ. हमने पानी ತಲೆ पिलाया, ಮೇಲೆ ಕೈ ಇಟ್ಟೆ. उस सिर पर हाथ ಯೇಸುವಿನ मैंने रखा, ಹೆಸರಿನಲ್ಲಿ यीशु मसीह के नाम ಶರೀರವೇ, में। शरीर ದೆವ್ವ ಅಲ್ಲ, दुरात्मा नहीं, ಶರೀರವೇ शरीर ಅನಾವಶ್ಯಕವಾದದ್ದೆಲ್ಲವನ್ನ, सारा अनावश्यक जो कुछ भी है ದೇವರದಲ್ಲವನ್ನ जो परमेश्वर का नहीं है, ಯೇಸುವಿನ ಹೆಸರಿನಲ್ಲಿ यीशु मसीह के नाम ಹೊರಹಾಕು. में बाहर डाल ಅಷ್ಟೇ देना। ಹೇಳಿದ್ದೆ ತಡ. उतना कहते ही ಎಲ್ಲ ವಾಂತಿ ಮಾಡ್ಲಿಕ್ಕೆ वहाँ ಸ್ಟಾರ್ಟ್ पर सब उल्टी वो करने ಏನ್ लगे। ಬರ್ಬೇಕು ಹೇಳ? क्या आना बताइए, ಊಟ ಇಲ್ಲ, खाना नहीं, ಏನು ಇಲ್ಲ, कुछ भी नहीं, ಏನು ಬರ್ಲಿಲ್ಲ. ಉಂಡದ್ಲು, कुछ भी नहीं आया। वो ಊಟ खाई ಮಾಡಿದ್ಲು. थी, उसने खाना खाया ಊಟ था ಹೊರಗಡೆ ಬರ್ಲಿಲ್ಲ. लेकिन खाना बाहर नहीं आया। ಕೇಳಿದ್ರ? आपने सुना, ಟೀ ಕುಡ್ದವಳೆ, वो
चाह उसने पिया ती है, ಬರ್ಲಿಲ್ಲ. लेकिन चाह नहीं आया, ನೀರ್ ಬಂತು. पानी आया, ಆ ನೀರಿನ ಜೊತೆಗೆ उस पानी के साथ ಹಸಿರಾಗಿರುವಂತ ಫ್ರೆಶ್ ಆಗಿರುವಂತ ಹಸಿರಾಗಿರುವಂತ ಬೀಜಗಳು, ಯಾವುದೋ ಗಿಡದ ಒಂದು ಬೀಜಗಳು, वहां पर पीले रंग के बीज आने लगे, ಹಸಿರು हरे रंग के बीज, ಹಸಿರು ಬಣ್ಣದ ಬೀಜಗಳು, हरे रंग के बीज, ಅದ್ರ ಮೇಲೆಲ್ಲ ಕೂದಲಿದ್ದಂಗೆ उसके ऊपर सब बाल हो उस तरीके से, ಫ್ರೆಶ್ ಹೊರಗಡೆ. वहां पर वो बाहर उल्टी करने ದೇವರ लगे। ಆತ್ಮನ ಹೇಳ್ದ, परमेश्वर की आत्मा ने ಮತ್ತೆ ನೋಡಿ. कहा, फिर से कहना, ಮತ್ತೆ ನೋಡಿದೆ, फिर से मैंने कहा, ತಿಳಿಯಾದ ಮಣ್ಣು वहां पर मिट्टी ಮಣ್ಣು मिट्टी ಮಣ್ಣು ಹೊರಗಡೆ ಬೀಳಕ್ಕೆ ಸ್ಟಾರ್ಟ್ ಆಯ್ತು. मिट्टी बाहर आने लगा, ಬೊಗಸೆಷ್ಟು ಮಣ್ಣು. वहां पर एक कटोरा भर ನಾನು मिट्टी। ಕೇಳಿದೆ, ಮಣ್ಣು ತಿಂದಿದ್ಲಾ? मैंने पूछा क्या मिट्टी इसने खाया ಇಲ್ಲ, ಇಲ್ಲ, ಇಲ್ಲ। था? उन्होंने कहा नहीं नहीं। ಕೇಳಿದ್ರಾ? क्या आपने सुना? ಕೇಳಿದ್ರ? क्या आपने सुना? ದೇವರ ಆತ್ಮನಿಗೆ ಗೊತ್ತು पवित्र आत्मा जानते ನಿನ್ನ हैं ಆಶೀರ್ವಾದಗಳು आपके आशीष ಎಲ್ಲಿ ಸಿಕ್ಕಾಕೊಂಡಿದೆ. कहाँ पर अटक चुके हैं। ಅದಕ್ಕಾಗಿ इसीलिए ಅದನ್ನ ಬಿಡಿಸ್ಬೇಕಂದ್ರೆ उसे छुड़ाना है ನಿನ್ನ तो ನಾಲಿಗೆ ಬೇಕಾ आपका ನನಗೆ. जबान उन्हें चाहिए, ಆದ್ರೆ ನಿನ್ನ ನಾಲಿಗೆ ಬೇಕಂದ್ರೆ लेकिन आपका जबान ಅದು चाहिए तो ಶುದ್ಧವಾಗಿರ್ಬೇಕು. वो शुद्ध रहना है। That's right, thank you. ಯಾರ್ದಾರ ಅರ್ಥ ಆಗ್ತಾ ಇದೆಯಾ? क्या कोई समझ पा रहा है? ನಿನಗೆ ಬಿಡುಗಡೆ ಬೇಕಂದ್ರೆ आपको छुटकारा चाहिए ನಿನ್ನ तो ನಾಲಿಗೆ ಮಹಾದ್ವಾರ. आपका जबान वो महाद्वार है। ಅವನಿಗೆ ಗೊತ್ತು वो जानते हैं ಎಲ್ಲಿ ನಿನ್ನ ಆಶೀರ್ವಾದ ಬಿಡುಗಡೆ ಬೇಕಂತ. कि कहाँ पर आपके आशीष को छुटकारा ನೀನು चाहिए। ಅದನ್ನ ಆಕ್ರಮಣ ಮಾಡ್ಬೇಕಂದ್ರೆ आप उसे आक्रमण करना है ನಿನಗೆ तो ದೇವರ ಯೋಚನೆ ಬೇಕು. आपको परमेश्वर का योजना देवर चाहिए। योजना ಬೇಕಂದ್ರೆ परमेश्वर का योजना चाहिए तो ಮೊದಲನೇ ಹೆಜ್ಜೆ पहला कदम ಆ ನಾಲಿಗೆ ಕಿತ್ತಲ್ಪಡ್ತು. वो जबान निकाला गया, ಬೆಂಕಿಯ ನಾಲಿಗೆ ತಲೆ ಮೇಲೆ ಬಂತು. ನೆನಪಿದೆಯಾ? अग्निमय जबान वो सिर पर आ गया। ಆ ಬೆಂಕಿಯ ನಾಲಿಗೆ ತಲೆ ಮೇಲೆ ಬಂದ ತಕ್ಷಣ वो अग्नि का अजीब आते ಹಳೆ ही ಒಡಂಬಡಿಕೆಯಲ್ಲಿ पुराने करार में ಎಂದಿಗೂ ಕಾಣದಂತ ಅನ್ಯ ಭಾಷೆ, कभी भी नजर नहीं आने वाला ಹೊಸ अन्य भाषा, ಒಡಂಬಡಿಕೆಯಲ್ಲಿ नए करार ಆ में ನಾಲಿಗೆ ಬಂದ ತಕ್ಷಣ वो जबान आते ही ಸ್ಟಾರ್ಟ್ ಮಾಡಿದ್ರು. वहां पर अन्य भाषा प्रारंभ हो गया। ಸ್ಟಾರ್ಟ್ ಮಾಡಿ ನೀನು. वो आप प्रारंभ अगर कीजिए, start ಮಾಡುವಾಗ उसे जब प्रारंभ ನಿನ್ನ करेंगे ನಾಲಿಗೆ आपका जबान ಅವನಿಗೆ ಯೋಗ್ಯವಾಗ್ತಾ ಇದೆ, उनके लिए योग्य बन रहा है, ಬದಲಾಗ್ತಾ ಇದೆ. वो बदल रहा है। ಕೇಳಿದ್ರ? क्या आपने सुना? ಈಗ ನಾನು ಪ್ರಾರಂಭದಲ್ಲಿ ಏನು अब ಹೇಳಿದೆ? मैंने प्रारंभ में क्या ನಾನು कहा ಅವ್ರ था? ಮನೆಗೆ ಬಂದಾಗ हमारे घर जब वो आए ಇವಳು थे, ಕಿಟಕಿಯಲ್ಲಿ ಕುತ್ಕೊಂಡ್ಬಿಟ್ಟು ये खिड़की में बैठकर ಆ ಹೊರಗಡೆ ನೋಡ್ತಾ ಇದ್ದಾಳೆ. वहां पर बाहर देख ಅಲ್ಲಿ रही है। ನೀಲಗಿರಿ ಫಾರೆಸ್ಟ್ ಇದೆ. वहां पर नीलगिरी ಆ जंगल है। ನೀಲಗಿರಿ ಫಾರೆಸ್ಟ್ ಮಧ್ಯದಲ್ಲಿ वो नीलगिरी जंगल के बीच में ಒಂದು ಈ ವೈಟ್ ಹ್ಯಾಂಡ್ಸ್ ಅಥವಾ ನೀವು ಹಾವಿನ ಹುತ್ತು ಅಂತೀರಿ ನೋಡಿ, ಬಿಳಿ ಗೆದ್ದಿಲು, ಗೆದ್ದಿಲಿನ ಗೂಡು, वहां पर शाम का घर जो होता है, ಗೆದ್ದಿಲಿನ ಗೂಡು, ವೈಟ್ ಹ್ಯಾಂಡ್ಸ್ एनीवे चींटियों का घर, नहीं गिदड़ गिदड़ क्या कुछ बोलते हैं ना, गिदड़ गिदड़ कुछ तो बोलते हैं ना, खटकी खाता है, खटकी लकड़ी खाता है, ಅದು ನನಗೆ ಗೊತ್ತು. ಗೆದ್ಲೆ ನಾನು ಹೇಳಿನಿ, ಹಿಂದಿ ಒಳಗೆ ರೋಮರಾಯ. ದೀಮಕ್ ದೀಮಕ್ ಹಾ ದೀಮಕ್ दीमक, ಹಾ ದೀಮಕ್ ಗೆದ್ಲಿ, दीमक ಅದ್ರ ಗೂಡು, उसका घर, ಅದ್ರ ಮಣ್ಣು ನೋಡಿರಿ, उसकी मिट्टी को आपने देखा एकदम है, soft होता है। वो बहुत ही मृदु होता ನಾನು ಬಂದಾಗ है। जब मैं आया ಅಲ್ಲಿ था ಕುತ್ಕೊಂಡು ಹೊರಗೆ ನೋಡ್ತಾಳೆ. वहां पर देखकर बाहर देख रही थी, ಅವಳಿಗೆ ಎಲ್ಲೋ ಆ ದೆವ್ವಕ್ಕೆ ಗೊತ್ತಿತ್ತು कहीं तो वो दुरात्मा जानता था ಇವತ್ತು ದೇವರ ಆತ್ಮನು कि आज पवित्र ತನ್ನ आत्मा ಪ್ರವಾದಿಯನ್ನ, अपने भविष्यवक्ता ತನ್ನ को, ಮಗನನ್ನ अपने बेटे ನನ್ನ को, ಬಗ್ಗೆ ಹೇಳ್ತಾಳೆ, ನಿನ್ನ ಬಗ್ಗೆ मेरे ಹೇಳ್ತಾಳೆ, बारे नहीं आपके बारे में ಇವತ್ತು कह रहा ದೇವರು हूँ। आज ನನ್ನ परमेश्वर ಮೇಲೆ ದಾಳಿ ಮಾಡಲಿಕ್ಕಿದ್ದಾನೆ. मेरे ऊपर आक्रमण ಅದರ करने ಅರ್ಥ वाला है। उसका मतलब ನೀನು आप ನಿನ್ನನ್ನ आपको ಅನ್ಯ ಭಾಷೆಯ ಪ್ರಾರ್ಥನೆಗೆ ಒಪ್ಪಿಸುವಾಗ अन्य भाषा के प्रार्थना में जब ಸೈತಾನನಿಗೆ सौंपते हो, ಗೊತ್ತಾಗುತ್ತೆ, शैतान को पता चल ದೆವ್ವಕ್ಕೆ जाता है, ಗೊತ್ತಾಗುತ್ತೆ, दुरात्मा को ನಾನು पता ಅದಕ್ಕೆ चल ಜೀವಂತ जाता ಸಾಕ್ಷಿ, है, मैं उसके लिए जिंदा ದೆವ್ವಕ್ಕೆ गवाह हूँ। ಗೊತ್ತಾಗುತ್ತೆ दुरात्मा को ಯಾವ पता ಏರಿಯಾ चलता ಮೇಲೆ है ದಾಳಿ ಬರ್ಲಿಕ್ಕಿದೆ कौन ಅಂತ. से एरिया में आक्रमण ಅದಕ್ಕೆ आने ಭಯ वाला ಉಂಟಾಗಲಿಕ್ಕೆ है, ಸ್ಟಾರ್ಟ್ ಆಗುತ್ತೆ. इसीलिए वो डरने लगने ಅವನಿಗೆ लगता ಗೊತ್ತು, है। वो जानता ಈಗ है ನೀನು आज आप ಎಲ್ಲಿ ನಿನ್ನ ಆಶೀರ್ವಾದ ಸಿಕ್ಕಾಕೊಂಡಿದೆಯೋ जहाँ पर आपका आशीष ಅದ್ರ अटका ಮೇಲೆ हुआ ದಾಳಿ है ಮಾಡ್ಲಿಕ್ಕೆ ಹೋಗ್ತಾ उसके ऊपर ಇದೀಯಾ. आप आक्रमण करने वाले हो। ಸಾರಿ ಹಾ ಕಂಟಿನ್ಯೂ, ಯು ಆರ್ ಡೂಯಿಂಗ್ ವೆರಿ ಗುಡ್. ದಾಳಿ ಮಾಡ್ಲಿಕ್ಕೆ ಹೋಗ್ತಾ उसके ಇದೀಯಾ, ऊपर आप आक्रमण ಅದಕ್ಕೆ करने वाले ಗೊತ್ತಿದೆ, हो, उसे पता ಅದಕ್ಕೆ है, ಅಲ್ಲಿ ಕುತ್ಕೊಂಡಿದೆ ದೆವ್ವ, इसलिए वहां पर वो ಕಿಟಕಿಯಿಂದ दुरात्मा ಅದನ್ನೇ बैठा ನೋಡ್ತಾ है, ಇದೆ, खिड़की से उसी को वो ಯಾಕಂದ್ರೆ देख ಚಿಂತೆ रहा ಆಗ್ತಾ है ಇದೆ. क्योंकि उसे चिंता हो रहा है, ಇವ್ನು ಮತ್ತೆ ಬರ್ತಾನೆ ये ಇವತ್ತು. वापस आ जाएगा। ಫೋನ್ ಕಟ್ ಮಾಡಿದೆ, फोन कट किया है, ನೀ ಕೇಳಿಲ್ಲ, इसे नहीं सुना, ಆಮೇನ್ आमेन। ಬರ್ದಂಗೆ ನೋಡ್ಕೊಂಡೆ, नहीं आना है उसे मैंने ಕೇಳಿಲ್ಲ, देखा लेकिन नहीं सुना, ಹೆದರಿಸಿದೆ, मैंने डराया ಕೇಳಿಲ್ಲ, लेकिन नहीं सुना। ಇವತ್ತು ಎರಡನೇ ದಿನ आज दूसरा दिन है, ಖಂಡಿತವಾಗಿ निश्चय ही ದೇವರ ಆತ್ಮ ಇವನ ಜೊತೆಗಿದ್ದಾನೆ. पवित्र आत्मा इसके साथ है। ಬಂದ ಎಲ್ಲಿ ಸಿಕ್ಕಾಕೊಂಡಿದ್ದು ತೋರಿಸ್ತಾನೆ, ಎಲ್ಲಿ ಸಿಕ್ಕಾಕೊಂಡಿದೆ ತೋರಿಸ್ತಾನೆ. जहाँ पर अटका हुआ है वो शैतान को दिखाएंगे। ಗೊತ್ತಿದೆ. शैतान जानता है। ನಾನು ಯಾರಿಗೆ ಆಜ್ಞಾಪಿಸಿದೆ? मैंने किसे आज्ञा दिया? ಶರೀರಕ್ಕೆ. शरीर को। ಶರೀರಕ್ಕೆ ಬಲ ಇದೆಯಾ? शरीर को बल है।
ಎಲ್ಲೋ ಮಾಟ ಮಂತ್ರದಿಂದ ಸಿಕ್ಕಾಕೊಂಡಿರೋದು कहीं तो जादू टोना में अटका हुआ, ಅದನ್ನೇ ಆರಿಸಿಕೊಂಡು ವಾಮಿಟ್ ಮಾಡೋ ಶಕ್ತಿ ಶರೀರಕ್ಕಿದೆಯಾ? उसे ही चुनकर उल्टी करने वाला शक्ति शरीर में है? नहीं, ಇಲ್ಲ. नहीं. ಆದ್ರೆ ಫಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ ನಾನು, लेकिन पहले सेशन में मैंने कहा था, ಸೆಕೆಂಡ್ ಸೆಷನ್ ಅಲ್ಲಿ या फिर सेकंड सेशन में, ದೇವದೂತನು देवदूत ಕೂತ್ಕೊಂಡು ಬೇಡಿ ಬಿಚ್ಚಲಿಲ್ಲ. बैठकर उसने जंजीरों को नहीं ಪೇತ್ರನ खोला. ಎದ್ದೇಳಂದ, पेतरुस उठ जाके बेड़ी उन्होंने बितोइತು. कहा, और वो जंजीर अपने आप ही टूट कर गिर गया. हंगे ऐसे ही ಅಭಿಷೇಕ अभिषेक ನೀನು ಅಲ್ಲ, आप नहीं, ನಾನು ಅಲ್ಲ, मैं भी नहीं, ನಿನ್ನ ಮೇಲಿದ್ರೆ आपके ऊपर है ನೀನು तो ಅಭಿಷಿಕ್ತ, आप अभिषिक्त ನನ್ನ हो, ಮೇಲಿದ್ರೆ मेरे ऊपर है ನಾನು तो ಅಭಿಷಿಕ್ತ. मैं अभिषिक्त हूँ. ಅದಕ್ಕೆ ಅಭಿಷಿಕ್ತ ಅಂತ ಹೇಳೋದಿಲ್ಲ, उसे अभिषिक्तम नहीं अभिषेक कहते, ಅಂತ ಹೇಳ್ತೀವಿ. अभिषेक कहते हैं. ಅಭಿಷೇಕವು अभिषेक ಮನುಷ್ಯರಲ್ಲಿ ಒಂದು ನಾಲಿಗೆ ಸಿಗುವಾಗ मनुष्य में जब एक जबान मिलता है, ದೇವರ ಆಲೋಚನೆಯ ಪ್ರಕಾರ परमेश्वर के विचार के ಆ अनुसार, ಅಭಿಷೇಕವು वह अभिषेक ಆಜ್ಞೆ ಕೊಡುವಾಗ आज्ञा जब देता ಆ है, ಶರೀರಕ್ಕೂ ಸಹ उस शरीर को भी ಸಾಧ್ಯವಿಲ್ಲದ ಸಂಗತಿಯನ್ನ असंभव चीज को ಪವಿತ್ರಾತ್ಮನ ಬಲವು ಹೊರಟು पवित्र आत्मा का बल ಸರಿಯಾದ आकर ಹೊಟ್ಟೆ ಭಾಗಕ್ಕೆ ಇಳಿದು ठीक पेट के भाग में उतर कर ಯಾವುದು ಆ ಶಾಪಕ್ಕೆ ಮೂಲವಾಗಿದೆಯೋ जो उस श्राप के लिए मूल है, ಅದನ್ನೇ ಕಿತ್ತಿ ಹೊರಗಾಗುತ್ತೆ. उसी को निकाल कर बाहर फेंक देता है. ಹೇಳಿದ್ರ आप सुन रहे हैं? ಆಯಮ್ಮನಿಗೆ ಬಿಡುಗಡೆ ಆಯ್ತು, उस स्त्री को छुटकारा मिल गया, ದೆವ್ವ ಬಿಟ್ಟೋಯ್ತು. दुरात्मा छोड़कर चला गया. ಅವಳು ಜ್ಞಾನಕ್ಕೆ ಬಂದಾಗ ಹೇಳಿದ್ಲು, वो अपने होश में जब आई, उसने कहा, ನನ್ನ ಮದುವೆ ಮಾಡ್ಕೊಳ್ಬೇಕಂತ मुझे शादी करने के लिए ಒಬ್ಬ ನನ್ನ ಹಿಂದೆ ಬಹಳ ಬಿದ್ದಿದ್ದ. एक मेरे पीछे बहुत पड़ा था. ಒಂದು ದಿನ एक दिन ನನಗೆ ಒಳ್ಳೆ ಆಗತ್ತಂತ मुझे अच्छा होगा ಯಾರ್ದೋ कहकर ಕಡೆ ಕರ್ಕೊಂಡು ಹೋಗಿ किसी और के पास ले ನೀವು जाकर, ಹೇಳಿದ್ರಲ್ಲ तुमने जो कहा ना, ಅವು ಬಿದ್ವಂತ, वो गिरा कह के ಅವನ್ನೆಲ್ಲ ತಿನ್ಸಿದ್ದ. वो सारे चीजों को खिलाया था. ನಾನ್ ತಿಳ್ಕೊಂಡೆ ನನಗೆ ಒಳ್ಳೇದಾಗತ್ತ. मैंने सोचा था कि अच्छा होगा कह के. ಕೇಳಿದ್ರೆ क्या आपने सुना? ಈ ಲೋಕಕ್ಕೆ इस दुनिया को ನಿಮ್ಮ ಅವಶ್ಯಕತೆ ಇದೆ. आपका जरूरत है. ಈ ಲೋಕಕ್ಕೆ इस दुनिया को ನಿಮ್ಮ ನಾಲಿಗೆ ಅವಶ್ಯಕತೆ ಇದೆ. आपके जबान का जरूरत ನಿನ್ನ है. ಆಶೀರ್ವಾದಕ್ಕೆ आपके आशीष को ನಿನ್ನ ನಾಲಿಗೆ ಅವಶ್ಯಕತೆ आपके ಇದೆ. जबान का जरूरत है. ಅದನ್ನ ಸಿದ್ಧಪಡಿಸ್ಕೊನೆ उसे आप तैयार कर लीजिएगा ಪ್ಲೀಸ್. कृपया करके. ಅದು ಇದು ಬೇಡ, वो ये नहीं ನೋವಿನ चाहिए, ಮಾತು ಬೇಡ. दुख के बात नहीं चाहिए. 2024ರಲ್ಲಿ 2024 में ಮೋಶೆಯ ಬಾಯೊಂದಿಗಿದ್ದ ದೇವರು ನಿನ್ನ ಬಾಯೊಂದಿಗೆ ಇಳಿದು ಬರಬೇಕು. मूसा के मुंह के साथ जो परमेश्वर थे, आपके मुंह के साथ वो ನಿನ್ನ उतर ಬಾಯೊಂದಿಗೆ आएंगे. ಆತನ ಇಳಿದು ಬರಬೇಕು. आपके मुंह के साथ वो उतर आना है. ಆಮೆನ್. आमेन. ಆತನನ್ನು ಉಪಯೋಗಿಸಬೇಕು. वो आपको इस्तेमाल करना है. 10 ನಿಮಿಷ ಎಕ್ಸ್ಟ್ರಾ ತಗೊಂಡೆ. 10 मिनट ज्यादा मैंने लिया ದಯವಿಟ್ಟು है. ನನ್ನನ್ನು ಕ್ಷಮಿಸಿ. कृपया करके मुझे क्षमा ನಾವೇ कर ಎದ್ದು ನಿಂತ್ಕೊಂಡು दीजिए. ಪ್ರಾರ್ಥನೆ ಮಾಡೋಣ. हम सब उठ खड़े होकर प्रार्थना ದಯವಿಟ್ಟು करेंगे. ಬೇಗ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. कृपया करके सब उठ खड़े हो जाइएगा. ಒಂದು ಅರಿಕೆ ಮಾಡೋಣ. एक घोषणा हम करेंगे. ಒಂದು ಅರಿಕೆ ಮಾಡೋಣ. एक घोषणा हम करेंगे. ನಂಬಿಕೆಯಿಂದಲೂ विश्वास के साथ, ವಿಶ್ವಾಸದಿಂದಲೂ भरोसा के साथ, ಹೃದಯದಿಂದಲೂ हृदय के साथ. ಬೇಗ ದಯವಿಟ್ಟು ಓಡಾಡಬೇಡಿ, ಎಲ್ಲಿದ್ರಲ್ಲಿ ನಿಂತ್ಕೊಳ್ಳಿ. कृपया करके यहाँ मत जाइए, निमिष। जहाँ पर है वहीं पर रहिए. आमेन। आमेन. ಆಮೇನ್ आमेन. ಆಮೇನ್. आमेन. ನಮ್ಮ ಕೈಗಳನ್ನ ಕರ್ತನ ಕಡೆ ಚಾಚೋಣ. अपने हाथों को परमेश्वर की ओर ನಮ್ಮ उठाएंगे. ಕರಗಳನ್ನ ಕರ್ತನ ಕಡೆಗೆ ಚಾಚೋಣ. हमारे हाथों को परमेश्वर की ओर ಯೇಸು ಸ್ವಾಮಿ, उठाएंगे. यीशु मसीह, ನನ್ನ ನಾಲಿಗೆಯನ್ನ मेरे जबान को ನಿನಗೆ ಸಮರ್ಪಿಸ್ತೇನೆ, ನನ್ನನ್ನು ಕ್ಷಮಿಸು. यीशु मसीह, यीशु मसीह, मेरे जबान को, मेरे जबान को आपको मैं समर्पित करता आपको हूँ. समर्पित करता हूँ. मुझे क्षमा कर मुझे दीजिए. क्षमा कर दीजिए. ಯೇಸು ಸ್ವಾಮಿ, ನಿನ್ನ ರಕ್ತದಿಂದ ನನ್ನ ನಾಲಿಗೆಯನ್ನ ಶುದ್ಧೀಕರಿಸು. यीशु मसीह, आपके लहू से आपके लहू से मेरे जबान को मेरे जुबान को आप शुद्ध कर दीजिए. ಶುದ್ಧ कर दीजिए. ಮೋಶೆಯ ಬಾಯೊಂದಿಗಿದ್ದಾತನೇ ದೇವಾ, परमेश्वर, ನನ್ನ ಬಾಯೊಂದಿಗೆ ಬರ್ತೀಯ ಸ್ವಾಮಿ. मेरे जबान के साथ क्या पाएंगे? ಮೋಶೆಯ ಬಾಯೊಂದಿಗಿದ್ದಾತನೇ, मूसा के मुंह के साथ रहने वाले, ನಿನ್ನ ಹೃದಯದಿಂದ ಹೇಳ್ತೀಯ. आपके हृदय से आप कहिए, ಮೋಶೆಯ ಬಾಯೊಂದಿಗಿದ್ದಾತನೇ, ನನ್ನ ಬಾಯೊಂದಿಗೆ ಬಾ ಸ್ವಾಮಿ. ಅದು ಶಪಿಸುವುದಕ್ಕಲ್ಲ, वो श्राप देने के लिए नहीं, ಆಶೀರ್ವದಿಸುವುದಕ್ಕಾಗಿ. लेकिन आशीष देने के लिए, ನನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ, मेरे बच्चों को आशीष देने ನನ್ನ के लिए, ಕುಟುಂಬದ ಮೇಲೆ ಆಶೀರ್ವಾದ मेरे ನುಡಿಯುವುದಕ್ಕಾಗಿ, परिवार के ऊपर आशीष को कहने ನನ್ನ के ಸಭೆಯ लिए, ಮೇಲೆ ಆಶೀರ್ವಾದ ನುಡಿಯುವುದಕ್ಕಾಗಿ, मेरे कलीसिया के ऊपर आशीष को कहने के ನನ್ನ लिए, ಹಣಕಾಸಿನ ಮೇಲೆ ಆಶೀರ್ವಾದ ನುಡಿಯುವುದಕ್ಕಾಗಿ, मेरे पैसों के ऊपर आशीष ನನ್ನ को कहने ಆರೋಗ್ಯದ के ಮೇಲೆ लिए, ಅಭಿಷೇಕ ಆಶೀರ್ವಾದ ನುಡಿಯುವುದಕ್ಕಾಗಿ, मेरे सेहत के ऊपर आशीष को कहने ನನ್ನ के लिए, ಬಾಯೊಂದಿಗೆ ಬಾ ಸ್ವಾಮಿ. मेरे मुंह के साथ आप आइए ನನ್ನ पिता, ಬಾಯೊಂದಿಗೆ ಬಾ मेरे ಸ್ವಾಮಿ. मुंह के साथ आप आइए, ನನ್ನ ಬಾಯೊಂದಿಗೆ ಬಾ मेरे ಸ್ವಾಮಿ. मुंह के साथ आप आइए.
ಎಲ್ಲಾ ಘನತೆ, सारा ಎಲ್ಲಾ आदर, ಮಹಿಮೆ सारा महिमा ನೀನೊಬ್ಬನಿಗೆ ಸಲ್ಲಿಸ್ತೀನಪ್ಪ. सिर्फ आप ही को मैं देता हूँ। ಯೇಸುವಿನ ಹೆಸರಿನಲ್ಲಿ यीशु ಬೇಡ್ತೇನೆ. मसीह के नाम में मैं मांगता हूँ, ಆಮೆನ್. आमेन। ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್. ಇಡೀ ವಾರ पूरा हफ्ता ಒಳ್ಳೆ